ನಮಸ್ಕಾರ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಸ್ಮರಣೆಯಲ್ಲಿ ನಾವೆಲ್ಲರೂ ಇವತ್ತಿಲ್ಲಿ ಸೇರಿದ್ದೀವಿ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಅವರ ತಂದೆ ಚಂದ್ರಶೇಖರ ಶಾಸ್ತ್ರಿಗಳು ಈ ಸಂಸ್ಥೆಯ ಸ್ಥಾಪಕರಾದ DVG ಅವರೊಂದಿಗೆ ಅತ್ಯಂತ ನಿಕಟವಾದ ಸಂಬಂಧವನ್ನು, ಸಂಪರ್ಕವನ್ನು ಹೊಂದಿದ್ದವರು ಅನ್ನುವ ಉಲ್ಲೇಖಗಳು ನಮಗೆ ಸಾಕಷ್ಟು ಸಿಗತ್ತೆ. ಕೃಷ್ಣಶಾಸ್ತ್ರಿಗಳಂತೂ ಇದೇ ವೇದಿಕೆಯಲ್ಲಿ ಹಿಂದೆ ಸಾಹಿತಿಗಳ ಸ್ಮೃತಿ ವಿಷಯವಾಗಿ ಸರಣಿ ಉಪನ್ಯಾಸಗಳನ್ನು ಕೂಡ ನಡೆಸಿಕೊಟ್ಟಿದ್ದರು. ಅವರ ಮಹತ್ವದ ಕೃತಿಗಳಲ್ಲೊಂದಾದ ಏಕ್ದಾಗಲ್ಲ ಐತೆ ಅದು ನಾಟಕ ರೂಪವನ್ನು ಪಡೆದು ಅದರ ಪ್ರದರ್ಶನ ಈ ಸಭಾಂಗಣದಲ್ಲಿ ನಡೆಯುತ್ತೆ ಅಂತ ಆದಾಗ ಕೃಷ್ಣಶಾಸ್ತ್ರಿಗಳು ತುಂಬ ಖುಷಿಯಿಂದ ಇಲ್ಲಿ ಬಂದು ಕುಳಿತು ನೋಡಿದರು. ಒಂದೆರಡು ಸಾರಿ ಅಂತೂ ಅವರನ್ನು ಭೇಟಿ ಮಾಡೋಕ್ಕೆ ಹೋದಾಗ ಅವರಾಗಿಯೇ ಕೇಳೋರು, ಇವತ್ತು ಏನಿದೆ ಗೋಖಲೆಯಲ್ಲಿ ಅಂತ. ಕೆಲವು ಸಲ ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದರು ಅವರು ಅಂತಲೇ ಹೇಳಬಹುದು. ಒಮ್ಮೆ ಹೋದಾಗ ಗೋಖಲೆಯಲ್ಲಿ ಏನಿದೆ, ನಾನು ಬರ್ತೀನಿ ನಡಿ ಅಂತಂದರು. ಅವರಿಗಾಗಲೇ 94 ವರ್ಷ. ಇಲ್ಲಿ KR ರಸ್ತೆಯಲ್ಲಿ ಇದ್ದ ರವಿ ಬೆಳಗೆರೆ ಅವರ ಮನೆಯಲ್ಲಿ ಅವರು ಉಳ್ಕೊಂಡಿದ್ದು. ಸರಿ ಹೋಗೋಣ ಅಂತ ಅಂದ್ಕೊಂಡು ಕೆಳಗಡೆಗೆ ಬಂದು ಆಟೋ ಹಿಡಿಯೋಕ್ಕೆ ಹೋದರೆ, ಇಲ್ಲ ಆಟೋ ಯಾಕೆ ಹಿಡಿತೀಯಾ, ಸ್ಕೂಟ್ರಲ್ಲೇ ಹೋಗೋಣ ನಡಿ ಅಂತ. ಅಲ್ಲಿಂದ ಇಲ್ಲಿಗೆ ಬರುವಷ್ಟೊತ್ತಿಗೆ ಬಹುಶಃ 10 ಕಿಲೋಮೀಟ್ರ್ ವಾಕ್ ಮಾಡಿದರೂ ಅಷ್ಟು ಬೆವರು ಹರಿತಿರ್ಲಿಲ್ವೇನೋ, ಆ ಸ್ಥಿತಿ ನಮ್ಮದು. ಆ ರೀತಿಯಲ್ಲಿ ತುಂಬ ಪ್ರೀತಿಯನ್ನು, ಈ ಸಂಸ್ಥೆಯ ಬಗ್ಗೆ ಅಂತೂ ತುಂಬ ವಿಶ್ವಾಸವನ್ನು ಇಟ್ಕೊಂಡಿದ್ದಂಥವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಅವರ ಜನ್ಮಶತಮಾನೋತ್ಸವ ಆಚರಣೆಯ ಸಂದರ್ಭದಲ್ಲಿ ಏನೋ ಒಂದು ಸಮಿತಿ ಘಟಿತವಾಗಿತ್ತು. ಆ ಸಮಿತಿಯ ಆಶ್ರಯದಲ್ಲಿ ಏರ್ಪಡಿಸಿದಂತಹ ದತ್ತಿಯ ವತಿಯಿಂದ ಇವತ್ತಿನ ಕಾರ್ಯಕ್ರಮ ನಡೀಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಕಣ್ಣಿನಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿ ಎನ್ನುವ ವಿಷಯವಾಗಿ ಮಹಾಮಹೋಪಾಧ್ಯಾಯ ಡಾಕ್ಟರ್ S. ರಂಗನಾಥ್ ಅವರು ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕಿದ್ದಾರೆ. S. ರಂಗನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ರಂಗನಾಥ್ ಅವರು ಈ ಸಂಸ್ಥೆಗೆ, ಈ ವೇದಿಕೆಗೆ ಚಿರಪರಿಚಿತರೇ ಆಗಿದ್ದಾರೆ. ಕಳೆದ 3 ದಶಕಗಳಿಗಿಂತಲೂ ಹೆಚ್ಚು ಕಾಲದಿಂದ ಸಂಸ್ಕೃತ ವಿಷಯದಲ್ಲಿ ಅಧ್ಯಯನ, ಅಧ್ಯಾಪನ ಕಾರ್ಯದಲ್ಲಿ ತೊಡಗಿಕೊಂಡಿರುವವರು ನಗರದ ಪ್ರತಿಷ್ಠಿತ ಕಾಲೇಜಾದ NMKRV ಕಾಲೇಜಿನ ಸಂಸ್ಕೃತ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅನೇಕ ಮಹತ್ವದ ಕಾರ್ಯಕ್ರಮಗಳ ಸಂಘಟನೆಯಲ್ಲೂ ಅವರು ತೊಡಗಿಕೊಂಡಿದ್ದಾರೆ. ವಿದ್ಯಾಭವನ ಮತ್ತು ಇಸ್ಕಾನ್ ಸೇರಿ ಕಳೆದ 6-7 ವರ್ಷಗಳಿಂದ ನಡೆಸ್ತಾ ಬಂದಿರುವ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಕಾರ್ಯಕ್ರಮ, ಅದು ವೇದ ಸಂದೇಶ ಇರಬಹುದು, ಉಪನಿಷತ್ ಸಂದೇಶ ಇರಬಹುದು, ರಾಮಾಯಣ ಕಾವ್ಯವನ್ನು ಕುರಿತ ಕಾರ್ಯಕ್ರಮ ಇರಬಹುದು, ಈ ರೀತಿಯ 3 ದಿನಗಳ ಬೃಹತ್ ಕಾರ್ಯಕ್ರಮಗಳ ಆಯೋಜನೆ, ತದನಂತರ 3-4 ಭಾಷೆಗಳಲ್ಲಿ ಅಲ್ಲಿ ಮಂಡಿತವಾದ ಪ್ರಬಂಧಗಳನ್ನೆಲ್ಲ ಸಂಕಲಿಸಿ ಬೃಹತ್ ಗಾತ್ರದ ಪುಸ್ತಕವಾಗಿ ಅದನ್ನು ತರುವುದರಲ್ಲಿ ಅದರ ಸಂಪಾದಕರಾಗಿ S. ರಂಗನಾಥ್ ಅವರ ಕೊಡುಗೆ ಮಹತ್ವದ್ದಿದೆ. ಇದು ಉಲ್ಲೇಖದ ದೃಷ್ಟಿಯಿಂದ ಇದನ್ನು ಹೇಳಿದ್ದು ಅಷ್ಟೇ. ಅವರು ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಸಂಸ್ಥೆಯ ಪರವಾಗಿ ಮತ್ತು ದತ್ತಿಯನ್ನು ಏರ್ಪಡಿಸಿದಂತಹ ಬೆಳಗೆರೆ ಕೃಷ್ಣಶಾಸ್ತ್ರಿ ಜನ್ಮಶತಮಾನೋತ್ಸವ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾಲತಿ ಮಾಲಿಕಾ ನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ವಿದ್ವತ್ತು ಹಾಗೂ ಅವರ ಸಮಾಜ ಸೇವೆ ಸಾಹಿತಿಗಳ ಕಣ್ಣಲ್ಲಿ ಹೇಗೆ ಮೂಡಿಬಂದಿದೆ ಅನ್ನೋ ವಿಷಯವನ್ನು ಕುರಿತು ಅವರ ಜನ್ಮಶತಾಬ್ದಿ ಹಿನ್ನೆಲೆಯಲ್ಲಿ ಏರ್ಪಡಿಸಿರತಕ್ಕಂತಹ ದತ್ತಿ ಕಾರ್ಯಕ್ರಮದಲ್ಲಿ ಕೆಲವು ಮಾತುಗಳನ್ನು ಹಂಚಿಕೊಳ್ತಕ್ಕಂಥ ಸುಯೋಗ ನನ್ನದಾಗಿರೋದಕ್ಕೆ ನಾನು ನನ್ನ ಪ್ರಥಮವಾಗಿ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳ
ಜೀವನವನ್ನು ಸಂಕ್ಷೇಪವಾಗಿ ಹೇಳಿ ತದನಂತರ ಸಾಹಿತ್ಯಗಳ ಸ್ಮೃತಿ ಎಂಬತಕ್ಕಂಥ ಗ್ರಂಥದ ಹಿನ್ನೆಲೆಯಲ್ಲಿ ಅವರು ಹಂಚಿಕೊಂಡಿರ್ತಕ್ಕಂತಹ 6 ಜನ ವಿದ್ವನ್ಮಣಿಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ. ತಂದೆ ಶ್ರೀ ಚಂದ್ರಶೇಖರ ಶಾಸ್ತ್ರಿಗಳು ಆಶು ಕವಿಗಳು, ಸಂಸ್ಕೃತ ವಿದ್ವಾಂಸರು. ತಾಯಿ ಶ್ರೀಮತಿ ಅನ್ನಪೂರ್ಣಮ್ಮ, ಪತ್ನಿ ಶ್ರೀಮತಿ ಪದ್ಮಾವತಿ, ಹಿರಿಯೂರಿನ ಮೋಕ್ಷಗುಂಡಂ ಹನುಮಂತರಾಯರ ಮಗಳು. ಮೋಕ್ಷಗುಂಡಂ ಅಂತ ಹೆಸರು ಕೂಡಲೇ ವಿಶ್ವೇಶ್ವರಯ್ಯನವರ ಹೆಸರು ತಾನೇ ತಾನಾಗಿ ನಮಗೆ ಸ್ಫುರಣೆಯಾಗತ್ತೆ. ವಿಶ್ವೇಶ್ವರಯ್ಯನವರ ಬಗ್ಗೆಯೂ ಕೂಡ ಈ ಗ್ರಂಥದಲ್ಲಿ ಉಲ್ಲೇಖ ಇದೆ. ಅದನ್ನು ಕೂಡ ಮುಂದೆ ಪ್ರಸ್ತಾಪ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಕ್ಕ ಜಾನಕಮ್ಮ, ಆಕೆ ಕವಿಯಿತ್ರಿ. ತಂಗಿ ಪಾರ್ವತಮ್ಮ ಕಥೆಗಾರ್ತಿ, ರವಿ ಬೆಳಗೆರೆ ಅವರ ತಾಯಿ. ಹುಟ್ಟಿದ್ದು 22/5/1918. ವಿದ್ಯಾಭ್ಯಾಸ ಬೆಂಗಳೂರಿನ ಮಲ್ಲೇಶ್ವರಂ ಹೈಸ್ಕೂಲು, ಮೈಸೂರಿಂದ BEd. ವೃತ್ತಿಯಲ್ಲಿ HALನಲ್ಲಿ ಕಾರ್ಮಿಕ, ಹೆಗ್ಗೆರೆ, ಮೀರಾಸಾಬಿಹಳ್ಳಿ, ದೇವನೂರು, ಚಿತ್ರದುರ್ಗ, ಕಳಸ ಮುಂತಾದ ಕಡೆಗಳಲ್ಲಿ ಉಪಾಧ್ಯಾಯ ವೃತ್ತಿ. ಅನುಭವ: ಬೆಂಗಳೂರಿನಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು. 1936ರಲ್ಲಿ ಗಾಂಧೀಜಿಯವರು ಮೈಸೂರು ಸಂಸ್ಥಾನದ ಅತಿಥಿಯಾಗಿ ಬಂದಾಗ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಣೆಯನ್ನು ಅವರು ಮಾಡಿದರು. ಆಚಾರ್ಯ ವಿನೋಬಾ ಅವರ ಜೊತೆ ಭೂದಾನ ಚಳವಳಿಯಲ್ಲಿ ಭಾಗವಹಿಸಿದರು. ಶ್ರಮದಾನದ ಮೂಲಕ ಮೀರಾಸಾಬಿಹಳ್ಳಿಯಲ್ಲಿ 5 ಕೊಠಡಿಗಳ ಶಾಲಾ ಕಟ್ಟಡ, ಆಸ್ಪತ್ರೆ, ಶಿಕ್ಷಕರ ವಸತಿಗೃಹಗಳನ್ನು ನಿರ್ಮಿಸಿದರು. ಹೆಗ್ಗೆರೆಯಲ್ಲಿ ರಂಗಮಂದಿರ, ಶಿವಾಲಯ, ಶಾಲಾ ಕಟ್ಟಡ, ಮುಖ್ಯ ರಸ್ತೆಯಿಂದ ಊರಿನವರೆಗೆ ರಸ್ತೆ ನಿರ್ಮಾಣ. ಮುಕುಂದೂರು ಸ್ವಾಮಿಗಳ ಆಶ್ರಮದಲ್ಲಿ ಪ್ರಾರ್ಥನಾ ಮಂದಿರದ ನಿರ್ಮಾಣ. ದೇವನೂರಿನಲ್ಲಿ ಲಕ್ಷ್ಮೀಶ ಕವಿಯ ಜಯಂತಿಯನ್ನು ಆಯೋಜಿಸಿ ಖ್ಯಾತ ಸಾಹಿತಿಗಳಾದ ಮಾಸ್ತಿ, DVG, ದೇವಡು, ಶ್ರೀ ಮುಂತಾದವರಿಂದ ವಿಶೇಷ ಉಪನ್ಯಾಸ ಏರ್ಪಡಿಸಿದ್ದು. ಇದ್ರ ಬಗ್ಗೆ ಮುಂದೆ ಸ್ವಲ್ಪ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಬೆಂಗಳೂರಿನಲ್ಲಿ ತಮ್ಮ ತಂದೆಯವರ ಆಸೆಯಂತೆ ಅಣ್ಣಾ ಸೀತಾರಾಮ ಶಾಸ್ತ್ರಿ ಅವರ ನೆರವಿನೊಂದಿಗೆ ಶಾರದಾ ಮಂದಿರದ ನಿರ್ಮಾಣ 1961. ನಂತರ ಸೀತಾರಾಮ ಶಾಸ್ತ್ರಿ ಪದವಿ ಪೂರ್ವ ಕಾಲೇಜು, ವೃತ್ತಿ ಶಿಕ್ಷಣ ಸಂಸ್ಥೆ, ವೇದಾವತಿ ವಿದ್ಯಾರ್ಥಿ ನಿಲಯ ಸ್ಥಾಪನೆ ಇತ್ಯಾದಿಗಳು. TS ವೆಂಕಣ್ಣಯ್ಯ, DVG ಮುಂತಾದವರ ಜನ್ಮ ಶತಮಾನೋತ್ಸವ, ವಸಂತ ಸಾಹಿತ್ಯೋತ್ಸವದ ಸಮಾರಂಭಗಳನ್ನು ಆಯೋಜನೆ ಮಾಡಿದ್ದಾರೆ. ಜಾನಪದ ಕಂಪ್ಯೂಟರ್ ಸಿರಿಯಜ್ಜಿಯನ್ನು ಸಾಂಸ್ಕೃತಿಕ ಲೋಕಕ್ಕೆ ಪರಿಚಯ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಇವರದು. ತೀನಂ ಶಂಕರನಾರಾಯಣ, R ಶೇಷಶಾಸ್ತ್ರಿ, ಕೃಷ್ಣಮೂರ್ತಿ ಹನೂರು, ಬಸವರಾಜ್ ಕಲ್ಗುಡಿ ಮುಂತಾದ ಸಂಶೋಧಕರಿಗೆ ಇವರು ನೆರವು ನೀಡಿದ್ದಾರೆ. ಜಾನಪದ ಜಂಗಮ SK ಕರೀಂ ಖಾನ್, ಸಿರಿಯಜ್ಜಿ ಮುಂತಾದವರನ್ನು ಬೆಳಗೆರೆ ಜನತೆಯ ಪರವಾಗಿ ಸನ್ಮಾನಿಸಿದ್ದಾರೆ. ತಿರುವಣ್ಣಾಮಲೆಯ ರಮಣ ಮಹರ್ಷಿ, ಆನಂದಾಶ್ರಮ ಕೇರಳದ ರಾಮದಾಸರು, ಬಾಗೂರಿನ ಶರಣಮ್ಮ, ಹೃಷಿಕೇಶದ ಶಿವಾನಂದ ಸ್ವಾಮಿ, ಮುಕುಂದೂರ್ ಸ್ವಾಮಿ, ಗಾಂಧೀಜಿ, ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿ, VC, ಬೇಂದ್ರೆ, DVG, ಮಾಸ್ತಿ, ರಾಜರತ್ನಂ, ದೇವುಡು, ಭೈರಪ್ಪ, ನಿಟ್ಟೂರು ಶ್ರೀನಿವಾಸರಾವ್, ಕರೀಂ ಖಾನ್, ಹಾಮಾನಾಯಕ್, ತಾಸು ಶಾಮರಾಯ, ಗಡಿಯಾರಂ ರಾಮಕೃಷ್ಣ ಶರ್ಮ, ತಿಪ್ಪೇಸ್ವಾಮಿ, AK ರಾಮಾನುಜನ್, ಸಿದ್ದಯ್ಯ, ಕಾಳಿಂಗ ಕೃಷ್ಣ ಮುಂತಾದವರ ಜೊತೆ ಒಡನಾಟ ಇಟ್ಕೊಂಡಿದ್ರು. ಆಕಾಶವಾಣಿ ಮತ್ತು ಮುಖ್ಯ ಪತ್ರಿಕೆಗಳಲ್ಲಿ ಲೇಖನ ಭಾಷಣಗಳು ಸಾಕಷ್ಟು ಪ್ರಕಟವಾಗಿದೆ. ಕೃತಿಗಳು ಮುಖ್ಯವಾಗಿ 18 ಅನ್ನೋದು ನಮ್ಮಲ್ಲಿ ಸಾಂಕೇತಿಕವಾಗಿ ಜಯಸೂಚಕ. ಮಹಾಭಾರತದಲ್ಲಿರ್ತಕ್ಕಂಥದ್ದು 18 ಪರ್ವಗಳು, 18 ಮಹಾಪುರಾಣಗಳು, 18 ಉಪಪುರಾಣಗಳು, ಭಗವದ್ಗೀತೆಯ 18 ಅಧ್ಯಾಯಗಳು, ಮಹಾಭಾರತದ 18 ಅಕ್ಷೌಹಿಣಿ ಸೈನ್ಯ, 18 ದಿನಗಳ ಆದಂತಹ ಯುದ್ಧ. ಈ ಹಿನ್ನೆಲೆಯಲ್ಲಿ 18 ಅನ್ನೋದು ಜಯಸೂಚಕ. ಹಾಗೆ ಇವರ ಕೃತಿಗಳು ನೋಡಿ: ತುಂಬಿ ಕವನ ಸಂಕಲನ, ಹಳ್ಳಿ ಚಿತ್ರ ನಾಟಕ, ಹಳ್ಳಿ ಮೇಷ್ಟ್ರು ನಾಟಕ, ಆಕಸ್ಮಿಕ ನಾಟಕ, ಏಕಲವ್ಯ ನಾಟಕ, ಸೊಹ್ರಾಬ್ ರುಸ್ತುಂ ನಾಟಕ,
ತೆನಾಲಿ ರಾಮ ನಾಟಕ, ವಿಚಿತ್ರ ಸಾಮ್ರಾಜ್ಯಂ ನಾಟಕ, ಹಿಂಗೂ ಮಾಡ್ ನೋಡ್ರಿ ನಾಟಕ, ಏಗ್ದಾಗೆಲ್ಲ ಐತೆ ಮುಕುಂದೂರು ಸ್ವಾಮಿಗಳನ್ನು ಕುರಿತ ನೆನಪು, ಅಂತರ್ಧ್ವನಿ ಅನುವಾದ ಮೂಲ ಇನ್ನರ್ ವಾಯ್ಸ್, ಲೇಖಕ WC ಸ್ಯಾಂಡರ್ಸ್, ಆತ್ಮವಿಜ್ಞಾನ ಮೂಲ ದ ಸೈನ್ಸ್ ಆಫ್ ದ ಸೋಲ್ ಜಗಜೀತ್ ಸಿಂಗ್ ಜಿ ಮಹಾರಾಜ್, ಅಯೋಧ್ಯ ಕನ್ನಡ ಅನುವಾದ ಮೂಲ ಗೋಪಾಲ್ ಪಾಂಡೆ ದೆಹಲಿ, ಯೋಗವಾಣಿ ಸಿದ್ಧಪುರುಷರ ಅನುಭವಗಳು, ಸಾಹಿತಿಗಳ ಸ್ಮೃತಿ ಅದು ಪ್ರಸ್ತುತವಾಗಿ ನಾನು ಇಟ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಬೇಂದ್ರೆ, VC, ರಾಜರತ್ನಂ, DVG, ದೇವುಡು ಅವರೊಂದಿಗಿನ ನೆನಪುಗಳು. ಕೊನೆಯದು ಮರೆಯಲಾದೀತೆ, ಗ್ರಾಮೀಣ ಪ್ರತಿಭೆಗಳು, ಸಮಾಜ ಸೇವಾ ಬಂಧುಗಳು, ಆಧ್ಯಾತ್ಮಿಕ ಸಾಧಕರು, ಸಾಹಿತಿಗಳೊಂದಿಗಿನ ಒಡನಾಟದ ನೆನಪುಗಳು. ಇನ್ನು ಪ್ರಶಸ್ತಿ, ಅಭಿನಂದನೆ, ಸನ್ಮಾನ. ಹಳ್ಳಿ ಚಿತ್ರ ನಾಟಕಕ್ಕೆ ಶ್ರೇಷ್ಠ ನಾಟಕ ಪ್ರಶಸ್ತಿ, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನಾಟಕ ಪುರಸ್ಕಾರ. ಮೈಸೂರು ರಾಜ್ಯ ಸರ್ಕಾರದಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ 1972, ಕೇಂದ್ರ ಸರ್ಕಾರದಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ 1921, ಚಿತ್ರದುರ್ಗದಲ್ಲಿ ನಡೆದ ಧರ್ಮ ಸಮ್ಮೇಳನದಲ್ಲಿ ಸೇವಾ ರತ್ನ ಪ್ರಶಸ್ತಿ, ಚಿಕ್ಕಮಗಳೂರಿನ ಅಳಸಿಂಗಾಚಾರ್ ಪ್ರಶಸ್ತಿ, 4ನೇ ಚಿತ್ರದುರ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಚಿನ್ಮಯಿ ಚಿತ್ರದುರ್ಗದ ಅಭಿಮಾನಿಗಳಿಂದ ಅರ್ಪಿತವಾದ ಅಭಿನಂದನಾ ಗ್ರಂಥ, ಅರ್ಪಣೆ ಚಿಕ್ಕಮಗಳೂರಿನ ಅಭಿಮಾನಿಗಳು ಅರ್ಪಿಸಿದ ಅಭಿನಂದನೆ. ಇಷ್ಟು ಕೂಡ ಇವರ ಜೀವನದ ಒಂದು ಸಂಕ್ಷೇಪ. ಇನ್ನು ಆಕಾಶದಗಲ ನಗುವಿನ ಅವಧೂತ ಎಂಬುದಾಗಿ ಇವರಿಗೊಂದು ಹೆಸರಿದೆ. ಅವಧೂತ ಅಂದರೆ ಯಾರು ಅಂದರೆ ಅದು ಕೃಷ್ಣಶಾಸ್ತ್ರಿಗಳಿಗೆ ಹೇಗೆ ಒಪ್ಪತ್ತೆ ಅನ್ನೋದನ್ನು ತಾಸು ಶಾಮರಾಯರ ಮಾತಿನಲ್ಲೇ ನೋಡೋದಾದರೆ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳನ್ನು ಕುರಿತು ಒಂದು ಪುಟದಷ್ಟಾದರೂ ಲೇಖನವನ್ನು ಬರೆದುಕೊಡುವಂತೆ ನನ್ನ ಮಾನ್ಯ ಮಿತ್ರರಾದ ಸಂಪಾದಕರು ಆಗ್ರಹಪೂರ್ವಕವಾದ ವಿನಂತಿಯನ್ನು ನನಗೆ ಸಲ್ಲಿಸಿದ್ದಾರೆ. ಶ್ರೀ ಶಾಸ್ತ್ರಿಗಳನ್ನು ಕುರಿತು ಬರೆಯುವುದಕ್ಕೆ ಆಗ್ರಹದ ಅಗತ್ಯ ಏನೂ ಇಲ್ಲ, ವಿನಂತಿಯೂ ಕೂಡ ಅನಾವಶ್ಯಕ. ಶಾಸ್ತ್ರಿಗಳು ನನ್ನ ಹತ್ತಿರದ ಬಂಧು, ಜೀವದ ಗೆಳೆಯ, ಅಚ್ಚುಮೆಚ್ಚಿನ ಗುರುಭಾಯಿ. ಆದ್ದರಿಂದ ಅವರನ್ನು ಕುರಿತು ಬರೆಯುವುದು ಸ್ವಲ್ಪ ಸಂಕೋಚವಾದರೂ ಅತ್ಯಂತ ಸಂತೋಷದ ವಿಷಯ. ನನಗಿರುವ ಒಂದೇ ಒಂದು ಆತಂಕ ಎಂದರೆ ಆತನನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆಯೇ ಎಂಬುದು. ಹೊರನೋಟಕ್ಕೆ ಆತನೇನೋ ಅಂತಹ ನಿಗೂಢ ವ್ಯಕ್ತಿಯಂತೆ ಕಾಣುವುದಿಲ್ಲ. ಆತನ ರೂಪು, ಆಕಾರ, ವೇಷಭೂಷಣ, ಆಹಾರ ವಿಹಾರ, ಆಚಾರ ವಿಚಾರ ಇತ್ಯಾದಿಗಳಲ್ಲಿ ಅಸಾಧಾರಣವಾದದ್ದೇನೂ ಕಂಡುಬರುವುದಿಲ್ಲ. ಆತನು ನಮ್ಮಂತೆಯೇ ಒಬ್ಬ ಶ್ರೀಸಾಮಾನ್ಯನಂತೆ ಗೋಚರಿಸುತ್ತಾನೆ. ಆದರೂ ಆತ ನಮಗಿಂತ ಭಿನ್ನ. ಶಾಸ್ತ್ರಿಗಳು ಎಲೆಮರೆಯ ಅಲರಿದ್ದಂತೆ, ಸುವಾಸನೆ ಮೂಗಿಗೆ ಬಡಿಯುತ್ತದೆ, ಅದರ ಮೂಲ ಮಾತ್ರ ಕಣ್ಣಿಗೆ ಕಾಣುವುದೇ ಇಲ್ಲ. ಆತನ ಮಾತು ಹಿತವಾದರೂ ಬಹು ಮಿತ, ಬಾಯಿಂದ ಮುತ್ತು ಸುರಿದಂತೆ. ಆ ಮಿತಿಗೆ ನಯ ವಿನಯದ ಮೆರುಗು ಅಪ್ರಯತ್ನವಾಗಿಯೇ ಬೆರೆಯುತ್ತದೆ. ಮಿತವಾಗಿರುವಷ್ಟೇ ತೂಕವಾದ ಮಾತು, ಅಲ್ಪತೆಯ ಸೋಂಕಿಲ್ಲದ ಭವ್ಯ ಗಾಂಭೀರ್ಯ. ಬಾಯಿ ಬಿಡುವವರೆಗೂ ವಾಮನನಂತೆ ಕಾಣಿಸುವ ವ್ಯಕ್ತಿ ಮಾತನಾಡುತ್ತಲೇ ಮುಗಿಲು ಮುಟ್ಟುವ ತ್ರಿವಿಕ್ರಮನಾಗುತ್ತಾನೆ. ಆತನನ್ನು ಕಂಡರೆ ನನಗೆ ಅನಿರ್ವಚನೀಯವಾದ ಆನಂದ. ಆತನಲ್ಲಿ ಎಲ್ಲಿಯೋ ಅಡಗಿರುವ ನಿಗೂಢ ಶಕ್ತಿಯೊಂದು ನನ್ನ ಚೇತನವನ್ನು ಆತನತ್ತ ಸೆಳೆಯುತ್ತದೆ. ಸದಾ ಆತನ ತುಟಿಯ ಮೇಲೆ ನರ್ತಿಸುವ ಮುಗುಳ್ನಗೆಯಂತೂ ಎಲ್ಲಿಲ್ಲದ ಆತ್ಮೀಯತೆಯನ್ನು ನಾಟಿ ನಿಲ್ಲಿಸಬಲ್ಲ ಒಂದು ಚುಂಬಕ ಶಕ್ತಿ. ಶಾಸ್ತ್ರಿಗಳ ವ್ಯಕ್ತಿತ್ವವನ್ನು ಅಭಿವ್ಯಕ್ತಿಗೊಳಿಸಬಲ್ಲ 2 ಸಂಗತಿಗಳನ್ನು ಮಾತ್ರ ಇಲ್ಲಿ ಸಂಗ್ರಹವಾಗಿ ಹೇಳುತ್ತೇನೆ. ಒಂದು ನಾನು ಪ್ರತ್ಯಕ್ಷವಾಗಿ ಕಂಡದ್ದು, ಇನ್ನೊಂದು ನಾನು ಕೇಳಿದ್ದು. ಚಿತ್ರದುರ್ಗ ಜಿಲ್ಲೆಯ ತಳುಕು ದಿವಂಗತ ವೆಂಕಣ್ಣಯ್ಯನವರ ಹುಟ್ಟಿದೂರು. ಕೆಲವು ವರ್ಷಗಳ ಕೆಳಗೆ ದಿವಂಗತರ ಸ್ಮಾರಕವೊಂದನ್ನು ನಿರ್ಮಿಸಬೇಕೆಂಬ ಪ್ರಯತ್ನ ನಡೆಯಿತು. ಅಂದು ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದ ಶ್ರೀ ರಾಜಪುರೋಹಿತರು ಆ ಕಾರ್ಯಕ್ಕೆ ಅಧ್ವರ್ಯುಗಳಾಗಿ ನಿಂತಿದ್ದರ ಫಲವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ದೇವರಾಜ ಅರಸ್ ಅವರು ನಮ್ಮ ಜಿಲ್ಲೆಯವರೇ ಆದ ಮಾನ್ಯ ಮಂತ್ರಿ ರಂಗನಾಥರವರೊಡನೆ ತಳುಕಿಗೆ ಆಗಮಿಸಿ ಅಮೃತ ಹಸ್ತದಿಂದ ಸ್ಮಾರಕಕ್ಕೆ ಅಸ್ಥಿಭಾರ ಶಿಲೆಯನ್ನು ಹಾಕಿದರು. ನೆರೆದಿದ್ದ ಜನರಲ್ಲಿ ಉತ್ಸಾಹ ತುಂಬಿ ತುಳುಕುತ್ತಿತ್ತು. ಆ ದಿನ ರಾತ್ರಿ ಜಿಲ್ಲೆಯ ಪ್ರಮುಖರು ಒಟ್ಟಾಗಿ ಸೇರಿ
ಸ್ಮಾರಕಕ್ಕೆ ಹಣವನ್ನು ಕೂಡಿಸುವ ಯೋಜನೆಯೊಂದನ್ನು ಚರ್ಚಿಸುತ್ತಿದ್ದರು. ಸರ್ಕಾರದಿಂದ ಆರ್ಥಿಕ ಸಹಾಯ ಪಡೆಯಬೇಕು, ತಾಲೂಕ್ ಬೋರ್ಡು, ಮುನ್ಸಿಪಾಲಿಟಿಗಳಿಂದ ಸಹಾಯ ಕೋರಬೇಕು, ಜಿಲ್ಲೆ ಶ್ರೀಮಂತರಿಂದ ವಂತಿಗೆ ವಸೂಲಿ ಮಾಡಬೇಕು, ಸಿನಿಮಾ ಮಂದಿರಗಳಿಂದ ಸಹಾಯ ಕೇಳಬೇಕು ಇತ್ಯಾದಿ ಸಲಹೆಗಳು ಬಂದವೇ ಹೊರತು ಸ್ವಂತ ಸಹಾಯದ ಮಾತನ್ನು ಯಾರೂ ಎತ್ತಲಿಲ್ಲ. ಈ ಬಿಸಿ ಬಿಸಿ ಚರ್ಚೆ ಮಧ್ಯೆ ಮೌನವಾಗಿ ಕುಳಿತಿದ್ದ ಶಾಸ್ತ್ರಿಗಳು ಎದ್ದು ನಿಂತು, ನನ್ನ ವಂತಿಗೆ 1,000 ರೂಪಾಯಿಗಳು ತೆಗೆದುಕೊಳ್ಳಿ ಎಂದರು. ಸಭೆ ಕ್ಷಣಕಾಲ ಸ್ತಬ್ಧವಾಯಿತು. ಪ್ರಾಥಮಿಕ ಶಾಲಾ ಉಪಾಧ್ಯಾಯರಾಗಿ ನಿವೃತ್ತರಾಗಿದ್ದ ಶಾಸ್ತ್ರಿಯವರಲ್ಲಿ 1,000 ರೂಪಾಯಿಗಳು ಎಲ್ಲಿಂದ ಬಂತು ಎಂದು ಎಲ್ಲರ ಅಚ್ಚರಿಯೋ ಅಚ್ಚರಿ. ಆತನ ಉಪಾಧ್ಯಾಯ ವೃತ್ತಿಯನ್ನು ಮೆಚ್ಚಿ ಕೇಂದ್ರ ಸರ್ಕಾರದವರು ಆದರ್ಶ ಉಪಾಧ್ಯಾಯ ಎಂದು ಆತನಿಗೆ 1,000 ರೂಪಾಯಿಗಳ ಬಹುಮಾನವನ್ನು 1 ವಾರದ ಹಿಂದೆ ಮಾತ್ರ ನೀಡಿದ್ದರು. ಶಾಸ್ತ್ರಿಗಳು ಆ ಕೈಯಿಂದ ಆ ಹಣ ತೆಗೆದುಕೊಂಡು ಈ ಕೈಯಿಂದ ಸತ್ಕಾರ್ಯಕ್ಕೆ ನೀಡಿದ್ದರು. ಅದುವರೆಗೂ ಯಾರ ಗಮನಕ್ಕೂ ಬಾರದಂತೆ ಕುಳಿತಿದ್ದ ಶಾಸ್ತ್ರಿಗಳು ಎಲ್ಲರ ಆದರ, ಗೌರವ, ಮೆಚ್ಚುಗೆಗೆ ವಸ್ತುವಾದರು. ಇನ್ನೊಂದು ಸಂಗತಿ ನಾನು ಕೇಳಿರುವುದು, ಹಲವು ವರ್ಷಗಳ ಕೆಳಗೆ ಆಗ ಶಾಸ್ತ್ರಿಗಳನ್ನು ಅಧ್ಯಾಪಕ ವೃತ್ತಿಯಲ್ಲಿ ಇದ್ದರು. ಇವರು ಹುಟ್ಟಿದ್ದೇನೋ ಉನ್ನತ ವರ್ಗದಲ್ಲಿ ನಿಜ, ಆದರೆ ಅನ್ಯವರ್ಗದ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗುವೊಂದನ್ನು ತರಗತಿಯಲ್ಲಿ ಕೊಂಚ ಚೆನ್ನಾಗಿ ಓದಿ ಬರೆಯುತ್ತಿರುವಂತೆ ಕಾಣಿಸಿತು. ಆ ಮಗುವನ್ನು ಪದವಿವರೆಗೆ ಓದಿಸಿ ವಿದ್ಯಾವಂತಳನ್ನಾಗಿ ಮಾಡಿದರು. ಗೃಹಕೃತ್ಯದಲ್ಲಿ ಶಿಕ್ಷಣವನ್ನು ನೀಡಿ ಉತ್ತಮ ಗೃಹಿಣಿಯಾಗುವಂತೆ ಮಾಡಿದರು. ಪ್ರಾಪ್ತ ವಯಸ್ಕಳಾಗಿದ್ದ ಆ ಕನ್ಯೆಗೆ ಯೋಗ್ಯನಾದ ವರನನ್ನು ಹುಡುಕಿ ಮದುವೆಯನ್ನೂ ಮಾಡಿಸಿದರು. ಆ ಶಕುಂತಲೆ ದುಷ್ಯಂತರು ಈ ಕಣ್ವ ಮಹರ್ಷಿಯ ಹೆಸರನ್ನು ಹೇಳಿಕೊಂಡು ಮನೆ ದೀಪವನ್ನು ಹೊತ್ತಿಸುತ್ತಿದ್ದಾರೆ. ಶುದ್ಧ ವೈದಿಕ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದ ಆ ಶಾಸ್ತ್ರೀಯ ಕಾರ್ಯ ಆತನ ಹೃದಯ ವೈಶಾಲ್ಯಕ್ಕೆ, ಧರ್ಮ ದೃಷ್ಟಿಗೆ ಹಚ್ಚಿರುವ ನಂದಾದೀಪ. ಶಾಸ್ತ್ರಿಗಳು ಬಿಳಿ ಬಟ್ಟೆಯನ್ನು ಧರಿಸಿರುವ ಸನ್ಯಾಸಿ. ಆತನ ತಲೆ ಬೋಳಿಸಿಲ್ಲದಿರಬಹುದು, ಮನ ಬೋಳಾಗಿದೆ. ತನ್ನ ತೋಟದ ಮಧ್ಯದಲ್ಲಿ ಒಂದು ಗುಡಿಸಲನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸಿಸುತ್ತಿರುವ ಈತ ಪದ್ಮಪತ್ರ ಮೀಮಾಂಬಸ ದಂತೆ ಬಾಳುತ್ತಿದ್ದಾರೆ. ದಿನದ ಬಹುಕಾಲವನ್ನು ಧ್ಯಾನದಲ್ಲಿ ಕಳೆಯುವ ಈ ಬೈರಾಗಿ ಮನೆಗೆ ಬಂದ ಆಗಂತುಕರಿಗೆ ಅವರು ಇರುವಷ್ಟು ದಿನ ಅಶನ ವಸನಗಳನ್ನು ನೀಡುತ್ತಾರೆ. ಆತನ ಮನೆಗೆ ಬೀಗವಿಲ್ಲ, ಪೆಟ್ಟಿಗೆಗೆ ಬಾಗಿಲಿಲ್ಲ. ಮನೆ ಸುಧಾಮನ ಮನೆಯಾದ್ದರಿಂದ ಕಳ್ಳತನದ ಭಯವೇ ಇಲ್ಲ. ನಾಳೆಗೇನು ಎಂಬ ಅಳುಕಿಲ್ಲ. ಅವರ ನಿದ್ದೆ ನಿಗರ್ವಿ, ಹಾಸಿಗೆ ಬೇಡ, ಹೊದ್ದಿಕೆ ಬೇಡ, ಎಲ್ಲೆಂದರೆ ಅಲ್ಲಿ, ಹೇಗಂದರೆ ಹಾಗೆ ಅವರನ್ನು ಗಾಢವಾಗಿ ಆಲಂಗಿಸುತ್ತದೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಎಂಬ ಹಾಗೆ. ಭಯ ಎಂಬುದು ಆತನ ಬಳಿ ಸುಳಿಯುವುದೇ ಇಲ್ಲ. ಹತ್ತಿರದಲ್ಲಿ ಹಾವು ಹರಿಯುತ್ತಿದ್ದರೆ ಅದ್ರ ಪಾಡ್ಗೆ ಅದು ಹೋಗುತ್ತೆ, ಪಾಪ ಅದ್ರ ಮನೆಗೆ ನಾವು ಬಂದಿದ್ದೇವೆ ಅಂತ ಇದ್ರು. ನಮ್ಮ ಮನೆಗೆ ಅದು ಬಂದಿದೆ ಅಂತಲ್ಲ, ಅದ್ರ ಮನೆಗೆ ನಾವು ಬಂದಿರೋದು, ನಾವ್ಯಾಕೆ ಅದನ್ನು ಓಡಿಸ್ಬೇಕು ಅಂತ ಇದ್ರು. ಹಾಗೆಂದು ಆತನಲ್ಲಿ ಜಡ ಸ್ವಭಾವವನ್ನು ಆರೋಪಿಸುವಂತಿಲ್ಲ. ಧ್ಯಾನದಿಂದ ಬಹಿರ್ಮುಖನಾದಾಗ ಆತ ಪಾದರಸದಷ್ಟೇ ಚುರುಕು. ಇದನ್ನು ಆತನ ಹತ್ತಿರವಿದ್ದೇ ಅರ್ಥ ಮಾಡಿಕೊಳ್ಳಬೇಕು. ಏನು ಅರ್ಥ ಮಾಡಿಕೊಳ್ಳಬೇಕು? ಶಾಸ್ತ್ರಿಗಳು ತೊಡುವ ಅಚ್ಚ ಬಿಳಿಯ ಬಟ್ಟೆ ಅಂತರಂಗಕ್ಕೆ ಹಿಡಿದ ಕನ್ನಡಿ. ತ್ರಿಕರಣ ಶುದ್ಧಿ ಎಂಬ ಮಾತಿಗೆ ಆತನೊಂದು ವ್ಯಾಖ್ಯಾನ. ಸದಾ ಆತ ಹಸನ್ಮುಖಿ. ಗೀತೆಯಲ್ಲಿ ಹೇಳುವ ಮುಮುಕ್ಷುವಿನ ಲಕ್ಷಣಗಳೆಲ್ಲ ಆತನಲ್ಲೇ ನೆಲೆಸಿದೆ. ಆತನ ಸಹವಾಸವೇ ಒಂದು ಶಿಕ್ಷಣ, ಆತನ ಮಾತೇ ಒಂದು ಉಪದೇಶ, ಆತನ ನಡತೆಯೇ ಒಂದು ಆದರ್ಶ. ಸ್ಪರ್ಶಮಣಿ ನನ್ನವನೆಂದು ಹೇಳಿಕೊಳ್ಳುವುದು ನನಗೊಂದು ಹೆಮ್ಮೆ. ಸುತ್ತಮುತ್ತಿನ 10 ಜನಕ್ಕೆ ಉಪಕಾರಿಯಾಗಿ, ಮಾರ್ಗದರ್ಶಕನಾಗಿ, ಆದರ್ಶ ವ್ಯಕ್ತಿಯಾಗಿ ಬಾಳುತ್ತಿರುವ ಈ ಸಾರ್ಥಕ ಪುಣ್ಯಜೀವಿ ಶತಾಯುವಾಗಿ ಲೋಕ ಕಲ್ಯಾಣವನ್ನು ಸಾಧಿಸುವಂತಾಗಲೆಂದು ಭಗವಂತನಲ್ಲಿ ಬೇಡುತ್ತೇನೆ. ಇದು ಮುಖ್ಯವಾಗಿ ನಾನು ಪ್ರಾರಂಭದಲ್ಲಿ ಓದಿರ್ತಕ್ಕಂಥದ್ದು ತಾಸು ಶಾಮರಾಯರ ಮಾತು, ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಬಗ್ಗೆ. ಇನ್ನು ಅದಾದ ಮೇಲೆ ನಮ್ಮ ಗಮನ ಸೆಳೀತಕ್ಕಂಥದ್ದು ಡಾಕ್ಟರ್ SR ರಾಮಸ್ವಾಮಿಗಳು ದೀಪ್ತ ಶೃಂಗಗಳು ಎಂಬುದಾಗಿ ಬರೆದಿರ್ತಕ್ಕಂಥ ಕೃತಿನಲ್ಲಿ ಇದೆ ಅನೇಕ ವ್ಯಕ್ತಿ ಚಿತ್ರಗಳು. ಅದರಲ್ಲಿ ಅವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳನ್ನು ವೈಯಕ್ತಿಕವಾಗಿ ಕಂಡಿರ್ತಕ್ಕಂಥ ಅನುಭವವನ್ನೆಲ್ಲ ಹಂಚಿಕೊಂಡಿದ್ದಾರೆ. ಇದು ರಾಮಸ್ವಾಮಿಗಳ ಮಾತು, ನನ್ನ ಮಾತಲ್ಲ, ನಾನು ಕೇವಲ ಪಾಠಕ ಮಾತ್ರ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳ 22/5/1916, 23/3/2013
ಜನ್ಮ ಶತಾಬ್ದವನ್ನು ವಿವಿಧೆಡೆ ಸಂಭ್ರಮದಿಂದ ಆಚರಿಸಲಾಯಿತು. ಜೀವಮಾನದುದ್ದಕ್ಕೂ ಯಾವುದೇ ಪ್ರಚಾರವನ್ನಾಗಲಿ ಸಮ್ಮಾನಗಳಾಗಲಿ ಬಯಸದೆ ಅವಧೂತರಂತೆ ನಿರ್ಲಿಪ್ತರಾಗಿದ್ದ ಕೃಷ್ಣಶಾಸ್ತ್ರಿಗಳು ಉತ್ಸವ ಆಚರಣೆಗಳಿಗೆ ವಸ್ತುವಾದದ್ದು ಸ್ವಾರಸ್ಯಕರ. ಇಂತಹ ಹಲವು ವಿಶೇಷಗಳು ನಮ್ಮ ಗಮನ ಸೆಳೆಯುತ್ತದೆ. ಜೋಳಿಗೆಯ ಹೊರತು ಬೇರೆ ಯಾವ ಆಲಂಬನವೂ ಇಲ್ಲದೆ ಚಿತ್ರದುರ್ಗ ಜಿಲ್ಲೆಯ ಬೆಳಗೆರೆಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಶಾರದಾ ಮಂದಿರ ವಿದ್ಯಾಸಂಸ್ಥೆ, ವೇದಾವತಿ ಉಚಿತ ವಿದ್ಯಾರ್ಥಿ ನಿಲಯಗಳ ಸಂಸ್ಥಾನ ಸಮೂಹವನ್ನು ಸ್ಥಾಪಿಸಿ ಬೆಳೆಸಿದರು. ಸಾಹಿತ್ಯಗಳ ಸ್ಮೃತಿ ಮರೆಯಲಾದೀತೆ, ಏಗ್ದಾಗೆಲ್ಲ ಐತೆ ಕೃತಿಗಳು ಬೆಸ್ಟ್ ಸೆಲ್ಲರ್ಗಳಾದವು. ಲೋಕಪ್ರೇಮದಿಂದ, ಸ್ಫಟಿಕೋಪಮ ಚಾರಿತ್ರ್ಯದಿಂದ 2 ಪೀಳಿಗೆಗಳ ಆಬಾಲ ವೃದ್ಧರಿಗೆ ಅವರು ಆದರಣೀಯ ಎನಿಸಿದರು. ಎಲ್ಲೆಡೆ ವ್ಯಾವಹಾರಿಕ ದೃಷ್ಟಿಯ ದರ್ಬಾರು ನಡೆದಿರುವಾಗ ಕೃಷ್ಣಶಾಸ್ತ್ರಿಗಳಂತಹ ಧ್ಯೇಯಾರಾಧಕರು ಮನೆ ಮಾತಾದುದು ನಿಜಕ್ಕೂ ಒಂದು ವಿಸ್ಮಯ. ಹಾಗೆಂದು ಅವರು ಪಾರಲೌಕಿಕದತ್ತ ದೃಷ್ಟಿ ನೆಟ್ಟವರಲ್ಲ. ಜಗತ್ತನ್ನು ಅವರಷ್ಟು ಪ್ರೀತಿಸಿದವರು ಬೇರೆ ಯಾರೂ ಇರಲಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಜೀವದ ಸಹಜತೆಯನ್ನು ಬಿಟ್ಟುಕೊಡದೆ ಉಳಿಸಿಕೊಂಡಿದ್ದು ಅವರ ಅನನ್ಯತೆ. ಸಾರ್ಥಕ ಶಿಕ್ಷಕ ವೃತ್ತಿ, ಗ್ರಾಮೀಣ ಸಮಾಜದ ಸಾಂಸ್ಕೃತಿಕ ಉನ್ಮೀಲನ ಮೊದಲಾದ ಅವರ ಸಾಧನೆಗಳು ಸುತ್ತಲಿನ ಲೋಕದೊಡನೆ ಅವರು ತಳೆದಿದ್ದ ತಾದಾತ್ಮ್ಯದ ಅಭಿವ್ಯಂಜನಗಳಷ್ಟೇ. ಮೊದಲ ಪತ್ನಿ ನಿಧನವಾದ ನಂತರ ದ್ವಿತೀಯ ವಿವಾಹ ಆಗಬೇಕೆಂಬ ಒತ್ತಾಯ ನಂಟರಿಂದ ಬಂದಾಗ ಕೃಷ್ಣಶಾಸ್ತ್ರಿಗಳು ದಂತವೈದ್ಯರಿಗೆ ಹೋಗಿ ಅಷ್ಟೂ ಹಲ್ಲುಗಳನ್ನು ಕೀಳಿಸಿಕೊಂಡು ವೃದ್ಧರಾಗಿ ಪ್ರಕಟಗೊಂಡಿದ್ದು ಮೊದಲಾದ ಘಟನೆಗಳು ಜನಜನಿತವೇ ಆಗಿದೆ. ಬೋಸುಬಾಯಿ, ತಲೆಗೆ ಸುತ್ತಿದ ಬಿಳಿ ಪಾಗು ಪರಿಚಾಯಕವೇ ಆಗಿಬಿಟ್ಟವು. ಕೃಷ್ಣಶಾಸ್ತ್ರಿಗಳ ಕೈಂಕರ್ಯ ಲಭಿಸಿದ್ದರೆ ಮುಕುಂದೂರು ಸ್ವಾಮಿಗಳಂಥ ಅವಧೂತರು ಹೊರಗಿನ ಎಂದರೆ ದೂರದ ಪ್ರದೇಶಗಳವರಿಗೆ ಬಹುಮಟ್ಟಿಗೆ ಅಪರಿಚಿತರಾಗಿಯೇ ಉಳಿದು ಬಿಡುತ್ತಿದ್ದ ಸಂಭಾವನೆ ಇತ್ತು. ಅಂತಹ ಸಾಧಕ ಧಾರೆಯವರು ಪ್ರಚಾರ ವಿಮುಖರು. ಸಾಧಕರೂ ಅನುಯಾಯಿಗಳು ಸತ್ಸಂಗ, ಧ್ಯಾನ, ಸಾಧನ ಕೇಂದ್ರಿತ ವಿಚಾರ ವಿನಿಮಯ, ಭಕ್ತಿಪೋಷಕ ಕಲಾಪಗಳು ಇವುಗಳಲ್ಲಿ ಆನಂದಿಸುತ್ತಾರೆ. ಇದನ್ನು ಅವರು ಜೀವನ ಕ್ರಮವನ್ನಾಗಿಯೇ ಮಾಡಿಕೊಂಡಿರುತ್ತಾರೆ. ಹೇಗೋ ತಮ್ಮ ಸಂಖ್ಯೆಯನ್ನು ಬೆಳೆಸಬೇಕು ಎಂಬಂತಹ ಅಂದಾಜುಗಳಿಂದ ಅವರು ಗಾವುದ ದೂರ. ಅವಧೂತರು ಬೆಳಕಿನ ಸಾನ್ನಿಧ್ಯದಲ್ಲಿ ನೆಲೆಸಿರುವ ಕಾರಣದಿಂದಲೇ ವಿಶಾಲ ಪ್ರಭಾವವನ್ನು ಬೀರಲು ಶಕ್ತರಾಗುತ್ತಾರೆ. ಆತ್ಮೋತ್ಕರ್ಷವನ್ನು ಲಕ್ಷ್ಯವಾಗಿರಿಸಿಕೊಂಡ ಪ್ರಯತ್ನಶೀಲರು ಅಂತಹ ಸಿದ್ಧ ಪುರುಷರ ಸಂಪರ್ಕವನ್ನು ಅಹೋಭಾಗ್ಯವಾಗಿ ಭಾವಿಸುತ್ತಾರೆ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ತಂದೆ ಚಂದ್ರಶೇಖರ ಶಾಸ್ತ್ರಿಗಳು 1874-1966, ಕೃಷ್ಣಶಾಸ್ತ್ರಿಗಳ ಅಣ್ಣ ಸೀತಾರಾಮ ಶಾಸ್ತ್ರಿಗಳು 1906-1977 ಎಲ್ಲರೂ ವಿಶಿಷ್ಟರೆನಿಸ್ತಕ್ಕಂಥ ವ್ಯಕ್ತಿಗಳೇ. ಚಂದ್ರಶೇಖರ ಶಾಸ್ತ್ರಿಗಳನ್ನು ಸೀತಾರಾಮ ಶಾಸ್ತ್ರಿಗಳನ್ನು ನೋಡಿದ್ದವರಿಗೆ ಕೃಷ್ಣಶಾಸ್ತ್ರಿಗಳು ಸಾಮಾನ್ಯರಲ್ಲಿ ಅಸಾಮಾನ್ಯರು ಎಂಬಂತೆ ಜೀವನ ನಡೆಸಿದ್ದುದು ಸಹಜವೆಂದೇ ಅನಿಸುತ್ತದೆ. ಒಂದಷ್ಟು ಮಟ್ಟದ ಅವಧೂತ ಪ್ರವೃತ್ತಿ, ಲೋಕಾನುಕಂಪ, ಮನಸ್ಪಂದನಗಳನ್ನು ಇತರರೊಡನೆ ಹಂಚಿಕೊಳ್ಳಬೇಕೆಂಬ ಉತ್ಸಾಹ, ಸದಾ ಉದಾತ್ತ ರೀತಿಯಲ್ಲಿಯೇ ಚಿಂತನೆ ನಡೆಸುವುದು, ಈ ಗುಣಗಳು ಅವರೆಲ್ಲರಲ್ಲಿಯೂ ಸ್ವಭಾವಗತವಾಗಿದ್ದವು. ಕೃಷ್ಣಶಾಸ್ತ್ರಿಗಳ ಬದುಕಿನ ವಿನ್ಯಾಸವಂತೂ ಈ ಪೀಳಿಗೆಯ ಸಾವಿರಾರು ಸಹೃದಯರಿಗೆ ನೇರ ಪರಿಚಿತ. ಒಂದು ಕುಟುಂಬ ಪರಿವಾರದಲ್ಲಿ ಅಷ್ಟೊಂದು ಪ್ರತಿಭಾ ಬಾಹುಳ್ಯವುಳ್ಳ ಮಡುಗಟ್ಟಿದ್ದುದು ನಿಜಕ್ಕೂ ವಿಸ್ಮಯ. ತಳುಕಿನ ವೆಂಕಣ್ಣಯ್ಯ, ತಾಸು ಶಾಮರಾಯ, ಆಶುಕವಿ ಚಂದ್ರಶೇಖರ ಶಾಸ್ತ್ರಿಗಳು, ಶಾಸ್ತ್ರಿಗಳ ಪತ್ನಿ ಕವಯಿತ್ರಿ ಜಾನಕಮ್ಮ, ಪುತ್ರ ಖ್ಯಾತ ನಾಟಕಕಾರ ಕ್ಷೀರಸಾಗರ ಕಾವ್ಯನಾಮದ ಸೀತಾರಾಮ ಶಾಸ್ತ್ರಿ, ಕಾದಂಬರಿಕಾರ ತರಾಸು, ಮುಕುಂದೂರ್ ಅವಧೂತರನ್ನು ಪರಿಚಯಿಸಿದ ಸ್ವಯಂ ಅವಧೂತ ಸದೃಶರೇ ಆದ ಕೃಷ್ಣಶಾಸ್ತ್ರಿಗಳು ಅದೊಂದು ಪ್ರತಿಭೆಯ ಸಂತೆ. ಕೃಷ್ಣಶಾಸ್ತ್ರಿಗಳ ಅಣ್ಣ ಸೀತಾರಾಮ ಶಾಸ್ತ್ರಿಗಳು ಗಣಿತಶಾಸ್ತ್ರ ಪ್ರಾಧ್ಯಾಪಕರು. ಹಲವಾರು ಕಥೆ, ಕವಿತೆ, ಜೀವನ ಚರಿತ್ರೆಗಳನ್ನು ಬರೆದವರು. ಸ್ವಕ್ಷೇತ್ರವಾದ ಗಣಿತಶಾಸ್ತ್ರ ಕುರಿತು ಸಂಖ್ಯೋದ್ಯಾನ, ಕಲನ ವಿನಾಶ ಮೊದಲಾದ ವಿರಳ ಕೃತಿಗಳನ್ನು ಬರೆದಿದ್ದರು. ಕ್ಷೀರಸಾಗರ ಎಂಬ ಹೆಸರಿನಲ್ಲಿ ಅವರು ಬರೆದ ಕಲಹ ಕುತೂಹಲ, ಅರ್ಧನಾರಿ, ಅರ್ಧಾಂಗಿ ಮೊದಲಾದ 10 ವಿನೋದ ಪ್ರಧಾನ ನಾಟಕಗಳು 1940-50ರಲ್ಲಿ ವಿಶಾಲ ಜನಪ್ರಿಯತೆಯನ್ನು ಗಳಿಸಿದ್ದವು. ಇವು ಅನೇಕ ಶಾಲೆಗಳಲ್ಲಿಯೂ ಸಾಮಾಜಿಕ ವೇದಿಕೆಗಳಲ್ಲಿಯೂ ಪ್ರದರ್ಶನಗೊಂಡಿತ್ತು. ಭಾರತೀಯ ಗಣಿತ, ಖಗೋಳಶಾಸ್ತ್ರ, ಪರಂಪರೆ ಬಗ್ಗೆ 50ರ ದಶಕದಲ್ಲಿ ಅವರು ನೀಡುತ್ತಿದ್ದ ಉಪನ್ಯಾಸಗಳು ಮರೆಯಲು ಸಾಧ್ಯವೇ ಇಲ್ಲ. ಆ ಕಾಲಕ್ಕೆ ಹೆಚ್ಚು ಪರಿಚಿತವಾಗಿರದ
ಸಂಶೋಧಕ ವಲಯಗಳಷ್ಟೇ ಸಂಚಲನೆ ಇದ್ದ ಆರ್ಯಭಟ, ವರಾಹಮಿಹಿರ, ಭಾಸ್ಕರಾಚಾರ್ಯ ಮೊದಲಾದವರನ್ನು ಕುರಿತು ಸೀತಾರಾಮ ಶಾಸ್ತ್ರಿಗಳು, ಅವರ ಸಮಕಾಲೀನರು, ಗಣಿತಶಾಸ್ತ್ರ ಪ್ರಾಧ್ಯಾಪಕರು ಆಗಿದ್ದ NK ನರಸಿಂಹಮೂರ್ತಿಗಳು ಮಾಡುತ್ತಿದ್ದ ಭಾಷಣಗಳು ನಮ್ಮನ್ನೆಲ್ಲ ಪುಲಕಗೊಳಿಸುತ್ತಿತ್ತು. ರಾಮಸ್ವಾಮಿಗಳ ಮಾತಿದು. ಕೃಷ್ಣಶಾಸ್ತ್ರಿಗಳ ತಂದೆ ಚಂದ್ರಶೇಖರ ಶಾಸ್ತ್ರಿಗಳನ್ನು ನಿಕಟವಾಗಿ ಕಂಡಿದ್ದ ಬಹುಮಂದಿಯ ಏಕರೂಪ ಉದ್ಗಾರ ಎಂದರೆ ಅವರು ಏಕೋ ನಮಗೆ ಅರ್ಥವೇ ಆಗಿಲ್ಲ ಅಂತ. ಆ ವರ್ಣನೆಯನ್ನು ಆಗಂತುಕ ಎನ್ನುವಂತಿಲ್ಲ. ಏಕೆಂದರೆ ಚಂದ್ರಶೇಖರ ಶಾಸ್ತ್ರಿಗಳಂಥವರು, ಕೃಷ್ಣಶಾಸ್ತ್ರಿಗಳಂಥವರು ಅರ್ಥವಾಗದಿರುವುದು ಸ್ವಾಭಾವಿಕ. ಕಾರಣ ಇಷ್ಟೇ: ಅರ್ಥ ಆಗುವುದು ಬೌದ್ಧಿಕ ವಲಯಕ್ಕೆ ಸೇರಿದ್ದು. ಶಾಸ್ತ್ರಿಗಳ ತಂದೆ ಮಗ ಇಬ್ಬರು ಇದ್ದಿದ್ದು, ನಡೆದಿದ್ದು, ಆಡಿದ್ದು ಪ್ರಜ್ಞೆಯ ಸ್ತರದಲ್ಲಿ. ಬುದ್ಧಿಯಿಂದ ಅತೀತವಾದದ್ದನ್ನು ಬುದ್ಧಿಯ ಪರಿಭಾಷೆಯಲ್ಲಿ ಹೇಗೆ ಹಿಡಿದಿಡಲು ಸಾಧ್ಯ? ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಅವರ ಅಕ್ಕ ಜಾನಕಮ್ಮ, ತಂದೆ ಚಂದ್ರಶೇಖರ ಶಾಸ್ತ್ರಿಗಳು ಮೂವರದು ಒಡನಾಟ ಇದ್ದವರು ದ.ರಾ. ಬೇಂದ್ರೆ, ಅರವಿಂದರು ಮೊದಲಾದ ಅನುಭಾವಿಗಳ ಅಂತರಂಗವನ್ನು ಮತಿಸಿದ್ದ ಬೇಂದ್ರೆಯವರು ಚಂದ್ರಶೇಖರ ಶಾಸ್ತ್ರಿಗಳ ಬಗ್ಗೆ ಹೇಳುತ್ತಾ, ಚಂದ್ರಶೇಖರ ಶಾಸ್ತ್ರಿಗಳನ್ನು ಕುರಿತು ಯೋಚಿಸಿದರೆ ಗಿಡದ ಗುಂಪಿನ ವಿಸ್ತಾರದಲ್ಲಿ ಅಡವಿಯೇ ಕಾಣದೋ ಎಂಬಂತೆ ಆಗುತ್ತದೆ ಎಂದಿದ್ದರು. ಒಂದು ಪದ್ಯದಲ್ಲಿ ಬೇಂದ್ರೆ ಚಂದ್ರಶೇಖರ ಶಾಸ್ತ್ರಿಗಳನ್ನು ಪ್ರಾಚೀನ ದಂಡಕಾರಣ್ಯ ಎಂದು ಸಂಬೋಧಿಸಿದ್ದರು. ದಂಡಕಾರಣ್ಯ ಬರೋದು ಬಾಣದ ಕಾದಂಬರಿನಲ್ಲಿ. ಸೊ ಎಂಟೈರ್ ಕಾದಂಬರಿ ಈಸ್ ಅ ವೈಲ್ಡ್ ಜಂಗಲ್ ವಿಚ್ ಇಸ್ ನೋನ್ ಫಾರ್ ಇಸ್ ಸೆಸ್ಕ್ವಿಪೆಡಾಲಿಯನ್ ಮೆಜೆಸ್ಟಿ, ವೇರ್ ಇನ್ ದಿ ಮೆಟಫರ್ಸ್ ಅಂಡ್ ಸಿಮಿಲೀಸ್ ರಶ್ ಇನ್ ಅಂಡ್ ಗಶ್ ಇನ್ ಲೈಕ್ ಎನ್ಸೈಕ್ಲೋಪೆಡಿಕ್ ನಾಲೆಡ್ಜ್ ಅಂತ ಒಬ್ಬ ಆಂಗ್ಲ ವಿದ್ವಾಂಸ ಕಾದಂಬರಿಯನ್ನು ವರ್ಣನೆ ಮಾಡುವಾಗ ವರ್ಣನೆ ಮಾಡ್ತಾನೆ. ಅವಧೂತ ಎಂದರೆ ಹೇಗಿರುತ್ತಾರೆ ಎಂದು ಯಾರಾದರೂ ಕೇಳಿದರೆ, ಹೀಗಿರುತ್ತಾರೆ ಎಂದು ಬೊಟ್ಟಿಟ್ಟು ತೋರಿಸಬಹುದಾದವರು ಚಂದ್ರಶೇಖರ ಶಾಸ್ತ್ರಿಗಳು. ಅವಧೂತತ್ವ ಅವರಲ್ಲಿ ಅಷ್ಟು ಮಡುಗಟ್ಟಿ ಮೆರೆದಿತ್ತು. ಶ್ರಮದಿಂದ ಪಾಂಡಿತ್ಯ ಗಳಿಸಿಕೊಂಡಿದ್ದರು ನಿಜ, ಆದರೆ ಮಾಸ್ತರಿಕೆ ಮಾಡಲು ಹೋಗಿರಲಿಲ್ಲ. ಪೌರೋಹಿತ್ಯದಲ್ಲಿ ನಿಷ್ಣಾತರು, ಆದರೆ ವೃತ್ತಿಯಾಗಿ ಮಾಡಿಕೊಂಡಿರಲಿಲ್ಲ. ಎಲ್ಲಿ 4 ಕಾಸು ಬಂದ್ಬಿಟ್ಟಿತೋ ಅಂತ ಹೆದರ್ತಾ ಇದ್ರಂತೆ. ನಾವು ಪಡ್ಕೊಳ್ಳೋದಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ 4 ಕಾಸು, ಅವ್ರು 4 ಕಾಸು ಬಂದ್ಬಿಡುತ್ತಲ್ಲ ಅಂತ ಭಯ ಪಡ್ತಾ ಇದ್ರಂತೆ. ಅಪಾರ ಕಾವ್ಯ ರಚನಾ ಪ್ರತಿಭೆ ಇದ್ದವರು, ಆದರೆ ವ್ಯವಸ್ಥಿತ ಸಾಹಿತ್ಯ ರಚನೆಯಿಂದ ವಿಮುಖರಾಗಿದ್ದರು. ನೋಡಿ, ಇಂಥದಕ್ಕೇನೆ ವಿರೋಧಾಭಾಸ ಅಲಂಕಾರ ಅಂತ ಹೇಳೋದು. ವಿರೋಧ ತರಹ ತೋರತ್ತೆ, ಆದರೆ ವಿರೋಧ ಅಲ್ಲ ಅದು, ವಿರೋಧಾಭಾಸ. ಆಭಾಸತ್ವೇ ವಿರೋಧಸ್ಯ ವಿರೋಧಾಭಾಸ ಉಚ್ಯತೆ ಅಂತ ಅದರ ಲಕ್ಷಣವನ್ನು ಹೇಳ್ತಾರೆ ಚಂದ್ರಾಲೋಕ ಕೃತಿಯ ಕರ್ತೃವಾಗಿರ್ತಕ್ಕಂಥ ಜಯದೇವ. ತೆಲುಗು ಸೀಮೆಯ ಸಂಗಮೇಶ್ವರ ಸ್ವಾಮಿಗಳು ಎಂಬ ಉಚ್ಚಕೋಟಿಯ ವಿದ್ವಾಂಸರು ಒಮ್ಮೆ ಬಳ್ಳಾರಿಯಲ್ಲಿ ಭಗವದ್ಗೀತೆ ಪ್ರವಚನ ಮಾಡ್ತಾ, ಸ್ಥಿತಪ್ರಜ್ಞ ಹೇಗಿರುತ್ತಾನೆ ಎಂದು ಕಾಣಬೇಕಾದರೆ ಇವರನ್ನು ನೋಡಿರಿ ಎಂದು ಸಭೆಯಲ್ಲಿ ಕುಳಿತಿದ್ದ ಚಂದ್ರಶೇಖರ ಶಾಸ್ತ್ರಿಗಳ ಕಡೆಗೆ ಬೆಟ್ಟು ಮಾಡಿ ತೋರಿಸಿದ್ರಂತೆ. ಚಂದ್ರಶೇಖರ ಶಾಸ್ತ್ರಿಗಳು ಬಾಯಿ ಬಿಟ್ಟರೆ ಹೊರಡ್ತಾ ಇದ್ದಿದ್ದು ಬರೀ ಸುಭಾಷಿತಗಳು. ಬೇಸಿಗೆಯಲ್ಲಿ ಎಡವಿದ ಕಲ್ಲನ್ನು ಮಳೆಗಾಲದಲ್ಲಿ ಕೀಳಬೇಕು, ಈಗಲೇ ಕೀಳುತ್ತಾ ಕುಳಿತರೆ ಬರೀ ಮೈಕೈ ನೋವು ಅಷ್ಟೇ. ಇಂತಹ ಸುಭಾಷಿತಗಳು ಹರಿದು ಬರ್ತಾ ಇತ್ತು. ಜಾತಿ ಮತ ಭೇದಗಳು ಅರ್ಥಶೂನ್ಯ ಎಂದು ಅವರು ಉಪನ್ಯಾಸ ಮಾಡಲು ಹೊರಡಲಿಲ್ಲ. ತಮ್ಮ ಬದುಕಿನ ರೀತಿಯ ಮೂಲಕವೇ ಆ ಸಂದೇಶವನ್ನು ಪ್ರಸಾರ ಮಾಡಿದರು. ನಡೆ, ನುಡಿ, ಚಿಂತನೆ ಎಲ್ಲವೂ ಅವರಲ್ಲಿ ಏಕೀಭವಿಸಿತ್ತು. ಹೀಗೆ ಅವರದು ಪರಿಪೂರ್ಣ ವ್ಯಕ್ತಿತ್ವ. ಭಾವನಾ ಪ್ರಪಂಚದೊಳಗೆ ತೇಲಿ ನೆಲೆಯುವುದೇ ಸುಖ, ಕೋವಿದರನ್ನು ಕಂಡು ತಿಳಿದು ಸುಮ್ಮನಿರುವುದೇ ಸುಖ, ಬೇಕು ಎಂಬ ಮಾತು ಬಿಟ್ಟು ಬೇಡವೆಂಬುದೇ ಸುಖ, ಲೋಕ ದಾಟವೆಲ್ಲ ನೋಡಿ ನಗುತ್ತಲಿರುವುದೇ ಸುಖ. ಇದೇ ಅವರ ಮಾತುಗಳ ಉಪನಿಷತ್ತು. ಅವರ ಆಶುಕವನ ಮಿಂಚು ಆಗಲಿ, ನಿತ್ಯ ಹಸನ್ಮುಖಿಯಾಗಲಿ ಪ್ರಯತ್ನದಿಂದ ರೂಢಿಸಿಕೊಂಡಂತೆ ಕಾಣುತ್ತಿರಲಿಲ್ಲ. ಅವರು ಇದ್ದಿದ್ದೇ ಹಾಗೆ. ಅವರ ಒಂದು ಲಾವಣಿ ನೋಡಿ, ಮನಸ್ಸಿರಬೇಕಣ್ಣ, ಒಳ್ಳೆ ಮನಸ್ಸಿರಬೇಕಣ್ಣ, ಮನಸ್ಸೊಂದು ಮಮತೆಯ ಬೀಡಾಗಬೇಕು, ಮದುವಿನಂಥ ಒಂದು ಮಾತೇ ಸಾಕು, ನಗುತ್ತಿರಬೇಕಣ್ಣ, ನಗೆಯಳು ತಿರುಳಿರಬೇಕಣ್ಣ, ಬಗೆ ಬಗೆ ಬಣ್ಣವ ಸವಿದಿರಬೇಕು, ಜಗವನೆ ತನ್ನೊಳು ತುಂಬಿಸುವಂಥ ಮನಸ್ಸಿರಬೇಕಣ್ಣ, ನಮಗೆ ಮನಸ್ಸಿರಬೇಕಣ್ಣ. ಕೃಷ್ಣಶಾಸ್ತ್ರಿಗಳನ್ನಾಗಲಿ ಅವರ ತಂದೆ ಚಂದ್ರಶೇಖರ ಶಾಸ್ತ್ರಿಗಳನ್ನಾಗಲಿ ಮುಕುಂದೂರು ಸ್ವಾಮಿಗಳನ್ನಾಗಲಿ ನೆನೆಯುವಾಗ ಮನಪಟಲದ ಮುಂದೆ ಮೂಡುವುದು ಅವಧೂತತ್ವ ಚಿತ್ರ ಮಾತ್ರವೇ ಹೊರತು ಬಾಹ್ಯ ಜೀವನದ ವಿವರಗಳೇ ಅಲ್ಲ. ಅವರು ನಿಜವಾಗಿ ಇದ್ದರೆ ಅಥವಾ ಅವರು ಇದ್ದರೆಂದು ಉಳಿದವರೆಲ್ಲ ಭ್ರಮಿಸಿದ್ದರೆ ಎಂಬ ವಿಸ್ಮಯವಷ್ಟೇ ಉಳಿಯುತ್ತದೆ. ಬೀಚಿ ಅವರ
ಸರಸ್ವತಿ ಸಂಹಾರ ಕಾದಂಬರಿಯಲ್ಲಿನ ಬ್ರಹ್ಮಾನಂದ ಶಾಸ್ತ್ರಿಗಳು ಎಂಬ ಪಾತ್ರಕ್ಕೆ ಮಾತೃಕೆಯಾಗಿದ್ದವರು ಬೆಳಗೆರೆ ಚಂದ್ರಶೇಖರ ಶಾಸ್ತ್ರಿಗಳು ಎಂದು ಬೀಚಿಯವರೇ ನನ್ನಲ್ಲಿ ಹೇಳಿದ್ದರು. ನನ್ನಲ್ಲಿ ಅಂದರೆ ರಾಮಸ್ವಾಮಿಗಳಲ್ಲಿ ಅಂತ. DVG, ಮಾಸ್ತಿ, VC, ರಾಜರತ್ನಂ ಮೊದಲಾದವರಿಗೂ ಚಂದ್ರಶೇಖರ ಶಾಸ್ತ್ರಿಗಳಿಗೂ ನಡುವೆ ಅಲೌಕಿಕ ಬಾಂಧವ್ಯವಿತ್ತು. ಹೀಗೆ ಶಾಸ್ತ್ರಿಗಳು ಲಹರಿ ಮೂಡಿದಾಗ ಬೆಂಗಳೂರಿಗೆ ಹೊರಟು ಬಂದುಬಿಡುತ್ತಿದ್ದರು. ಹಲವು ವಾರಗಳು ಕಳೆದ ಮೇಲೆ ಒಂದು ದಿನ ಇದ್ದಕ್ಕಿದ್ದಂಗೆ ಹೇಳ್ತಾ ಇದ್ರು, ನಾನು ಊರಿಗೆ ಹೊರಡ್ತೇನೆ ಅಂತ. ಇನ್ನೂ 4 ದಿನ ಇರಬಾರ್ದೆ ಎಂದರೆ ಮುಗುಳ್ನಗೆ ನಟ್ಟು ಉತ್ತರ ಕೊಡ್ತಾ ಇದ್ರು. ವಿ ಸೀತಾರಾಮಯ್ಯನವರ ಮನೆಯವರು ದಾರಿಗೆ ಏನಾದರೂ ಮಾಡಿಕೊಡುತ್ತೇವೆ ಎನ್ನುತ್ತಿದ್ದರೆ ಇಂಥ ಯಾವ ನಚ್ಚು ನಸೆಗಳಿಗೆ ಅವಕಾಶವನ್ನೇ ಕೊಡದೆ ಕಾಲು ತೆಗೆದವರಾಗಲೇ ಗೇಟು ದಾಟಿ ಹೊರಡುತ್ತಿದ್ದರು. ಬರುವುದು ಮೋಡದ ಹಾಗೆ, ಹೋಗುವುದು ಮೋಡದ ಹಾಗೆ. 80 ದಾಟಿದ ಮೇಲೆ ಅವರನ್ನು ಕುರಿತು, ನಿಮಗೀಗ ವಯಸ್ಸಾಯಿತು, ಊರೂರು ಸುತ್ತುವುದನ್ನು ಈಗಲಾದರೂ ಕಡಿಮೆ ಮಾಡಿ ಎಂದಾಗ ಚಂದ್ರಶೇಖರ ಶಾಸ್ತ್ರಿಗಳು ಆಶುಕವನದ ಮೂಲಕ ಈ ರೀತಿ ಉತ್ತರಿಸಿದರು. ಸಾಯೋಣ ಅಂದರೆ ಪುರ್ಸೊತ್ತಿಲ್ಲ, ಪುರ್ಸೊತ್ತು ಮಾಡ್ಕೊಂಡು ಕುಂತ್ರೆ ಸಾವೇ ಬರಲ್ಲ. ಇದು ಅವರ ಆಶುಕವನ. ಚಂದ್ರಶೇಖರ ಶಾಸ್ತ್ರಿಗಳ ಪ್ರತಿಭೆ ಅಧ್ಯಯನಾದಿ ಮಾರ್ಗಗಳಿಂದ ಸಿದ್ಧಿಸಿದ್ದಲ್ಲ, ಸ್ವಯಂಭೂ ಆದದ್ದು. ಸ್ವಯಂಭೂ ಲಿಂಗ ಅಂತ ಹೇಳ್ತೀವಲ್ಲ, ಆ ರೀತಿ ಸ್ವಯಂಭೂ ಅವರದು. ಕಾವ್ಯ, ವೇದಾಂತ, ಧರ್ಮ ಮೊದಲಾದವುಗಳ ಮೂಲ ರೂಪವನ್ನು ಹೃದಯಸ್ಥ ಮಾಡಿಕೊಂಡಿದ್ದರು. ಹೀಗೆ ಅವರ ಮಾತುಗಳು ನಿಂತ ಕಾಲದಲ್ಲಿ ಸುರಿಯುತ್ತಿದ್ದ ಆಶುಕವನಗಳು ಅಧ್ಯಾತ್ಮ ಸಂಪನ್ನವೂ ಕಾಂತಿಮಯವೂ ಆಗಿರುತ್ತಿತ್ತು. ಸ್ವಯಂ ಸಂಗೀತ ಶಾಸ್ತ್ರವನ್ನು ಕಲಿತವರಲ್ಲದಿದ್ದರೂ ಕೂಡ ಹಳ್ಳಿಯ ರೈತರಿಗೆ ಗಾಯನ ಕಲೆಯನ್ನು ಕಲಿಸುತ್ತಿದ್ದರು. ಅವರ ಮಟ್ಟಿಗೆ ತಾತ್ವಿಕ ಜಿಜ್ಞಾಸೆ ಪೂರ್ತಿ ಅಪ್ರಕೃತ ಎನಿಸುತ್ತಿತ್ತು. ಸತ್ಯವು ಕಣ್ಣಿಗೆ ಢಾಳಾಗಿ ಕಾಣಿಸುತ್ತಿರುವ ಅದಕ್ಕೆ ಪ್ರಮಾಣ ಕೇಳಬೇಕೇ ಎಂಬುದು ಅವರ ಚಿಂತನೆಯ ಧಾಟಿ. ಗಿಳಿಯ ವಯಸ್ಸಿನಲ್ಲಿ ಅನಿವಾರ್ಯವಾಗಿ ಹೆಗ್ಗೆರೆಯಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ತಂದೆಯವರ ಮನಸ್ಸಿಗೆ ಲವಲವಿಕೆ ತರಲು ಕೃಷ್ಣಶಾಸ್ತ್ರಿಗಳು ಎಂಬಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಗೀತಾಶ್ಲೋಕದ ಅರ್ಥ ಏನು ಎಂಬುದಾಗಿ ಕೇಳಿದರು. ತಂದೆಯವರು ಇದು ಹೇಳುವ ಅರ್ಥ ಅಲ್ಲ, ಮಾಡಬೇಕಾದ್ದು ಅಂದರು. ಅದಾದ ಹಲವು ತಿಂಗಳ ಮೇಲೆ ಇದ್ದಕ್ಕಿದ್ದಂತೆ ಮಗನಿಗೆ ಹಿಂದಿನ ಪ್ರಸಂಗ ಜ್ಞಾಪಕ ಮಾಡಿಸಿ, ಈಗ ನೋಡು ಆ ಅರ್ಥವನ್ನು ಎಂದವರೇ ಕಣ್ಣು ಮುಚ್ಚಿದರು. ಮತ್ತೆ ಕಣ್ಣು ತೆರೀಲೇ ಇಲ್ಲ. ಅಂದ್ರೇನು? ಸ್ವಾನುಭವ ವೇದ್ಯ, ಮಾತಿಗೆ ಅತೀತ ಅದು ಅಂತ. ಎಲ್ಲವಕ್ಕೂ ಕೂಡ ಮಾತಿನಿಂದಲೇ ನಾವು ಹೇಳೋಕ್ಕಾಗಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದಕ್ಕೆ ಹೇಳ್ತಕ್ಕಂಥದ್ದು ವಾಕಿಗೆ ಅತೀತವಾದದ್ದು, ಮನಸ್ಸಿಗೆ ಅತೀತವಾದದ್ದನ್ನು ಅನುಭವದಿಂದ ನಾವು ಕಾಣಬೇಕೇ ಹೊರತು ಇಂದ್ರಿಯಗಳಿಂದ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ತತ್ವವನ್ನು ಈ ರೀತಿಯಾಗಿ ಅವರು ಜೀವನದಲ್ಲಿ ಪರಿಪಾಲಿಸಿ ತೋರಿಸಿದರು. ಚಂದ್ರಶೇಖರ ಶಾಸ್ತ್ರಿಗಳನ್ನು, ಕೃಷ್ಣಶಾಸ್ತ್ರಿಗಳನ್ನು ನೋಡುವಾಗ ನಾವೆಲ್ಲ ಏಕೆ ಇಷ್ಟೊಂದು ಪರಿಪಾಟಲು ಪಡುತ್ತಿದ್ದೇವೆ ಎಂದು ಹಲವರಿಗಾದರೂ ಅನಿಸಬಹುದು. ಆದರೆ ಅವಧೂತತ್ವ ಸುಲಭಕ್ಕೆ ಸಿಗುವುದಿಲ್ಲ. ಅದನ್ನು ಯಾವ್ಯಾವ ಜನ್ಮಾಂತರ ಸಂಸ್ಕಾರಗಳು ಆಗು ಮಾಡಿಸುತ್ತದೋ ಯಾರು ಬಲ್ಲರು? ವಿಚಿತ್ರ ಎಂದರೆ ಕೈಯಲ್ಲಿ ದಮ್ಮಡಿ ಇಲ್ಲದ ಮಹಾನುಭಾವರುಗಳು ಅದೆಷ್ಟು ಮಂದಿಗೆ ಸಮಾಧಾನವನ್ನು, ಪ್ರಕಾಶವನ್ನು ವಿತರಿಸಿದರು. ಬಿಳಿ ಉಡುಪಿನ ಸನ್ಯಾಸಿ ಎಂದೆಲ್ಲ ಕೃಷ್ಣಶಾಸ್ತ್ರಿಗಳನ್ನು ಜನರು ವರ್ಣಿಸಿದ್ದುಂಟು. ಅದು ಅವರ ನಿರ್ಲಿಪ್ತತೆಯನ್ನು ಸ್ವಲ್ಪ ಮಟ್ಟಿಗೆ ಸೂಚಿಸುತ್ತದೆ. ಶಂಕರಾಚಾರ್ಯರ ವಿವೇಕ್ ಚೂಡಾಮಣಿ ಆರಂಭದಲ್ಲಿ ಬರುವ ಅರ್ಥಗರ್ಭಿತ ಮಾತು ಪ್ರಸಿದ್ಧವಾದದು. ದುರ್ಲಭಂ ತ್ರಯಮೈವೈತದ್ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. 3 ವಿಶೇಷವಾದ ಗುಣಗಳು ಜನರಲ್ಲಿ ಹೊಕ್ಕಿರುವುದು ದೈವಾನುಗ್ರಹ ಇದ್ದರೆ ಮಾತ್ರವೇ. ಜೀವಾನುಕಂಪಾದಿ ಮಾನವೀಯ ಗುಣ, ಮೋಕ್ಷದ ಅಭಿಮುಖತೆ, ಮಹಾಪುರುಷರ ಒಡನಾಟ. ಈ 3 ಗುಣಗಳ ಸಮಾವೇಶ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಲ್ಲಿ ಇತ್ತು. ಸಂಸ್ಕಾರ ಪ್ರಾಪ್ತಿಯಿಂದ, ಸ್ವಪ್ರಯತ್ನದಿಂದ ಹೇಗೋ ಈ ಗುಣಗಳು ಅವರಲ್ಲಿ ದಟ್ಟವಾಗಿ ಇರುತ್ತಿತ್ತು. ಈ ಗುಣಗಳ ಉದಾತ್ತತೆಯನ್ನು ಗ್ರಹಿಸುವುದು ಕಷ್ಟವಲ್ಲ. ಅವು ಶಾಸ್ತ್ರಿಗಳಲ್ಲಿ ರಕ್ತಗತವಾಗಿತ್ತು ಎಂಬುದು ವಿಶೇಷ. ಹೇಳಿಕೊಳ್ಳುವಂತಹ ಉಪಪತ್ತಿ ಇಲ್ಲದ, ಅತಿ ಸಾಮಾನ್ಯ ಎನ್ನಬಹುದಾದ ಸ್ಥಿತಿಯಲ್ಲಿದ್ದ ಜಂಗಮರು ಸೇವಾವಕಾಶ ಕಂಡಲ್ಲಿ ನುಗ್ಗುತ್ತಾರೆ. ತಾವೇ ಅಂತಹ ಅವಕಾಶಗಳನ್ನು ಸೃಷ್ಟಿಯನ್ನು ಮಾಡಿಕೊಳ್ಳುತ್ತಾರೆ. ಗ್ರಾಮಸ್ಥರೊಡನೆ ಅವರಿಗಿದ್ದ ತಾದಾತ್ಮ್ಯ ಪರಿಪೂರ್ಣವಾದದ್ದು. ಹೀಗಾಗಿ ನಾನು ಇತರರಿಗೆ ಏನೋ ಮಾಡುತ್ತಿದ್ದೇನೆ ಎಂಬ ಭಾವನೆಯೇ ಅವರ ಮನಸ್ಸಲ್ಲಿ ಬರುತ್ತಿರಲಿಲ್ಲ. ಮುಮುಕ್ಷುತ್ವ ಅವರ ನರನಾಡಿಗಳಲ್ಲಿ ಇದ್ದಿದ್ದರಿಂದಲೇ ಮುಕುಂದೂರು ಸ್ವಾಮಿಗಳಂತಹ ಅವಧೂತರಿಂದ ಅವರು ಆಕರ್ಷಿತರಾದರು. 3ನೇದಾಗಿ ಮಹಾಪುರುಷ ಸಂಶ್ರಯ. ಸಾಮಾನ್ಯವಾಗಿ ಯಾವುದೋ ಒಂದು ವೃತ್ತಿಗೋ ಪ್ರವೃತ್ತಿಗೋ
ಜಾಯಮಾನಕ್ಕೋ ಸೇರಿದವರು ಒಟ್ಟುಗೂಡುವುದು ಸ್ವಾಭಾವಿಕ. ಅಂತಹ ಒಡನಾಟ ಹೆಚ್ಚಿನ ಸಂದರ್ಭಗಳಲ್ಲಿ ಸನ್ನಿವೇಶಾನುಗುಣವೋ ಅನುಕೂಲವಾಗಿಯೋ ಇರುತ್ತದೆ. ಆದರೆ ಈ ಜಾಡಿನಿಂದ ಭಿನ್ನವಾದದ್ದು ಕೃಷ್ಣಶಾಸ್ತ್ರಿಗಳ ಮಹಾಪುರುಷ ಸಂಶ್ರಯ. ಯಾವುದೇ ಕ್ಷೇತ್ರದ ಸಾಧಕರಿದ್ದರೂ ಕೃಷ್ಣಶಾಸ್ತ್ರಿಗಳು ತಾವಾಗಿ ಅವರನ್ನು ಅರಸಿ ಹೋಗುವುದು, ಊರೂರು ತಿರುಗುವುದು. ಜೈಮಿನಿ ಭಾರತದಂತಹ ಸುಲಭವಲ್ಲದ ಪ್ರೌಢಕಾವ್ಯವನ್ನು ಶಾಲಾ ಮಕ್ಕಳಿಗೆ ತನ್ಮಯತೆಯಿಂದ ಪಾಠ ಮಾಡುತ್ತಿದ್ದ ಶಾಲಾ ಮಾಸ್ತರಿಗೆ ಪೂರ್ವಜನ್ಮ ಪುಣ್ಯದ ಫಲವೆಂದು ನಂಬಿದ್ದ ಸಿದ್ದಯ್ಯ, ಅವರ ಒಡನಾಟಿ ಅಲ್ಲಿ ಸಾಬ್, ದೇವನೂರಿನ ಪಟೇಲ, ಸಜ್ಜನಿಕೆಯ ಸಾಂದ್ರ ರೂಪವಾಗಿದ್ದ ಮಹಮ್ಮದ್ ಹಯಾತ್ ಸಾಬ್, ಜಾನಪದ ಹಾಡುಗಳ ಅಕ್ಷಯ ಪಾತ್ರೆಯಾಗಿದ್ದ ಗೊಲ್ಲರಹಟ್ಟಿಯ ಸಿರಿಯಜ್ಜಿ, ಇಂಥ 10 ಮಂದಿಯನ್ನು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ವ್ಯಕ್ತಿ ಚಿತ್ರಣಗಳ ಮೂಲಕ ಅಮರರಾಗಿಸಿದ್ದಾರೆ. ಇಂಥ ಅಪೂರ್ವ ವ್ಯಕ್ತಿಗಳು ಎಲ್ಲ ಜಿಲ್ಲೆಗಳಲ್ಲೂ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಎಂಥವರನ್ನೂ ನೋಡಿಯೂ ಇರುತ್ತಾರೆ. ಆದರೆ ಹೊರನೋಟಕ್ಕೆ ಸಾಮಾನ್ಯರೆನಿಸುವ ಅಂಥವರನ್ನು ವ್ಯಕ್ತಿತ್ವದ ಉದಾತ್ತತೆಯನ್ನು ಗುರುತಿಸಿ ಮೆರೆಸುವುದು ಕೃಷ್ಣಶಾಸ್ತ್ರಿಗಳ ವಿಶಿಷ್ಟತೆ. ಗ್ರಾಮಾಭ್ಯುದಯ, ಹಳ್ಳಿಗಳ ಏಳ್ಗೆ, ಉದ್ದುದ್ದ ಮಾತುಗಳು ತಲೆ ಚಿಟ್ಟು ಹಿಡಿಸುವಷ್ಟು ಸಲ ಕರ್ಣತಾಡನವಾಗುತ್ತದೆ. ಈ ಗಮ್ಯವನ್ನು ಯಾವುದೇ ಡಂಗುರ ಇಲ್ಲದೆ ದೊಡ್ಡ ರೀತಿಯಲ್ಲಿ ಮಾಡಿ ತೋರಿಸಿದವರು ಕೃಷ್ಣಶಾಸ್ತ್ರಿಗಳು. ದೇವನೂರಿನಲ್ಲಿ ಅದ್ಧೂರಿಯಾಗಿ ಅವರು ನಡೆಸಿದ ಲಕ್ಷ್ಮೀಶ ಕವಿಯ ಜಯಂತ್ಯುತ್ಸವ ಪ್ರಾಂತದ ಇತಿಹಾಸದ ಒಂದು ಮೈಲಿಗಲ್ಲು. ಅದು ಒಂದಾದ ಮೇಲೊಂದರಂತೆ ಸರಣಿ ಚಟುವಟಿಕೆಗಳಿಗೆ ನಾಂದಿಯಾಯಿತು. ವಿವಿಧ ಕಲಾ ಪ್ರದರ್ಶನ, ಒಮ್ಮೆ ಗೀತಾ ಜಯಂತಿ, ಒಮ್ಮೆ ನಾಟಕ, ಒಮ್ಮೆ ಗಮಕ ವಾಚನ, ಒಮ್ಮೆ ಜಾನಪದ ಉತ್ಸವ. ಇದು ಯಾವುದೇ ಒಂದು ಹಳ್ಳಿಯಲ್ಲ. ಅವರು ಹೋದ ಕಡೆಯೆಲ್ಲ ಇಂಥದ್ದೇ ಸಾಹಸ ಸರಣಿ. ಹೆಗ್ಗೆರೆಯಾಗಲಿ, ಮೀರಾಸಾಬಿ ಹಳ್ಳಿಯಾಗಲಿ ಆ ಕಾಲದಲ್ಲಿ ಯಾವ ಮೇಷ್ಟ್ರೂ ಇಷ್ಟಪಟ್ಟು ಹೋಗುತ್ತಿದ್ದ ಜಾಗಗಳಲ್ಲ. ಅಂತಹ ಹಳ್ಳಿಗಳನ್ನು ಕೃಷ್ಣಶಾಸ್ತ್ರಿಗಳು ನಂದನವನವನ್ನಾಗಿ ಮಾಡಿದರು. ಸ್ವಂತ ಶ್ರಮದಿಂದ, ಅಣ್ಣ ಮಾತ್ರೆಯರ ನೆರವಿನಿಂದ, ಗ್ರಾಮಸ್ಥರ ತೊಡಗುವಿಕೆಯಿಂದ ನಿರ್ಮಿಸಿರುವ ಹೆಗ್ಗೆರೆಯ ಶಾಲೆ ಮೊದಲಾದವು ನಿಜವಾದ ಅರ್ಥದಲ್ಲಿ ಶಾಸ್ತ್ರಿಗಳ ಸ್ಮೃತಿಗೆ ಪ್ರಜ್ವಲ ಸ್ಮಾರಕಗಳು. ಚಿತ್ರದುರ್ಗ ಜಿಲ್ಲೆಯ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಆಗಿದ್ದ ರಾಜಪುರೋಹಿತರ ಆಧ್ವರ್ಯದಲ್ಲಿ ತಳುಕು ಗ್ರಾಮದಲ್ಲಿ ವೆಂಕಣ್ಣಯ್ಯನವರ ಸ್ಮಾರಕವೊಂದನ್ನು ನಿರ್ಮಿಸುವ ಥರದೊಂದು ನಡೆದಿತ್ತು. ಅಸ್ಥಿಭಾರ ಶಿಲೆಯನ್ನು ಮುಖ್ಯಮಂತ್ರಿ ದೇವರಾಜ್ ಅವರ ಕೈಯಿಂದ ಮಾಡಿತ್ತು. ಅದೊಂದು ರಾತ್ರಿ ಊರ ಸಮಸ್ತರು ಅನ್ಯ ಗಣ್ಯರೂ ಸೇರಿ ಸ್ಮಾರಕ ನಿರ್ಮಾಣಕ್ಕೆ ಹಣ ಎಲ್ಲಿಂದ ತರುವುದು ಎಂದು ಯೋಚನೆ ಮಾಡುತ್ತಿದ್ದರು. ಸರ್ಕಾರ ಕೇಳೋಣ, ಶ್ರೀಮಂತರಿಂದ ಸಂಗ್ರಹಿಸೋಣ ಎಂಬ ಸಲಹೆಗಳು ಬಂತು. ಆದರೆ ಯಾರೂ ಕೂಡ ಕೊಡೋದಕ್ಕೆ ಮುಂದೆ ಬರಲಿಲ್ಲ. ಕೃಷ್ಣಶಾಸ್ತ್ರಿಗಳು ಆದರ್ಶ ಶಿಕ್ಷಕ ಪ್ರಶಸ್ತಿಯ ಮೊತ್ತವಾದ 1000 ರೂಪಾಯಿಗಳನ್ನು ಕೊಟ್ಟು ಹಿಂದಕ್ಕೆ ಹೋಗಿ ಕುಳಿತರು. ಇದು ಅವರ ನಿಜವಾಗಿರ್ತಕ್ಕಂತಹ ಜೀವನ ಶೈಲಿ. BGL ಸ್ವಾಮಿ ಹೇಳುತ್ತಿದ್ದರು, ನಾನು ವಿಜ್ಞಾನ ಎಂದು ಬರೆದಿದ್ದು ಸಾಹಿತ್ಯ ಆಯಿತು, ಸಾಹಿತ್ಯ ಅಂತ ಬರೆದಿದ್ದು ಹ್ಯೂಮರ್ ಆಯಿತು ಅಂತ. ಕೃಷ್ಣಶಾಸ್ತ್ರಿಗಳು ಹಾಗೆಯೇ. ಅವರು ಬರೆದದ್ದೆಲ್ಲ ಸ್ವಾನುಭವಗಳೇ ಎಂಬ ಸಂಗತಿ ಮಾತ್ರ ಅದಕ್ಕೆ ಪ್ರಮಾಣ, ಮೌಲ್ಯ ಮಾಪಕ ಎಲ್ಲವೂ. ಇದು ಯಾವುದೇ ವಿಶ್ಲೇಷಣೆಗೂ ವರ್ಗೀಕರಣಕ್ಕೂ ಅತೀತವಾದದ್ದು. ಬೇರೆ ರೀತಿಯಾಗಿ ಲಕ್ಷಣೀಕರಿಸುವುದು ಸಾಧ್ಯವೇ ಇಲ್ಲ. ಸಾಹಿತಿಗಳ ಸ್ಮೃತಿ ಮೊದಲಾದ ಕಥನಗಳಲ್ಲಿ ಸಾಹಿತ್ಯ ಕ್ಷೇತ್ರದ ಧೀಮಂತರ ಇತರ ವಿರಳ ವ್ಯಕ್ತಿಗಳ ಬಗ್ಗೆ ಅನ್ಯತ್ರ ದುರ್ಲಭವಾದ ವೃತ್ತಾಂತಗಳು, ಒಳನೋಟಗಳು ನಮಗೆ ಸಿಗುತ್ತದೆ. ಶಾಸ್ತ್ರಿಗಳಿಗೆ ಶತಶತ ನಮನಗಳು. ಇದು SR ರಾಮಸ್ವಾಮಿಯವರ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಬಗ್ಗೆ ಬರೆದಿರತಕ್ಕಂತಹ ದೀಪ್ತ ಶೃಂಗಗಳು ವ್ಯಕ್ತಿಚಿತ್ರಗಳು ಎಂಬತಕ್ಕಂತಹ ಭಾಗದ 81ನೇ ಪುಟದಿಂದ 95ನೇ ಪುಟ ತನಕ ನಾನು ಓದಿದ್ದೀನಿ. ಇನ್ನು ಮುಂದೆ ಮುಖ್ಯವಾಗಿ ಸಾಹಿತಿಗಳ ಸ್ಮೃತಿ, ನೇರವಾಗಿ ಆ ಕೃತಿಗೆ ಬಂದರೆ ನನಗೆ ಸಮಯ ಸಾಲಲ್ಲ ಅನ್ನೋದು ನನಗೆ ಗೊತ್ತಿದೆ. 6 ಜನ ವಿದ್ವಾಂಸರ ಮಧ್ಯೆ ಅವರ ಒಡನಾಟ ಹೇಗಿತ್ತು, ಮಾಸ್ತಿಯವರ ಜೊತೆ ಹೇಗಿತ್ತು, DVG ಅವರ ಬಗ್ಗೆ ಹೇಗಿತ್ತು, ವಿ ಸೀತಾರಾಮಯ್ಯನವರ ಬಗ್ಗೆ ಹೇಗಿತ್ತು, GP ರಾಜರತ್ನಂ ಬಗ್ಗೆ ಹೇಗಿತ್ತು, ಬೇಂದ್ರೆಯವರ ಬಗ್ಗೆ ಹೇಗಿತ್ತು, ದೇವಡು ನರಸಿಂಹಶಾಸ್ತ್ರಿಗಳ ಬಗ್ಗೆ ಹೇಗಿತ್ತು ಅಂತ 136 ಪುಟಗಳಲ್ಲಿ ವರ್ಣನೆ ಮಾಡ್ತಾರೆ. ಅಷ್ಟನ್ನೂ ಕೂಡ ನನಗೆ ಓದೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಕೆಲವನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ನಿಮ್ಮ ಅನುಮತಿ ಕೋರ್ತಾ ಇದ್ದೀನಿ. ಲೇಖಕರ ಮಾತು ಮೊದಲ ಮುದ್ರಣಕ್ಕೆ. ಈ ಮಾತಿನಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳೇ ಈ ಕೃತಿ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡಿ. ನನ್ನ ಪೂಜ್ಯ ತಂದೆ ಬೆಳಗೆರೆ ಚಂದ್ರಶೇಖರ ಶಾಸ್ತ್ರಿಗಳು ಆಶುಕವಿಗಳು. ಬಾಲ್ಯದಲ್ಲಿ ಕಂಚಿಯ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದವರು. ಅನಂತರದಲ್ಲಿ ಏಕೋ ಏನೋ ಜಾನಪದ ಸಾಹಿತ್ಯಕ್ಕೆ ಮಾರು ಹೋದರು. ವೇದಕ್ಕೆ ಸಮಾನವಾದ ಅಭಿಪ್ರಾಯಗಳು ಜಾನಪದ ಸಾಹಿತ್ಯದಲ್ಲಿ ಹರಡಿಕೊಂಡಿದೆ ಅನ್ನುವುದನ್ನು ಉದಾಹರಣೆಗಳ ಮೂಲಕ ಕಂತೆಯಾಗಿ ವಿವರಿಸುತ್ತಿದ್ದರು.
ಅಂದಿನ ಹೆಸರಾಂತ ಹಿರಿಯ ಸಾಹಿತಿಗಳು, ವಿದ್ವಾಂಸರು DVG, ಮಾಸ್ತಿ, ಬೇಂದ್ರೆ, ದೇವಡು ಎಲ್ಲರನ್ನೂ ಕೂಡ ಅವರು ನಿಕಟವಾಗಿ ಬಲ್ಲವರಾಗಿದ್ದರು. ಹಾಗೆಯೇ ಹಳ್ಳಿಯಲ್ಲಿ ಕುರಿ ಕಾಯುವವರೆಗೂ ಕಡ್ಲೆಕಾಯಿ ಸ್ವಾಮಿ ಲಾವಣಿ ತಾತ ಆಗಿದ್ದರು. ಅವರೊಬ್ಬ ಆಧ್ಯಾತ್ಮಿಕ ಅನುಭಾವಿ, ಅದೊಂದು ವಿಚಿತ್ರ ವ್ಯಕ್ತಿತ್ವ. ಈ ಪುಸ್ತಕದಲ್ಲಿ 6 ಮಂದಿ ಹಿರಿಯ ಜೀವಗಳೊಂದಿನ ನನ್ನ ಅನುಭವಗಳನ್ನು ಓದುಗರ ಮುಂದಿಡಲು ಯತ್ನಿಸುತ್ತಿದ್ದೇನೆ. ಇದು ಕೃಷ್ಣಶಾಸ್ತ್ರಿಗಳ ಮಾತು. ಹಿರಿಯರೆಲ್ಲ ನನ್ನ ಪಾಲಿಗೆ ಬರೀ ಸಾಹಿತಿಗಳಷ್ಟೇ ಅಲ್ಲ, ಉನ್ನತ ಚಿಂತನಾ ಮತ್ತು ಜೀವನಾದರ್ಶಗಳನ್ನು ಮೈಗೂಡಿಸಿಕೊಂಡವರು, ತತ್ವಚಿಂತಕರೂ ಹೌದು. ಅವರು ಕಂಡುಕೊಂಡ ಉನ್ನತ ರೀತಿಯಲ್ಲಿ ಬಾಳಿದವರು, ಬಾಳಿದಂತೆ ಹೇಳಿದವರು. ಆದ್ದರಿಂದಲೇ ನನಗೆ ಗೌರವಾನ್ವಿತರು. ಇನ್ನು ಮುನ್ನುಡಿ ಈ ಗ್ರಂಥಕ್ಕೆ ಬರೀತಾ ಕೀರ್ತಿನಾಥ್ ಕುರ್ತಕೋಟಿಯವರು ಈ ರೀತಿ ಅಭಿಪ್ರಾಯ ಪಡ್ತಾರೆ. ಕೃಷ್ಣಶಾಸ್ತ್ರಿಗಳು ಸಮಕಾಲೀನ ನವೋದಯ ಸಾಹಿತ್ಯಗಳನ್ನು ಅಕ್ಷರಶಃ ಆರಾಧಿಸಿದವರು. DVG, ಮಾಸ್ತಿ, ಬೇಂದ್ರೆ, ದೇವಡು, ರಾಜರತ್ನಂ, V. ಸೀತಾರಾಮಯ್ಯ ಇವರಲ್ಲಿ ಈಗ ಯಾರೂ ಉಳಿದಿಲ್ಲ. ಈ ಮಹನೀಯರ ವ್ಯಕ್ತಿಚಿತ್ರಗಳು ಇಲ್ಲಿ ಮಾತ್ರ ಉಳಿದಿದೆ. ಲೇಖಕರ ತಂದೆಯಾದ ಚಂದ್ರಶೇಖರ ಶಾಸ್ತ್ರಿಗಳು, ಸೋದರಿಯಾಗಿದ್ದ ಜಾನಕಮ್ಮನವರು ಇಂದಿನ ತಲೆಮಾರಿನವರಿಗೆ ಪರಿಚಿತರೇ ಅಲ್ಲ. ಅವರಿಬ್ಬರು ಈ ಗ್ರಂಥದ ಉದ್ದಕ್ಕೂ ಪ್ರೇರಕ ಶಕ್ತಿಗಳು. ನಿಟ್ಟೂರು ಶ್ರೀನಿವಾಸರಾಯರು ಏನು ಹೇಳ್ತಾರೆ ನೋಡಿ, ನನಗೆ ವೈಯಕ್ತಿಕವಾಗಿ ಈ ಕೃತಿಯಲ್ಲಿರುವ ವ್ಯಕ್ತಿಚಿತ್ರಗಳು ಬಹುಪ್ರಿಯವಾಗಿದೆ. ಕೇವಲ ವೈಯಕ್ತಿಕ ಕಾರಣ ಒಂದೇ ಅಲ್ಲದೆ ಈ ಚಿತ್ರಗಳು ನಮ್ಮ ನಾಡಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಬಹಳ ಬೆಲೆಯುಳ್ಳ ಸ್ಥಾನವನ್ನು ಪಡೆದಿದೆ. ಇದರಲ್ಲಿ ಚಿತ್ರಿಸಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ನಮ್ಮ ಸಂಸ್ಕೃತಿಗೆ ಘನವಾದ ಕೊಡುಗೆಯನ್ನು ಇತ್ತವರಾಗಿದ್ದಾರೆ. ಇನ್ನು ಇದನ್ನು ಪ್ರಕಟ ಮಾಡಿರ್ತಕ್ಕಂತಹ ಅಭಿನವ ಪ್ರಕಾಶಕರಾಗಿರ್ತಕ್ಕಂಥ ರವಿಕುಮಾರ್ ಏನು ಹೇಳ್ತಾರೆ ನೋಡಿ, ಸಾಹಿತ್ಯಗಳ ಕೃತಿಯನ್ನು ಪುನರ್ಮುದ್ರಿಸಲು ಬಹಳ ಹಿಂದೆ ಬೆಳಗೆರೆ ಶಾಸ್ತ್ರಿಗಳೇ ನನಗೆ ಸೂಚಿಸಿದ್ದರು. ಆ ಕುರಿತು ಕುರ್ತಕೋಟಿಯವರಿಗೂ ಮನೋಹರ ಗ್ರಂಥಮಾಲೆಗೂ ಪತ್ರ ಬರೆದಿದ್ದರು. ಆದರೆ ಸಾಧ್ಯವಾಗಿರಲಿಲ್ಲ. ಕಳೆದ 1 ವಾರದ ಹಿಂದೆ ಪ್ರಭುಶಂಕರ್ ಅವರು ದೂರವಾಣಿಯಲ್ಲಿ ಸಂಪರ್ಕಿಸಿ ಶಾಸ್ತ್ರಿಗಳ ಜೊತೆ ಮಾತನಾಡಿದ್ದೇನೆ, ಕೃತಿಯನ್ನು ಪ್ರಕಟ ಮಾಡಿ ಎಂದರು. ಆ ಮಾತುಗಳಿಗೆ, ಘಟನೆಗಳಿಗೆ ಆಧಾರಗಳೇನು ಎಂದು ಪ್ರಶ್ನಿಸಿದರು. ಶಾಸ್ತ್ರಿಗಳು ಯಾವುದಕ್ಕೂ ವಿಚಲಿತರಾಗದೆ, ಈ ಮಾತುಗಳು ಮಾಸ್ತಿ, ರಾಜರತ್ನಂ, ಬೇಂದ್ರೆ ಮುಂತಾದವರ ಕಡೆಯಿಂದ ಬಂದಿದ್ದರಿಂದ ಅದನ್ನು ನಾನು ಸತ್ಯವೆಂದೇ ನಂಬುತ್ತೇನೆ ಎಂದರು. ನೀನು ಬರೆದು ಅವರಿಗೆ ಸಮಜಾಯಿಷಿ ಕೊಡಬೇಕು ಎಂದು ಕಾಳಿಂಗ ಕೃಷ್ಣ ಆಗ್ರಹಪಡಿಸಿದಾಗ ಶಾಸ್ತ್ರಿಗಳು ನಕ್ಕು ಈ ರೀತಿ ಹೇಳಿದರು, ಅಯ್ಯ, ನಾವು ತರಕಾರಿ ಬೆಳೆದು ಸಂತೆಗೆ ತಂದು ಮಾರೋದಕ್ಕೆ ಇಟ್ಟಿದ್ದೇವೆ. ಇದು ಬಲಿತಿದ್ದು ಎಂದು ಕೆಲವರು ಹೇಳ್ತಾರೆ, ಇನ್ನೊಬ್ಬರು ಎಳಸು ಎನ್ನುತ್ತಾರೆ, ಮಗದೊಬ್ಬ ಇದು ಹುಳುಕು ಎನ್ನುತ್ತಾನೆ. ಕೆಲವರು ಹಣ ಕೊಟ್ಟು ಸದ್ದಿಲ್ಲದೆ ಕೊಂಡುಕೊಂಡು ಹೋಗ್ತಾರೆ. ಹಾಗೆಯೇ ಪುಸ್ತಕವೂ ಕೂಡ. ನನಗನ್ನಿಸಿದ್ದನ್ನು ನಾನು ಬರೆದಿದ್ದೇನೆ, ಅವರ ಅಭಿಪ್ರಾಯ ಅವರು ಹೇಳಲಿ, ಅದರಲ್ಲಿ ಅವ್ರದ್ದೇನು ತಪ್ಪು ಅಂತ ಹೇಳಿ ಸುಮ್ಮನಾದರು. ಈ ಲೇಖನಗಳನ್ನು ಓದುತ್ತಿದ್ದರೆ ನಮಗೆ ಮಾಸ್ತಿ, ಬೇಂದ್ರೆ, ದೇವಡು, DVG ಅವರ ಮಾತುಗಳನ್ನೇ ಕೇಳುತ್ತಿರುವಂತೆ ಭಾಸವಾಗುತ್ತದೆ. ಇವು ಕೇವಲ ವ್ಯಕ್ತಿ ಚಿತ್ರಗಳಾಗಿರದೆ ವ್ಯಕ್ತಿತ್ವ ಜೀವನ ದರ್ಶನದ ನಿರೂಪಣೆಗಳು ಅಷ್ಟೇ ಅಲ್ಲ, ಆ ಕಾಲದ ಮೌಲ್ಯ ವ್ಯವಸ್ಥೆ, ನಂಬಿಕೆ, ಮನುಷ್ಯ ಸಂಬಂಧಗಳ ಕುರಿತು ವಿಶ್ಲೇಷಣೆಗಳನ್ನು ಕೂಡ ನಾವು ನೋಡಬಹುದು. ಈಗ ಮೊದಲನೇದಕ್ಕೆ ಬರ್ತೀನಿ. ಮಾಸ್ತಿಯವರ ಬಗ್ಗೆ ಯಾವ ರೀತಿ ಒಡನಾಟ ಇತ್ತು ಕೃಷ್ಣಶಾಸ್ತ್ರಿಗಳಿಗೆ ಅಂತ. ನಾನು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಹೈಸ್ಕೂಲ್ನಲ್ಲಿ ಓದುತ್ತಿದ್ದ ದಿನಗಳಲ್ಲಿ ಆಗೊಮ್ಮೆ ಈಗೊಮ್ಮೆ ಬೆಂಗಳೂರಿನ ರಸ್ತೆಗಳಲ್ಲಿ ಕಾರಿನಲ್ಲಿ ಹೋಗುತ್ತಿದ್ದ ಮಾಸ್ತಿಯವರನ್ನು ಕಂಡಿದ್ದುಂಟು. ಎದ್ದು ಕಾಣುವ ನಾಮ, ಜರಿಪೇಟ, ಟೈ, ಕೋಟು, ಬಿಳಿ ಪ್ಯಾಂಟು ಧರಿಸುತ್ತಿದ್ದ ಮಾಸ್ತಿಯವರು ಉನ್ನತ ಅಧಿಕಾರಿ ಎಂದು ಎಲ್ಲರ ಬಾಯಲ್ಲೂ ಕೇಳಿದ್ದುಂಟು. ಕಾರ್ನಲ್ಲಿ ಹೋಗುತ್ತಿದ್ದಾಗ ಕಂಡ ಜನ ಕೈ ಜೋಡಿಸಿ ನಮಸ್ಕರಿಸುತ್ತಿದ್ದನ್ನು ನೋಡಿ ನಾನೂ ನನ್ನ ಜೊತೆ ವಿದ್ಯಾರ್ಥಿಗಳು ಸಹ ಕೈ ಜೋಡಿಸಿ ಶಿರಬಾಗಿ ನಮಸ್ಕರಿಸಿದೆವು. ಆಗ ಮಾಸ್ತಿಯವರು ಕಾರಿನಿಂದ ತಲೆ ಹೊರಚಾಚಿ ಎರಡೂ ಕೈಗಳನ್ನು ಜೋಡಿಸಿ ನಗುತ್ತಾ ಸಾಗುತ್ತಿದ್ದರು. ನಮಗೆಲ್ಲ ಏನೋ ಒಂದು ರೀತಿಯ ಮೋಜನ್ನು ತಂದುಕೊಡುತ್ತಿತ್ತು. ಅದೇ ವ್ಯಕ್ತಿ ನಮ್ಮ ಚಳ್ಳಕೆರೆಗೆ ಬಂದು ಎಲ್ಲರೊಡನೆ ಸರಸವಾಗಿ ಮಾತನಾಡುತ್ತಾ ಓಡಾಡುತ್ತಿದ್ದನ್ನು ಕಂಡು ನನಗೇನೋ ಸಂತೋಷ ಅನ್ನಿಸ್ತು. ಕೊನೆಯಲ್ಲಿ ಜನರ ಮಧ್ಯದಿಂದ ನುಸುಳಿಕೊಂಡು ಹೋಗಿ ಮಾತನಾಡಿಸಿದೆ. ಬೆಂಗಳೂರಿನ ಬೀದಿಗಳಲ್ಲಿ ಅವರನ್ನು ಕಂಡಾಗ 4-6 ಬಾರಿ ನಮಸ್ಕರಿಸಿದ್ದನ್ನು ಅವರಿಗೆ ಹೇಳಿದೆ. ಅದರೊಂದಿಗೆ ಮತ್ತೇನನ್ನೂ ಮಾತನಾಡಲು ನನಗೆ ತೋಚಲಿಲ್ಲ. ಅವರು ನನ್ನ ಹೆಗಲ ಮೇಲೆ ಕೈ ಹಾಕಿ ಹೇಳಿದರು, ಹೌದೇ, ನೀವು ಬೆಂಗಳೂರಿನಲ್ಲಿರೋರಾ? ಹೌದು, ಮಲ್ಲೇಶ್ವರಂ ಹೈಸ್ಕೂಲ್ನಲ್ಲಿ ಓದುತ್ತಿದ್ದೆ. ಅಲ್ಲಿ ನಮ್ಮ ಅಣ್ಣ ಸೀತಾರಾಮ ಶಾಸ್ತ್ರಿಗಳ ಮನೆಯಲ್ಲಿದ್ದೆ ಎಂದೆ. ಯಾವ ಸೀತಾರಾಮ ಶಾಸ್ತ್ರಿಗಳು ಎಂದು ಮಾಸ್ತಿ ಕೇಳಿದರು. ಕ್ಷೀರಸಾಗರ ಎಂದೆ ನಾನು. ಓಹೋ, ನಮ್ಮ ಗಣಿತಶಾಸ್ತ್ರದ ಸೀತಾರಾಮ ಶಾಸ್ತ್ರಿಗಳೇ, ಅವರು ತಮ್ಮನೇ ನೀವು ಅಂತ ತಕ್ಷಣ ಮಾಸ್ತಿಯವರು ಕೇಳಿದರು.
ಅಲ್ಲಿಯೇ ಇದ್ದ ನಿಟ್ಟೂರ್ ಅವರು ನನ್ನನ್ನು ತೋರಿಸಿ, ನಮ್ಮ ಸೀತಾರಾಮ ಶಾಸ್ತ್ರಿಗಳಲ್ಲ ಕ್ಷೀರಸಾಗರ, ಅವರ ತಮ್ಮನಂತೆ ಇವನು ನೋಡಿ ಎಂದರು. ನಿಟ್ಟೂರ್ ಅವರು ಕೂಡಲೇ ಹೇಳಿದರು, ಹಾಗಾದರೆ ಇವರೆಲ್ಲ ಇಲ್ಲಿಯವರೇ ನಮ್ಮ ವೆಂಕಣ್ಣಯ್ಯನ ಬಳಗದವರು, ಇವರ ತಂದೆ ಕೂಡ ಒಳ್ಳೆ ಲಾವಣಿಕಾರರು ಬಂದು ಮೆಚ್ಚುಗೆಯ ಮಾತನ್ನು ಆಡಿದರು. ನನಗಾದ ಸಂತೋಷ ಆವಾಗ ಅಷ್ಟಿಷ್ಟಲ್ಲ. ಮರುವರ್ಷ ವೆಂಕಣ್ಣಯ್ಯನವರ ಸ್ಮಾರಕೋತ್ಸವ ಏರ್ಪಾಡಾಯಿತು. ಚಿತ್ರದುರ್ಗ, ತಳುಕು, ಚಳ್ಳಕೆರೆಯಲ್ಲಿ ಸಭೆಗಳು ನಡೆದವು. DVG, ರಾಜರತ್ನಂ, MR ಶ್ರೀ, ಕ್ಷೀರಸಾಗರ, CK ನಾಗರಾಜರಾವ್, P ಶ್ರೀನಿವಾಸರಾವ್, ಭಾರತದ ಬಿಂದುರಾಯರು ಮುಂತಾದವರೆಲ್ಲ ಆಗಮಿಸಿದ್ದರು. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಬಿಡಾರ. ಮೊದಲೇ ನಿಶ್ಚಯವಾದಂತೆ ಶಾನುಭೋಗ ಅಯ್ಯಣ್ಣನವರು ತಮ್ಮೂರಿನ ನಾಟಕ ತಂಡದಲ್ಲಿ ಘಟೋತ್ಕಚನ ಪಾತ್ರ ವಹಿಸಿದ್ದ ವ್ಯಕ್ತಿಯನ್ನು ಅಲ್ಲಿಗೆ ಕರೆತಂದಿದ್ದರು. DVG ಆ ಪಾತ್ರಧಾರಿ ಚಿಕ್ಕಣ್ಣನಿಂದ ಶಶಿರೇಖಾ ಪರಿಣಯದಲ್ಲಿ ಬರುವ ದ್ವಾರಕಾನಗರವನ್ನು ವರ್ಣಿಸುವ ಘಟೋತ್ಕಚನ ಮಾತುಗಳನ್ನು 3-4 ಬಾರಿ ಕೇಳಿ ಆನಂದಪಟ್ಟರು. ನೋಡಿ, ಯಾರೋ ಕೈರೋವು ಗ್ರಾಮದ ಮಲ್ಲಪ್ಪ ಎಂಬ ಒಬ್ಬ ಹಳ್ಳಿಗ ಎಂತಹ ಭಾಷೆ ಬಳಸಿ ಎಷ್ಟು ಸಂದರ್ಭೋಚಿತವಾಗಿ ಕಣ್ಣಿಗೆ ಕಟ್ಟುವಂತೆ ದ್ವಾರಕೆಯನ್ನು ವರ್ಣಿಸಿದ್ದಾನೆ, ಅದನ್ನು ಈ ಮತ್ತೊಬ್ಬ ಹಳ್ಳಿಗ ಎಷ್ಟು ಸೊಗಸಾಗಿ ನಿರೂಪಿಸಿದ್ದಾನೆ ಎಂದು ಪಕ್ಕದವರಿಗೆಲ್ಲ ಹೇಳಿ ಚಿಕ್ಕಣ್ಣನನ್ನು ಔಚಿತ್ಯಪೂರ್ಣವಾಗಿ ಸತ್ಕರಿಸಿದರು. ಆ ಘಟನೆಯನ್ನು ಚಿಕ್ಕಣ್ಣ ಮೊನ್ನೆ ಮನೆಯವರೆಗೂ ಕೂಡ ಸ್ಮರಿಸಿಕೊಳ್ಳುತ್ತಿದ್ದ. ಕಡೂರು ತಾಲೂಕು ದೇವನೂರು ಕನ್ನಡ ಜೈಮಿನಿ ಭಾರತದ ಕರ್ತೃ ಲಕ್ಷ್ಮೀಶ ಕವಿಯ ಹುಟ್ಟೂರೆಂದು ಪ್ರಸಿದ್ಧಿ. ನಾನು ಅಲ್ಲಿಗೆ ಹೋದ ಹೊಸದರಲ್ಲಿ 1950ರಲ್ಲಿ ಒಂದು ಕರ್ನಾಟಕ ಸಂಘ ಸ್ಥಾಪನೆಯಾಯಿತು. ಆ ಊರಿನ ಹಿರಿಯರಾದ ರಾಘವ ಅಯ್ಯಂಗಾರ್ಯರು ಅಧ್ಯಕ್ಷರು, ಊರಿನ ಹಿರಿಯ ಹಾಗೂ ಕಿರಿಯ ಸಾಹಿತ್ಯಗಳೆಲ್ಲ ಸದಸ್ಯರು, ನಾನು ಕಾರ್ಯದರ್ಶಿ. ಪ್ರತಿ ಭಾನುವಾರ ಲಕ್ಷ್ಮೀಶ ಕವಿಯ ಆರಾಧ್ಯ ದೇವರಾದ ಲಕ್ಷ್ಮೀಕಾಂತ ಸ್ವಾಮಿಯ ದೇವಸ್ಥಾನದಲ್ಲಿ ಸಭೆ ಸೇರಿ ಜೈಮಿನಿ ಭಾರತದ ಒಂದು ಸಂಧಿಯನ್ನು ಒಬ್ಬರು ಓದುವುದು, ಮತ್ತೊಬ್ಬರು ವ್ಯಾಖ್ಯಾನಿಸುವುದು, ಹೀಗೆ 1 ವರ್ಷ ಕಾಲ ನಡೆಯಿತು. ಆ ಊರಿನಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಗ್ರಂಥ ಎಲ್ಲರ ಕೈಯಲ್ಲೂ ಮೆರೆಯಿತು. ಒಂದರ್ಥದಲ್ಲಿ ಸಾಹಿತ್ಯ ವಾತಾವರಣ ಹಬ್ಬಿತು. ಎಲ್ಲರ ಅಭಿಪ್ರಾಯದಂತೆ ಮಹಾಕವಿಯ ಜಯಂತ್ಯುತ್ಸವವನ್ನು ಆಚರಿಸಬೇಕು ಎಂದು ತೀರ್ಮಾನಿಸಲಾಯಿತು. ಹಿರಿಯ ಸಾಹಿತಿಗಳಾದ ಮಾಸ್ತಿ DVG, ಕರೀಂ ಖಾನ್ ಮುಂತಾದವರನ್ನೆಲ್ಲ ಕರೆಯಬೇಕೆಂದು ನಿಶ್ಚಯ ಆಯಿತು. ಕೂಡಲೇ ಪಟೇಲ್ ಹಯಾತ್ ಸಾಹಬರ ನೇತೃತ್ವದಲ್ಲಿ ಚೇರ್ಮನ್ ತಿಮ್ಮಾ ಶೆಟ್ರು DT ಕೃಷ್ಣಯ್ಯಂಗಾರ್ ಜೊತೆಗೂಡಿ ಬೆಂಗಳೂರಿಗೆ ಹೋದೆವು. ಒಬ್ಬೊಬ್ಬರನ್ನೇ ಕಂಡು ನಮ್ಮ ಉದ್ದೇಶವನ್ನು ವಿವರಿಸಿ ಕವಿ ಜಯಂತಿಯ ಉತ್ಸಾಹಕ್ಕೆ ಆಹ್ವಾನಿಸುವುದೇ ನಿಯೋಗದ ಉದ್ದೇಶ. DVG, ರಾಜರತ್ನಂ, VC ಇವರನ್ನೆಲ್ಲ ಒಪ್ಪಿಸಿದ ಮೇಲೆ ಮಾಸ್ತಿಯವರ ಮನೆಗೆ ಹೋದೆವು. ಅವರೇ ಬಂದು ಬಾಗಿಲು ತೆರೆದು ನಗುನಗುತ್ತಾ ಒಳಗೆ ಕರೆದೊಯ್ದು ಅಲ್ಲಿದ್ದ ಕುರ್ಚಿಗಳಲ್ಲಿ ಕೂಡಿಸಿದರು. ನಮ್ಮೊಡನೆ ಹಳೇ ಬಳಗದವರಂತೆ ವರ್ತಿಸಿದರು. ನಾನು ಒಬ್ಬೊಬ್ಬರನ್ನೂ ಪರಿಚಯ ಮಾಡಿಸಿದೆ. ಮಾಸ್ತಿ ನಗುನಗುತ್ತಾ ಕೈ ಕುಲುಕಿ ಬಹಳ ಸಂತೋಷ ಎಂದು ವಿಶ್ವಾಸದಿಂದ ನಕ್ಕಿದರು. ನಮ್ಮ ಹಯಾತ್ ಸಾಹೇಬರಂತೂ ಸೊಂಟ ಬಗ್ಗಿಸಿ ಮಾಸ್ತಿಯವರ ಕಾಲನ್ನೇ ಮುಟ್ಟಿದರು. ತಟ್ಟನೆ ಹಿಂದಕ್ಕೆ ಸರಿದ ಮಾಸ್ತಿ ನೋಡಿ, ಹೀಗೆಲ್ಲ ಕಾಲು ಮುಟ್ಟೋದು ಬೇಡ, ನೀವು ಯಾರೋ, ನಿಮ್ಮ ಸ್ಥಾನಮಾನಗಳೇನೋ, ಆದರೂ ನಿಮ್ಮ ದಾಡಿ ಪೇಟ ಶರ್ವಾನಿಗಳಿಂದ ನೀವೊಬ್ಬ ಮುಸಲ್ಮಾನರೆಂದು ಸ್ಪಷ್ಟವಾಗುತ್ತದೆ. ನೀವೆಲ್ಲ ಕಡೂರು ತಾಲೂಕು ದೇವನೂರಿನವರು, ನಮ್ಮ ಲಕ್ಷ್ಮೀಶ ಕವಿಯ ದೇವನೂರು ತಾನೇ ಅದು ಅಂತ ಹೇಳಿ ಹಿಂದಕ್ಕೆ ಸರಿದರು. ಆಗ ನಾನು ಬಂದ ಉದ್ದೇಶ ವಿವರಿಸಿ 3 ದಿನಗಳ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ವಿನಮ್ರವಾಗಿ ಕೇಳಿಕೊಂಡೆ. ಮಹಮ್ಮದ್ ಹಯಾತ್ ಸಾಹೇಬರೇ ನಮ್ಮ ಸ್ವಾಗತ ಕಮಿಟಿಯ ಅಧ್ಯಕ್ಷರೆಂದು ಹೇಳಿದೆ. ಮಾಸ್ತಿ ತುಂಬ ಸಂತೋಷದಿಂದ ಒಪ್ಪಿದರು. 3 ದಿನ ಅಂತೀರಿ, ಯಾರ್ಯಾರನ್ನು ಕರೆತರ್ತೀರಿ, ಏನೇನು ಕಾರ್ಯಕ್ರಮಗಳು, ಅವುಗಳ ನಿರ್ವಹಣೆ ಹೇಗೆ, ಏನೇನು ಸಿದ್ಧತೆಗಳು, ಹೀಗೆ ಕೇಳುತ್ತಿದ್ದೇನೆಂದು ಅನ್ಯಥಾ ಭಾವಿಸಬೇಡಿ. ನಾನು ಚಿಕ್ಕಮಗಳೂರಿನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದಾಗ ದೇವನೂರಿಗೆ ಬಂದಿದ್ದೆ. DVG ತೀತಾ ಶರ್ಮರು ಬಂದಿದ್ದರು. ಅಲ್ಲಿನ ದೇವಾಲಯದಲ್ಲಿ ಕಾವ್ಯವಾಚನ, ಉಪನ್ಯಾಸ ಎಲ್ಲ ನಡೆಯಿತು ಎಂದು ತಮ್ಮ ಹಳೇ ನೆನಪುಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ರು. ನಮ್ಮ ಹಯಾತ್ ಸಾಹೇಬರು, ಹೌದು ಮಹಾಸ್ವಾಮಿ, ನನಗೆ ನೆನಪಿದೆ, ಆ ವೇಳೆಗಾಗಲೇ ನಾನು ದೇವನೂರಿನ ಪಟೇಲ್ನಾಗಿದ್ದೆ ಎಂದು ವಿನಮ್ರವಾಗಿ ವಿನಂತಿಸಿಕೊಂಡ್ರು. ಅದಕ್ಕೆ ಮಾಸ್ತಿ, ನೀವೀಗ ಪಟೇಲ್ರಾಗಿದ್ದೀರಿ ಎನ್ನುವುದು ನನ್ನ ನೆನಪಿನಲ್ಲಿದೆ, ಆದರೆ ನಮ್ಮ ನಾಡಿನಲ್ಲಿ ಮಹಮ್ಮದೀಯ ವ್ಯಾಪಾರಿಗಳೋ ವ್ಯವಹಾರಿಗಳೋ ಅಧಿಕಾರಿಗಳೋ ಆಗಿರುವುದುಂಟು. ಆದರೆ ಒಂದು ಊರಿನ ಪಟೇಲ್ರಾಗುವುದು ಬಹಳ ಅಪರೂಪ. ನಾನು ಕಂಡಂತೆ ನೀವೊಬ್ಬರೇ ಅಂದ್ಕೊಂಡಿದ್ದೀನಿ. ದೇವನೂರಲ್ಲಿ ದೊಡ್ಡಮನೆ ರಾಘವಯ್ಯಂಗಾರ್ ಎಂಬುವರು ಅಂದು ಪರಿಚಯವಾದರು. ಅವರೇ ನನಗೆ ನಿಮ್ಮ ಪರಿಚಯವನ್ನೂ ಮಾಡಿಕೊಟ್ಟಿದ್ದರು. ಆ ದಿನ ದೇವಸ್ಥಾನದಲ್ಲಿ ನಡೆದ ಸಭೆಯನ್ನು ನೀವೇ ಓಡಾಡಿಕೊಂಡು ನಿರ್ವಹಿಸಿದ್ರಿ ಅಲ್ಲವೇ? ಈಗ ನೀವೇ ನಿಮ್ಮೂರಿನ ಲಕ್ಷ್ಮೀಶ ಕವಿಯ ಜಯಂತಿ ಉತ್ಸವವನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನನ್ನನ್ನು ಕರೆಯಲು ಬಂದಿದ್ದೀರಿ. ಇದೆಲ್ಲ ನನಗೆ ಎಷ್ಟು ಸಂತೋಷ ತಂದಿದೆ. ಬರುತ್ತೇನೆ ರಾಘವಯ್ಯಂಗಾರ್, ಚೆನ್ನಾಗಿದ್ದಾರೆಯೇ? ಈ ಸಮಾರಂಭದಲ್ಲಿ ಅವರ ಪಾತ್ರವೇನು ಅಂತ ತಕ್ಷಣ ಹಳೆಯ ಸ್ಮರಣೆಗಳನ್ನೆಲ್ಲ ನಮ್ಮ ಮುಂದೆ ಮುಂದಿಟ್ಟರು. ಅವರೇ ನಮ್ಮ ಸಂಘದ ಅಧ್ಯಕ್ಷರು.
ಅವರ ಸಲಹೆಯಂತೆ ನಾವು ನಡೆಯುತ್ತಿದ್ದೇವೆ, ಅವರ ಪರವಾಗಿ ತಮಗೆ ನಮಸ್ಕಾರ ತಿಳಿಸಬೇಕೆಂದು ಹೇಳಿ ಕಳಿಸಿದ್ದಾರೆ ಎಂದೆ. ಬಹಳ ಸಂತೋಷ, ಅವರಿಗೂ ನನ್ನ ನಮಸ್ಕಾರ ತಿಳಿಸಿ ಅವರು ಚೆನ್ನಾಗಿ ಬಳಸಿಕೊಳ್ಳಿ ಎಂದರು. ನಮಗೆಲ್ಲ ಕಾಫಿ ತಿಂಡಿ ಕೊಟ್ಟರು. ನೋಡಿ, ಒಂದು ಮಾತು, ಅಲ್ಲಿಯವನೇ ಆಗಿ ನಿಮ್ಮವನೇ ಆಗಿ ಹೇಳುತ್ತೇನೆ, 3 ದಿನಗಳ ಸಮಾರಂಭ ಅಂತೀರಾ, ಬಹಳ ಮಂದಿ ವಿದ್ವಾಂಸರನ್ನು ಕರೆದಿದ್ದೀರಾ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಊಟ ವಸತಿ ವ್ಯವಸ್ಥೆ ಅಚ್ಚುಕಟ್ಟಾಗಿ ಆಗಬೇಕು, ಯಾರಿಗೂ ಬೇಜಾರಾಗಬಾರ್ದು, ಎಲ್ರಿಗೂ ಸಮಾನ ಅವಕಾಶಗಳು ದೊರಕಬೇಕು, ಎಷ್ಟೇ ಹಳ್ಳಿ ಎಂದರೂ ನೀಡುವ ಉಪನ್ಯಾಸ ಗ್ರಹಿಸ್ತಕ್ಕಂಥ ಸಭಿಕರಿರಬೇಕು, ಸಭಿಕರಿಲ್ಲದ ಮೇಲೆ ಉಪನ್ಯಾಸಕರಿಗೆ ಹುಮ್ಮಸ್ಸು ಬರುವುದಿಲ್ಲ, ಅದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ, ಗೋಜಲು ಆಗದಂತೆ ಅಚ್ಚುಕಟ್ಟಾಗಿ ನಿರ್ವಹಿಸಿ, ದೇವನೂರು ಒಂದು ಚಿಕ್ಕ ಹಳ್ಳಿ, ಸೌಲಭ್ಯಗಳು ತುಂಬ ಕಡಿಮೆ ಎಂದರು. ನೋಡಿ, ಎಷ್ಟು ಕಾಳಜಿಯಿಂದ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ, ಮುಂದೆ ಏನೇನು ಉದ್ಭವಿಸಬಹುದು ಕಷ್ಟಗಳನ್ನು ಅನ್ನೋದನ್ನು ಅವರೇ ತಮ್ಮ ಮನಪಟಲದಿಂದ ಬಿಚ್ಚಿಡ್ತಾ ಇದ್ದಾರೆ. ಇಂಥದಕ್ಕೆ ಉತ್ಥಾಪ್ಯಾಕಾಂಕ್ಷ ಅಂತ ಹೇಳ್ತಾರೆ ಮೀಮಾಂಸಾ ಶಾಸ್ತ್ರದಲ್ಲಿ. ಯಾವುದನ್ನು ಪ್ರಶ್ನೆ ಕೇಳಬಹುದು ಅಂತಲೂ ನಮಗೆ ಗೊತ್ತಿಲ್ಲದಿರೋದನ್ನು ಅವರೇ ಪ್ರಶ್ನೆಯನ್ನು ಎತ್ತಿ ಅವರೇ ಉತ್ತರನೂ ಕೊಡೋದು. ಅದು ಒಂದು ಮಹಾತ್ಮರ ಒಂದು ಸಂಪ್ರದಾಯ. ಆಗ ನಾನೆಂದೆ, ಇದನ್ನೆಲ್ಲ ಯೋಚಿಸಿ ಸುತ್ತಮುತ್ತಲಿನ ಕಡೂರು, ಬೀರೂರು, ಚಿಕ್ಕಮಗಳೂರು, ತರೀಕೆರೆ, ಬಾಣಾವರ, ಅರಸೀಕೆರೆ, ಹಾಸನ, ತಿಪ್ಟೂರು, ಹಾರನಹಳ್ಳಿ, ಯಾಗಟಿ ಮುಂತಾದ ಕಡೆಗಳಿಂದ ಸಾಹಿತ್ಯಾಭಿಮಾನಿಗಳನ್ನು ಖುದ್ದಾಗಿ ಕಂಡು ಆಹ್ವಾನಿಸಿದ್ದೇವೆ. ಅಲ್ಲಿನ ಅನೇಕ ಸಂಘ ಸಂಸ್ಥೆಗಳು ನಮಗೆ ಆರ್ಥಿಕವಾಗಿ ನೆರವು ನೀಡುತ್ತದೆ. ಎಷ್ಟೋ ಮಂದಿ ಸಮಾರಂಭದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡಲು ಸಿದ್ಧರಾಗಿದ್ದಾರೆ. ಅದಕ್ಕೆ ಅವರು ಹೇಳಿದರು, ಇನ್ನೊಂದು ಸಮಸ್ಯೆ ಕಾಣ್ತಾ ಇದೆಯಲ್ಲ, ಹೊರಗಿನಿಂದ ಎಷ್ಟು ಜನ ಬಂದರೆ ಅವರಿಗೆಲ್ಲ ಊಟ ವಸತಿ ಹೇಗೆ ನಿರ್ವಹಿಸ್ತೀರಾ? ದೇವಸ್ಥಾನದ ಬೀದಿಯುದ್ದಕ್ಕೂ ದೊಡ್ಡ ದೊಡ್ಡ ಮನೆಗಳಿದೆ. ಪಕ್ಕದ ಬೀದಿಗಳಲ್ಲೂ ಸಹ ಯುಗಾದಿ ಹಬ್ಬದ ಕಾರಣದಿಂದಾಗಿ ಮನೆಗಳೆಲ್ಲ ಸುಣ್ಣ ಬಣ್ಣ ಆಗಿ ಚೊಕ್ಕಟವಾಗಿದೆ. ಸಮಾರಂಭದ 3 ದಿನಗಳು ಆ ಮನೆಗಳನ್ನೆಲ್ಲ ಬಿಟ್ಟುಕೊಡಲು ಎಲ್ಲರೂ ಒಪ್ಪಿದ್ದಾರೆ. ಅಷ್ಟೇ ಅಲ್ಲ, ಅವರವರ ಮನೆಯಲ್ಲಿ ಬಿಡಾರ ಹೂಡುವವರ ಸ್ನಾನ, ಹಾಸಿಗೆ, ಊಟ ಎಲ್ಲವನ್ನೂ ಅವರೇ ನಿರ್ವಹಿಸುತ್ತಾರೆ. ಸರಿ ಬಿಡಿ, ಹಾಗಿದ್ರೆ ನೀವೆಲ್ಲ ಯೋಚನೆ ಮಾಡಿದ್ದೀರಾ ಅಂತ ಕಾಣುತ್ತೆ. ನಿಮಗೆಲ್ಲ ಈ ರೀತಿ ಯಾರು ಸಲಹೆ ಮಾಡಿದರು ಅಂತ ಕೇಳಿದರು. ಒಬ್ಬರಲ್ಲ ಸ್ವಾಮಿ, ಇಬ್ಬರಿದ್ದಾರೆ. ಕಡೂರಿನ ಪಕ್ಕದ ಕೃಷ್ಣಸ್ವಾಮಿ ಅಯ್ಯಂಗಾರರು, ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಧಿಕಾರಿ ಎನ್ ಅನಂತರಾಮಯ್ಯನವರು, ಅವರು ತುಂಬ ಸಾಹಿತ್ಯಾಭಿಮಾನಿಗಳು ಮತ್ತು ದಕ್ಷ ಅಧಿಕಾರಿಗಳು. ಅವರು ಈಗಾಗಲೇ ದೇವನೂರಿಗೆ ಬಂದು ಎಲ್ಲವನ್ನೂ ವಿಚಾರಿಸಿ ಕಡೂರಿನ ಅಮಲ್ದಾರರಿಗೆ ಕೊಡಬೇಕಾದ ಸೂಚನೆಗಳನ್ನೆಲ್ಲ ಕೊಟ್ಟು ಹೋಗಿದ್ದಾರೆ ಎಂದು ಹೇಳಿ ನಾನು ಹೇಳಿದಾಗ ಮಾಸ್ತಿಯವರು ಬಹಳ ಸಂತೋಷಪಟ್ಟು ನಗುತ್ತಾ ಬೀದಿಯವರೆಗೂ ಬಂದು ನಮ್ಮನ್ನು ಬೀಳ್ಕೊಟ್ಟು ನಾನು ಬರುತ್ತೇನೆ, ಕಾರ್ಯಕ್ರಮ ಚೆನ್ನಾಗಿ ಆಗುತ್ತೆ ಎಂಬುದಾಗಿ ಹೇಳಿದರು. ಎಷ್ಟು ಕಾಳಜಿ ಒಬ್ಬ ಮನುಷ್ಯನಿಗೆ ಅಂದರೆ, ನಾವಾದರೆ ಏನು ಮಾಡ್ತೀವಿ, ನಮ್ಮನ್ನು ಕರೆಯೋಕ್ಕೆ ಬಂದರೆ ಬರ್ತೀನಿ ಅಂತೀವಿ, ಇಲ್ಲ ಬರಲ್ಲ ಅಂತೀವಿ, ಅಷ್ಟೇ, ಮುಗ್ದಾಯ್ತು ಅಲ್ಲಿಗೆ ಮಾತು. ಆದರೆ ಅವರು ಆ ರೀತಿ ಬಿಡಲಿಲ್ಲ. ನೋಡಿ, ಏನೇನು ಸಿದ್ಧತೆಗಳು ಮಾಡಿದ್ದೀರಾ, ಬಂದವ್ರಿಗೆ ಯಾವ ರೀತಿಯ ಕಷ್ಟಗಳು ಆಗಬಾರ್ದು, ಬಂದವರು ತೃಪ್ತಿಯಾಗಿ ಹೋಗಬೇಕು, ಇಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇರುತ್ತೆ ನೋಡಿ, ಅದು ತುಂಬ ಮುಖ್ಯ. ಆಗಿನ ಸಾಹಿತ್ಯಗಳಲ್ಲಿ ನಾವು ಕಾಣ್ತಾ ಇದ್ದಂತಹ ಒಂದು ದೊಡ್ಡ ಗುಣ ಅದು. ಸಾಹಿತಿಗಳಾಗಿ ಅವರು ಎಷ್ಟು ದೊಡ್ಡವರಾಗಿದ್ದರೋ ಅಷ್ಟೇ ಅವರು ಜನಗಳ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನ ಕೊಡ್ತಾ ಇದ್ರು ಅನ್ನೋದನ್ನು ನಾವು ಮರಿಬಾರ್ದು. ಅದು ನಿಜವಾಗಿರ್ತಕ್ಕಂಥ ಮಾನವೀಯತೆ. ಎಷ್ಟೇ ವಿದ್ವತ್ತಿದ್ರೂ ಕೂಡ ಮಾನವೀಯತೆ ಇಲ್ಲದೆ ಹೋದರೆ ಅದು ಶೋಭಿಸೋದಿಲ್ಲ. ವಿದ್ವತ್ ಜೊತೆಗೆ ಮಾನವೀಯತೆಯೂ ಸೇರಿಕೊಂಡ್ರೆ ಆವಾಗ ನಿಜವಾಗಿ ಆ ಒಂದು ವ್ಯಕ್ತಿತ್ವಕ್ಕೆ ಒಂದು ಕಳೆ ಬರುತ್ತೆ. ಮಾಸ್ತಿಯವರು ಆ ರೀತಿಯಾಗಿ ಇದ್ದವರು. 52 ಏಪ್ರಿಲ್ ತಿಂಗಳಲ್ಲಿ ಲಕ್ಷ್ಮೀಶ ಕವಿಯ ಜಯಂತಿ 3 ದಿನಗಳ ಕಾರ್ಯಕಲಾಪಗಳನ್ನು ಅನಂತರಾಮಯ್ಯನವರು ಉದ್ಘಾಟಿಸಿದರು. 3 ದಿನ ಜಯಂತಿ ಮಾಸ್ತಿಯವರೇ ವಹಿಸಿದರು. ಅಂದಿನ ಪ್ರಸಿದ್ಧ ಸಾಹಿತಿಗಳಾದ ದೇವುಡು, ರಾಜರತ್ನಂ, ಸೀತಾರಾಮಯ್ಯ, ಕೆ ವೆಂಕಟರಾಮಪ್ಪ, ಪ್ರಹ್ಲಾದರಾವ್, ಗಮಕಿ ರಾಘವೇಂದ್ರ ರಾಯರು, ಸಂಪತ್ಗಿರಿ ರಾಯರು ಆಗಮಿಸಿದರು. ಮಾಸ್ತಿಯವರು ಬೆಂಗಳೂರಿನಿಂದ ಮಧ್ಯಾಹ್ನ 12 ಗಂಟೆ ರೈಲಿನಲ್ಲಿ ಇಳಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಊರಿನ ಜನ ರೈಲು ನಿಲ್ದಾಣಕ್ಕೆ ಹೋಗಿ ಬರಮಾಡಿಕೊಂಡರು. ನಿಲ್ದಾಣದಿಂದ ಹೊರಬರುತ್ತಿದ್ದಂತೆಯೇ ಪಟೇಲ್ ಹಯಾತ್ ಸಾಹೇಬರ ಏರ್ಪಾಡಿನಂತೆ ಅದೇ ಹಳ್ಳಿಯ ಮೇಳಗಾರರು ತಾಳ ಮೇಳ ಟಕೂರಿಗಳನ್ನು ಪ್ರಾರಂಭಿಸಿದರು. ಮಾಸ್ತಿ ಥಟ್ಟನೆ ನಿಂತುಬಿಟ್ರು. ಏಕೆಂದು ನಮಗೆ ಅರ್ಥವೇ ಆಗಲಿಲ್ಲ. ಈ ವಾದ್ಯಗಳನ್ನು ನಿಲ್ಲಿಸಿದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದರು. ಇದು ನಮ್ಮ ಊರಿನ ಮರ್ಯಾದೆ ಸ್ವಾಮಿ, ಊರಿಗೆ ಬಂದ ದೊಡ್ಡವರನ್ನು ಬರಮಾಡಿಕೊಳ್ಳುವ ರೀತಿಯೇ ಹೀಗೆ ಎಂದು ಹಯಾತ್ ಸಾಹೇಬರು ಹೇಳಿದರು. ಅದೇನೇ ಇರಲಿಪ್ಪ, ನೀವು ಭಾವಿಸ್ಕೊಂಡಷ್ಟು ದೊಡ್ಡವನು ನಾನು ಖಂಡಿತ ಅಲ್ಲ, ಚರ್ಚೆ ಬೇಡ, ವಾದ್ಯಕಾರರು ನಿಶ್ಶಬ್ದವಾಗಿ ಮುಂದೆ ಹೋಗಿಬಿಡಲಿ. ವಾದ್ಯಕಾರರು ಮುಂದೆ ಹೋದರು.
ಅರ್ಧ ಕಿಲೋಮೀಟರ್ ನಡೆದು ಊರು ಸೇರಿದಾಗ ಮಾಸ್ತಿ ನೇರವಾಗಿ ದೇವಸ್ಥಾನದ ಕಡೆ ನಡೆದರು. ದೇವಾಲಯದ ಮಹಾದ್ವಾರದಲ್ಲಿ ನಿಂತು ಹಯಾತ್ ಸಾಹೇಬರಿಗೆ ಹೇಳಿದರು, ಈಗ ನಿಮ್ಮ ವಾದ್ಯದವರಿಗೆ ಹೇಳಿ ಎಷ್ಟು ಬೇಕೋ ಅಷ್ಟು ನುಡಿಸಲಿ, ಅದೆಲ್ಲ ಭಗವಂತನಿಗೆ ಅರ್ಪಣೆ ಆಗಲಿ, ನಾವೆಲ್ಲರೂ ಅವರೊಂದಿಗೆ ಸಂತೋಷ ಪಡೋಣ. ಎಲ್ಲರೂ ಒಳಗೆ ನಡೆದರು. ಅರ್ಚಕರು ಲಕ್ಷ್ಮೀಕಾಂತ ಸ್ವಾಮಿಗೆ ಮಂಗಳಾರತಿ ಮಾಡಿದರು. ತೀರ್ಥ ಪ್ರಸಾದ ವಿನಿಯೋಗ ಆದ ಮೇಲೆ ಮಾಸ್ತಿಯವರು ತಮಗಾಗಿ ವ್ಯವಸ್ಥೆಗೊಳಿಸಿದ್ದ ಕೆರೆ ದಂಡೆ ತೋಪಿನ ನಡುವೆ ಇರುವ ಪ್ರವಾಸಿ ಮಂದಿರದ ಕಡೆ ಹೊರಟರು. ಅವರ ಜೊತೆ ನೂರಾರು ಮಂದಿ ಉತ್ಸಾಹಿಗಳಲ್ಲಿ ಒಬ್ಬ ಯುವಕ ಮಾಸ್ತಿಯನ್ನು ಸಮೀಪಿಸಿ ನಗುತ್ತಾ, ನಮಸ್ಕಾರ, ನಾನು ಯಾರು ಗೊತ್ತಾಯಿತೆ ಅಂದ. ಮಾಸ್ತಿ ಅವನನ್ನು ದಿಟ್ಟಿಸಿ, ದಯವಿಟ್ಟು ನೀವೇ ಹೇಳಿಬಿಡಿ ಅಂತ ಹೇಳಿ ನಕ್ಕರು. ಆ ಯುವಕ ತನ್ನ ತಂದೆ ಹೆಸರನ್ನು ತಿಳಿಸಿದರು. ಮಾಸ್ತಿಗೆ ಅಲ್ಲಿಗೂ ಗುರು ಸಿಗಲಿಲ್ಲ. ಆದರೂ ಬಹಳ ಸಂತೋಷ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ಅದಕ್ಕೆ ಆ ಯುವಕ, ನಿಮಗೆ ಮಕ್ಕಳೆಷ್ಟು ಅಂತ ಕೇಳಿದ. ನನಗೆ 4 ಮಕ್ಕಳಿದ್ದಾರೆ ಎಂದರು ಮಾಸ್ತಿ. ಎಷ್ಟು ಗಂಡು ಎಷ್ಟು ಹೆಣ್ಣು ಅಂತ ಕೇಳಿದ. ಎಲ್ಲರೂ ಹೆಣ್ಣು ಮಕ್ಕಳೇ ಎಂದರು ಮಾಸ್ತಿ. ಐ ಆಮ್ ಸಾರಿ ಎಂದ ಆ ಯುವಕ. ಮಾಸ್ತಿ ಥಟ್ಟನೆ ಅವನ ಕಡೆ ತಿರುಗಿ, ವೈ ಆರ್ ಯು ಸಾರಿ ವೆನ್ ಐ ಆಮ್ ನಾಟ್ ಸಾರಿ ಎಂದರು. ಅಷ್ಟರಲ್ಲಿ ಆ ಗುಂಪಿನಲ್ಲಿದ್ದ ಯಾರೋ ಒಬ್ಬರು ಆ ಯುವಕನ ಪಕ್ಕನೆ ಹಿಂದಕ್ಕೆ ಎಳೆದು, ಹಿರಿಯರ ಮೊಮ್ಮಗನ ವಯಸ್ಸನ್ನು ನೀನು ಅವರೊಂದಿಗೆ ಸರಿಸಮಾನವಂತೆ ಮಾತನಾಡ್ತೀಯ, ಇಲ್ಲಿರುವ ಎಲ್ಲರೂ ಗೌರವದಿಂದ ಮೌನವಾಗಿ ಯಾವುದೂ ಅತಿಯಾಗದಂತೆ ಹೋಗುತ್ತಿರುವುದು ನಿನಗೆ ಕಾಣಿಸಲಿಲ್ವೇ? ನೀನಾರೆಂದು ಅವರು ಗುರುತಿಸಿ ನಿನಗೇ ಕೇಳಬೇಕು? ಅವರು ಮಕ್ಕಳೆಷ್ಟು, ಗಂಡೆಷ್ಟು, ಹೆಣ್ಣೆಷ್ಟು ಎಂಬುದನ್ನು ಕೇಳುವಷ್ಟು ಹಿರಿತನ ನಿಮ್ಮ ಅಪ್ಪನಿಗೂ ಇಲ್ಲ, ನಿನಗೆ ಹೆಂಗೆ ಬಂತು ಅಂತ ಚೀಮಾರಿ ಹಾಕಿದರು. ಪ್ರವಾಸಿ ಮಂದಿರದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ಮಾಸ್ತಿಯವರು ಊಟಕ್ಕೆ ಹೊರಡುವಾಗ ನಗುತ್ತಾ, ನನ್ನ ಮಕ್ಕಳು ಮರಿ ವಿಚಾರ ಕೇಳಿದ ಆ ಮಹನೀಯ ಯಾರು ಅಂತ ಕೇಳಿದರು. ಅಲ್ಲಿದ್ದವರೆಲ್ಲ ಆ ಯುವಕನ ಮಾತು ಅಸಹ್ಯ, ಅಪ್ರಸ್ತುತ ಕಂಡರೂ ಮಾಸ್ತಿ ನಗು ನಗುತ್ತಲೇ ಇದ್ದುದು ಅವರಿಗೆ ಜಾಡಿಸಿಕೊಂಡು ಬಂದ ರೀತಿಯಂತಿತ್ತು. ಮೊದಲೇ ವ್ಯವಸ್ಥೆಗೊಳಿಸಿದ್ದ ಕಾರ್ಯಕ್ರಮದ ಪ್ರತಿದಿನ 8:30ರಿಂದ 12ವರೆಗೆ, 6:30ರಿಂದ 9:30ವರೆಗೆ ಸಭೆ ಕಲಾಪಗಳು ನಡೆದವು. ಜೈಮಿನಿ ಭಾರತದ ವಾಚನ, ಅದೇ ಗ್ರಂಥದ ವಿವಿಧ ಭಾಗಗಳ ಮೇಲಿನ ಉಪನ್ಯಾಸಗಳು, ಕೊನೆಯಲ್ಲಿ ಶಾಲಾ ಮಕ್ಕಳಿಂದ ಕುವೆಂಪು ಅವರ ಬೆರಳ್ಗೆ ಕೊರಳ್, ಯಮನ ಸೋಲು ಮತ್ತು ನಾನು ರಚಿಸಿದ್ದ ಪಾಶುಪತಾಸ್ತ್ರ ನಾಟಕಗಳ ಪ್ರದರ್ಶನ ಇತ್ತು. ನಾನು ಅಂದರೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಸಭೆ ಸಾಹಿತಿಗಳಿಂದ, ಸಾಹಿತ್ಯಾಭಿಮಾನಿಗಳಿಂದ ಕಿಕ್ಕಿರಿದು ತುಂಬಿತ್ತು. ಚಿಕ್ಕಮಗಳೂರು, ಭದ್ರಾವತಿ, ಶಿವಮೊಗ್ಗ, ಕಡೂರು, ಬಿರೂರು, ಅರಸೀಕೆರೆ, ಹಾಸನ, ತಿಪ್ಟೂರುಗಳಿಂದ ಬಂದಿದ್ದ ಅಭಿಮಾನಿಗಳೆಲ್ಲ ಬಿಡಾರದ ವ್ಯವಸ್ಥೆ ಮಾಡಲಾಗಿತ್ತು. ಸಭೆ ಪ್ರಾರಂಭವಾಗುವುದಕ್ಕೆ 1 ಗಂಟೆ ಮುಂಚೆಯೇ ಬೀದಿಯಲ್ಲಿ ಸಾಹಿತಿಗಳಿಗೆಲ್ಲ ಒಟ್ಟಾಗಿ ಕರೆತಕ್ಕಂಥ ವ್ಯವಸ್ಥೆ ಆಗಿತ್ತು. ಬೀದಿಗಳೆಲ್ಲ ಗುಡಿಸಿ, ಸಾರಿಸಿ, ರಂಗವಲ್ಲಿ ಹಾಕಿ, ತಳಿರು ತೋರಣಗಳಿಂದ ಅಲಂಕಾರವಾಗಿತ್ತು. ಮಧ್ಯಾಹ್ನ ಊಟವಾದ ಮೇಲೆ ಸ್ವಲ್ಪ ವಿಶ್ರಾಂತಿ. ನಂತರ ಮೊದಲೇ ನಿಗದಿಯಾದಂತೆ ಒಂದೊಂದು ಹಳ್ಳಿಗಳಿಂದ ಒಂದೊಂದು ಎತ್ತಿನ ಗಾಡಿಯಲ್ಲಿ ಎಳನೀರು ಬಂದು ಇಳಿತಾಯಿತು. ಅವರೆಲ್ಲರಿಗೂ ಸಾಕಾಗುವಷ್ಟು ಎಳನೀರನ್ನು ಕೊಡಲಾಗುತ್ತಿತ್ತು. ಒಮ್ಮೊಮ್ಮೆ ವಿನೋದಕ್ಕಾಗಿ ಪರಸ್ಪರ ಪಂಥ ಹೂಡಿ ಎಳನೀರು ಕುಡಿದಿದ್ದೂ ಉಂಟು. ಈ ಪಂಥಕ್ಕೆ ಯಾರ್ಯಾರು ಇದ್ದವರು? ದೇವುಡು, ವಿ ಸಿ ಅವರು ಹೊರಗಾಗಲಿಲ್ಲ. ವಿ ಸಿ ಅವರೇ, ನೀವು ಎಷ್ಟು ಎಳನೀರು ಕುಡಿತೀರೋ ಅದರ ಮೇಲೆ ನನ್ನ 2 ಎಂದು ಪಂಥಕ್ಕೆ ಸಿದ್ಧವಾದರು. ವಿ ಸಿ ವಿನೋದಕ್ಕಾಗಿ ನಿಮ್ಮೊಂದಿಗೆ ಎಳನೀರಷ್ಟೇ ಅಲ್ಲ, ಯಾವ ಪಂಥವನ್ನು ಕಟ್ಟಲಾರೆ ಎಂದರು. ಆಗ ಮಾಸ್ತಿ, ವಿ ಸಿ, ನಾನು ಇಂಥ ಪಂಥಕ್ಕೆ ಜೋಡಿ ಆದೇವು, ನಿಮ್ಮೊಂದಿಗೆ ನಮ್ಮ ರಾಜರತ್ನಂ ಒಂದು ಕೈ ನೋಡಬಹುದು ಅಂದರು. ರಾಜರತ್ನಂ ಕಡೆ ನೋಡಿ, ರಾಜರತ್ನಂ ಮಾಸ್ತಿಯವರೊಂದಿಗೆ ತಾವು ಭೀಷ್ಮರು ಅಪ್ಪಣೆ ಮಾಡಿದರೆ ದೇವುಡು ಕಡೆಗೆ ತಿರುಗಿ ದ್ರೋಣನನ್ನು ಒಂದು ಕೈ ನೋಡಬಹುದು ಅಂದರು. ಕೂಡಲೇ ದೇವುಡು ಚಟಾಕೆ ಹಾರಿಸಿದರು. ನೀವು ಅರ್ಜುನ, ನಾನು ದ್ರೋಣ, ಫಲಿತಾಂಶ ಗೊತ್ತೇ ಇದೆಯಲ್ಲ, ಇನ್ಯಾಕೆ ಸೆಣಸು ಅಂದರು. ಅಲ್ಲಿದ್ದವರೆಲ್ಲ ಹಿರಿಯ ಸಾಹಿತಿಗಳ ಹಾಸ್ಯಮಯ ಸಂಭಾಷಣೆ ಆನಂದದ ನಗುವಿನಲ್ಲಿ ತೇಲಿ ಹೋದರು. ಮೈಸೂರು ಸಂಸ್ಥಾನದ ದಿವಾನ್ ವಿಶ್ವೇಶ್ವರಯ್ಯನವರ ಮೇಲೆ ಮಹಾರಾಜರ ಒತ್ತಾಯದಿಂದ ಹೇರಲ್ಪಟ್ಟಿದ್ದು ಎಂದು ಗೊತ್ತಾದ ಮೇಲೆ ವಿಶ್ವೇಶ್ವರಯ್ಯನವರು ನಡೆಸಿದ ಆಡಳಿತ ವೈಶಿಷ್ಟ್ಯವನ್ನು ಯಾವುದಾದರೂ ಒಂದು ಘಟನೆಯ ಮೂಲಕ ವಿವರಿಸಬೇಕೆಂದು ಮಾಸ್ತಿಯವರನ್ನು ನಾನು ವಿನಯದಿಂದ ಕೇಳಿಕೊಂಡೆ. ಯಾರು ಕೇಳ್ಕೋತಾ ಇರೋದು? ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಅದನ್ನು ಮರಿಬಾರ್ದು. ಸೊ ಇವರು ಮಾಸ್ತಿಯವರನ್ನು ಕೇಳ್ಕೊಂಡ್ರಂತೆ ವಿಶ್ವೇಶ್ವರಯ್ಯನ ಬಗ್ಗೆ ಹೇಳಿ ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ಮೈಸೂರೆಂದರೆ ದಸರಾ ಉತ್ಸವಕ್ಕೆ ಪ್ರಸಿದ್ಧಿ ಅಲ್ಲವೇ, ನೀವು ಉತ್ಸವವನ್ನು ನೋಡಲೇಬೇಕು ಎಂದರು ಮಾಸ್ತಿ. ಹೌದು, ನಿತ್ಯವೂ ಸಂಜೆ ನಡೀತಕ್ಕಂಥ ವಿಶೇಷ ದರ್ಬಾರು, ಅರಮನೆ ದೀಪಾಲಂಕಾರ, ವಿಜಯದಶಮಿ, ಆನೆ ಅಂಬಾರಿ, ಅದರ ಮೇಲೆ ಮಹಾರಾಜರ ಮೆರವಣಿಗೆ ಇತ್ಯಾದಿಗಳೆಲ್ಲ ಕಂಡಿದ್ದೇನೆ ಎಂದರು. ಇಲ್ಲ, ನಾನು ಅದನ್ನು ನೋಡಲಿಲ್ಲ. ಅಂದು ದೇಶದ ನಾನಾ ಕಡೆಗಳಿಂದ ಯುರೋಪಿಯನ್ ಅಧಿಕಾರಿಗಳು,
ಕಲ್ಕತ್ತಾ, ಮುಂಬೈ, ಮದ್ರಾಸ್ ಕಡೆಯಿಂದ ಬಂದ ವೈಸ್ರಾಯ್ ಪ್ರತಿನಿಧಿಗಳು, ಗವರ್ನರ್ಗಳು, ರೆಸಿಡೆಂಟ್ಗಳು, ಚೀಫ್ ಕಮಿಷನರ್ಗಳು, ಸೇನಾ ಸಿಬ್ಬಂದಿಗಳು, ವಿಶೇಷ ಆಹ್ವಾನಿತರು ನವಮಿ ದರ್ಬಾರ್ಗೆ ಬಂದಿರುತ್ತಾರೆ ಎಂದು ಕೇಳಿದ್ದೇನೆ ಎಂದೆ. ಈ ದರ್ಬಾರು ಹಿಂದಿನ ಕಾಲದಲ್ಲಿ ಹೇಗೆ ನಡೆಯುತ್ತಿತ್ತು ಎಂದರೆ, ದರ್ಬಾರ್ ಭವನದ ತುಂಬ ಬಣ್ಣ ಬಣ್ಣದ ಬೆಲೆ ಬಾಳುವ ರತ್ನಗಂಬಳಿಗಳನ್ನು ಹಾಸಿರುತ್ತಿದ್ದರು. ಸಂಸ್ಥಾನದ ಎಲ್ಲ ಉನ್ನತಾಧಿಕಾರಿಗಳು ಕೂಡ, ಎಲ್ಲ ಮುಖಂಡರು, ತಲೆಯಾಳುಗಳು ಬಂದು ರತ್ನಗಂಬಳಿಗಳ ಮೇಲೆ ಕುಳಿತಿದ್ದು ಮಹಾರಾಜರಿಗೆ ಗೌರವ ಕಾಣಿಕೆ ಸಮರ್ಪಿಸ್ತಾ ಇದ್ರು. ಇದು ನಿತ್ಯವೂ ನಡೆಯುತ್ತಿದ್ದಂತಹ ಕಾರ್ಯಕ್ರಮ. ನವಮಿ ಎಂದರೆ ಯುರೋಪಿಯನ್ ದರ್ಬಾರಿನ ದಿನ. ಆ ರತ್ನಗಂಬಳಿಗಳ ಹಿಂದಕ್ಕೆ ಸರಿಸಿ ಮುಂದಿನ ಸಾಲಲ್ಲಿ ಕುರ್ಚಿಗಳನ್ನು ಜೋಡಿಸಿದ್ದು ದರ್ಬಾರ್ಗಾಗಿ ಬರುತ್ತಿದ್ದ ಯುರೋಪಿಯನ್ ದೊರೆಗಳಿಗೆ ಕುಳಿತುಕೊಳ್ಳಲು ಸಜ್ಜುಗೊಳಿಸುತ್ತಿದ್ದರು. ಇದು ಅಂದಿನ ಪದ್ಧತಿಯಾಗಿತ್ತು. ನಮ್ಮ ವಿಶ್ವೇಶ್ವರಯ್ಯನವರು ದಿವಾನ್ರಾದ ಮೇಲೆ ನವರಾತ್ರಿ 10 ದಿನಗಳು ಮೈಸೂರಿನಲ್ಲೇ ಬಿಡಾರ ಮಾಡುತ್ತಿದ್ದರು. ಉತ್ಸವದ ಘನತೆ, ಗಂಭೀರತೆಯನ್ನು ವೃದ್ಧಿಸಿ ಕಾಪಾಡಲು ಎಲ್ಲ ತರಹ ನಿಗಾ ಇಡುತ್ತಿದ್ದರು. ಒಮ್ಮೆ ದರ್ಬಾರ್ ಬಕ್ಷಿ ಎಂಬ ಅಧಿಕಾರಿ ವಿಶ್ವೇಶ್ವರಯ್ಯನ ಕಂಡು, ನಾಳೆ ಯುರೋಪಿಯನ್ ದರ್ಬಾರಿದೆ, 200 ಕುರ್ಚಿಗಳು ಬೇಕಾಗುತ್ತದೆ ಎಂದರು. 8 ದಿವಸಗಳೂ ಇಲ್ಲದ ಈ ಕುರ್ಚಿಗಳಿಗೆ ಈಗ್ಯಾಕೆ ಅಗತ್ಯ ಅಂದರು ವಿಶ್ವೇಶ್ವರಯ್ಯನವರು. ಇದು ಹಿಂದಿನಿಂದ ನಡೆದು ಬಂದ ಪದ್ಧತಿ. ಯುರೋಪಿಯನ್ ಅಧಿಕಾರಿಗಳು ನಮ್ಮಂತೆ ಕೆಳಗೆ ಕೂತ್ಕೊಳ್ಳೋದಿಲ್ಲ, ಅವರೆಲ್ಲ ವಿಶೇಷ ಆಹ್ವಾನಿತರು, ಅವರಿಗೆ ಕುರ್ಚಿಗಳು ಬೇಕೇ ಬೇಕು ಅಂದರು. ಆ ಕುರ್ಚಿಗಳನ್ನು ಎಲ್ಲಿ ಹಾಕ್ತೀರಾ? ಈಗಾಗಲೇ ರತ್ನಗಂಬಳಿಗಳನ್ನು ಹಾಸಿದ್ದಾಗಿದೆಯಲ್ಲ ಎಂದು ಕೇಳಿದರು ವಿಶ್ವೇಶ್ವರಯ್ಯನವರು. ಕೆಲವು ರತ್ನಗಂಬಳಿಗಳನ್ನು ತೆಗೆದು ಹಾಕಿದರೆ ಆಯಿತು, ಮುಂದಿನ ಸಾಲ ಕುರ್ಚಿಗಳನ್ನು ಜೋಡಿಸ್ತೇವೆ ಎಂದರು ಬಕ್ಷಿಯವರು. ಸರಿ, ನೀವು ಹೋಗಿ ಅಂತ ಕಳಿಸಿ ವಿಶ್ವೇಶ್ವರಯ್ಯನವರು ಅರಮನೆಗೆ ತೆರಳಿ ಮಹಾರಾಜರನ್ನು ಕಂಡು ವಿಚಾರವನ್ನು ಕುರಿತು ಸಮಾಲೋಚನೆ ಮಾಡಿದರು. ಮಹಾರಾಜರಿಗೆ ಹೇಳಿದರು ವಿಶ್ವೇಶ್ವರಯ್ಯನವರು, ನಮ್ಮ ನಾಡಿನ ಪ್ರಮುಖ ಆಧಾರ ಸ್ತಂಭಗಳನ್ನು ಹಿಂದೆ ಕೂಡಿಸಿ ವಿದೇಶಿಯರು ಎಂಬ ಒಂದೇ ಕಾರಣಕ್ಕಾಗಿ ಅವ್ರನ್ನೆಲ್ಲ ಮುಂದೆ ಎತ್ತರವಾದ ಆಸನಗಳಲ್ಲಿ ಕೂರಿಸುವುದೇ? ನಾವು ಆಹ್ವಾನಿಸಿರುವುದು 25 ಮಂದಿಯನ್ನು ಮಾತ್ರ, ಆದರೆ ಬರುವವರು 200 ಮಂದಿ ಎಂದರೆ ಆಹ್ವಾನದ ಜೊತೆಯಲ್ಲಿ ಹೆಂಡತಿ, ಮಕ್ಕಳು, ಅಳಿಯಂದರು, ಪರಿಚಾರಕರು, ಕಾರ್ಯದರ್ಶಿಗಳು, ಡ್ರೈವರ್ಗಳು ಸೇರಿರುತ್ತಾರೆ. ಇವರೆಲ್ಲರಿಗೂ ನಮ್ಮ ನಾಡಿನ ಹೊಣೆ ಹೊತ್ತಿರುವ ಸಾರ್ವಜನಿಕ ಮುಖಂಡರುಗಳಿಗಿಂತ ದೊಡ್ಡವರೇ. ಪರಿಚಾರಕರನ್ನು, ಡ್ರೈವರ್ಗಳನ್ನು ಮೇಲ್ಕೂಡಿಸಿ ನಮ್ಮ ಪ್ರಭುಗಳು, ನಮ್ಮ ನಾಡು, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ಗೌರವ ಭಾವನೆಯಿಂದ ಬಂದ ನಮ್ಮ ಶ್ರದ್ಧಾವಂತರನ್ನು ಕಡೆಗಾಣಿಸಬೇಕೇ ಎಂದು ಮಹಾರಾಜರೊಡನೆ ವಿಶ್ವೇಶ್ವರಯ್ಯನವರು ಚರ್ಚಿಸಿದರು. ಅದಕ್ಕೆಲ್ಲ ಮಹಾರಾಜರು ಒಂದೇ ವಾದ, ಇದು ಹಿಂದಿಂದ ನಡೆದು ಬಂದಿದ್ದು ನೋಡಿ, ಅವರಿಗೆ ಆಸನಗಳನ್ನು ನಾವು ಒದಗಿಸಲೇಬೇಕು, ಇಲ್ಲದಿದ್ದರೆ ಅವರಿಗೆ ಅಸಮಾಧಾನಕ್ಕೆ ನಾವು ಪಾತ್ರರಾಗುತ್ತೇವೆ ಎಂದರು. ವಿಶ್ವೇಶ್ವರಯ್ಯನವರು, ಸರಿ, ಹಾಗಾದರೆ ಅವರಿಗೆ ಆಸನಗಳನ್ನು ಒದಗಿಸಬೇಕೆಂಬ ಪ್ರಭುಗಳ ಅಭಿಪ್ರಾಯಕ್ಕೆ ನಾನು ಪ್ರತಿ ಹೇಳಲಾರೆ ಅಂತ ಹೇಳಿ ನಡೆದು ಆಚೆ ಸಭಾಭವನದಲ್ಲಿ ಹಾಸಿದ್ದ ರತ್ನಗಂಬಳಿಗಳ ಮೇಲೆ 1000 ಕುರ್ಚಿಗಳನ್ನು ಜೋಡಿಸಿ ಒಂದು ಪಕ್ಕದ ಸಾಲಿನಲ್ಲಿ ಯುರೋಪಿಯನ್ನರು, ಸಂಜೆ ದರ್ಬಾರಿಗೆ ಬಂದ ಎಲ್ಲರಿಗೂ ಸ್ವದೇಶಿ ವಿದೇಶಿ ಎನ್ನದೇ ಸಮಾನವಾದ ಆಸನಗಳನ್ನು ನಿರ್ಮಿಸಿದರು. ಎಲ್ಲರಿಗೂ ಅತ್ಯಂತ ಸಂತೋಷವಾಯಿತು. ವಿಶ್ವೇಶ್ವರಯ್ಯನವರ ಈ ಬುದ್ಧಿ ಚಾತುರ್ಯಕ್ಕೆ ಮಹಾರಾಜರು ಅಂದಿನ ದರ್ಬಾರಿನ ತರುವಾಯ ಪ್ರತ್ಯೇಕವಾಗಿ ಕರೆಯಿಸಿಕೊಂಡು ಹೃದಯ ತುಂಬಿ ಮೆಚ್ಚುಗೆಯ ಮಾತನ್ನಾಡಿ ಕೈಯಲ್ಲಿದ್ದ ಪಚ್ಚೆ ಉಂಗುರವನ್ನು ವಿಶ್ವೇಶ್ವರಯ್ಯನಿಗೆ ಗೌರವ ಮತ್ತು ಮೆಚ್ಚುಗೆಯ ಸಂಕೇತವಾಗಿ ನೀಡಿದರು. ವಿಶ್ವೇಶ್ವರಯ್ಯನವರ ಸ್ವಾಭಿಮಾನಕ್ಕೆ, ಕಾರ್ಯದರ್ಶಕ್ಕೆ ಇದು ಕೇವಲ ನಿದರ್ಶನ. ಯಾವ ರೀತಿಯಲ್ಲೂ ನಮ್ಮವರನ್ನ ಕಡೆಗಾಣಿಸ್ಬಿಟ್ಟು ಯುರೋಪಿಯನ್ ಅವರನ್ನು ಮೇಲ್ಕೂಡಿಸಬಾರ್ದು ಅನ್ನೋದು ಅವರ ಮಾತು. ಅದನ್ನು ಮಾಸ್ತಿಯವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಹತ್ರ ಹಂಚಿಕೊಂಡಿರ್ತಕ್ಕಂತಹ ಸನ್ನಿವೇಶ ಈ ರೀತಿಯಾಗಿ. ಇನ್ನು ಮುಂದೆ ಮತ್ತೆ ವಿಶ್ವೇಶ್ವರಯ್ಯನ ಬಗ್ಗೆನೇ 10 ವರ್ಷಗಳಷ್ಟು ಹಿಂದಿನ ಮಾತು. ಪೂಜ್ಯ ಮಾಸ್ತಿಯವರನ್ನು ಕಾಣಲು ಅವರ ಮನೆಗೆ ಹೋದೆ, ಬೆಲ್ ಮಾಡಿದೆ. ಅವರೇ ಬಾಗಿಲು ತೆರೆದು, ಬನ್ನಿ, ಕ್ಷೇಮವೇ, ಬೆಂಗಳೂರಿಗೆ ಯಾವಾಗ ಬಂದ್ರಿ ಎಂದು ಪಕ್ಕದಲ್ಲೇ ಒಂದು ಕುರ್ಚಿ ತೋರಿಸಿದರು. ನಮಸ್ಕರಿಸಿ ಕುಳಿತೆ. ಮಾಮೂಲಾಗಿ ಆ ಮಾತು ಈ ಮಾತು ನಡೀತು. ಮಗಳು ಕಾಫಿ ತಂದುಕೊಟ್ಲು. ಎಂದಿನಂತೆ ಮಾಸ್ತಿ ತಮ್ಮ ನೆನಪಿನ ಆಳದಿಂದ ಒಂದು ಪ್ರಸಂಗವನ್ನು ಎತ್ತಿದರು. ನಾನು ಬೆಂಗಳೂರಿಗೆ ಹೋದಾಗೆಲ್ಲ ಇವರು ಇಂತಹ ನೆನಪಿನ ಪ್ರಸಂಗಗಳನ್ನು ಕೇಳಲೆಂದೇ ಅವರ ಹತ್ರ ಹೋಗ್ತಾ ಇದ್ದೆ. ನೋಡಿ, ನಮ್ಮ ವಿಶ್ವೇಶ್ವರಯ್ಯನವರು ದಿವಾನ್ರಾಗಿದ್ದ ಕಾಲ ನಾನಾಗ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ. ಒಂದು ಚಾಚು ಏರುಪೇರಾಗದಂತೆ ಸಂಸ್ಥಾನದ ಆಡಳಿತ ನಡೆಯುತ್ತಿತ್ತು. ಕನ್ನಂಬಾಡಿ ಕೆರೆಯ ಕಾಮಗಾರಿ ಭರಾಟೆಯಿಂದ ಸಾಗಿತ್ತು. ಆದರೆ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಆ ಕೆಲಸದಲ್ಲಿ ಆತಂಕ ಉಂಟಾಯಿತು. ಕಾರಣ ಎಂದೇ ಆತಂಕದಿಂದ ಹಣದ ಅಭಾವ ಎಂದರು ಗಂಭೀರವಾಗಿ. ನಾನು ನಡುವೆ ಬಾಯಿ ಹಾಕಿ, ಈ ಮಾತು ಆಶ್ಚರ್ಯಕರವಾಗಿದೆ.
ನಾನು ಕೇಳಿರುವಂತೆ ವಿಶ್ವೇಶ್ವರಯ್ಯನವರ ಯೋಜನೆಗಳೆಲ್ಲ ಸರ್ವತ್ರ ದೃಷ್ಟಿ ಹರಿಸಿ ಅತ್ಯಂತ ನಿಖರವಾಗಿ ಸಿದ್ಧಗೊಳ್ಳುತ್ತಿತ್ತು. ಸ್ಥಳ, ಸನ್ನಿವೇಶ, ವಿವಿಧ ಹಂತಗಳ ನಕ್ಷೆ, ಬೇಕಾಗುವ ಸಾಮಗ್ರಿ ಎನ್ನುತ್ತದ್ದಂತೆಯೇ ಮಾಸ್ತಿಯವರು ಮುಂದುವರೆಸಿದರು. ಹೌದು, ಅಲ್ಲಿ ದೊರಕಬಹುದಾದ ಸಂಪನ್ಮೂಲ, ಬೇರೆ ಕಡೆಯಿಂದ ತರಬೇಕಾದ ಸಾಮಾನುಗಳು, ಅವುಗಳ ಖರೀದಿ, ಸಾಗಾಣಿಕೆಯ ವೆಚ್ಚ, ಕೆಲಸಗಾರರ ಸಂಖ್ಯೆ, ಗಂಡಸರು, ಹೆಂಗಸರು, ಮೇಲಾಳುಗಳು, ಅಲ್ಲದೆ ಯೋಜನೆಯ ನಿರ್ಮಾಣಕ್ಕಾಗಿ ತೆಗೆದುಕೊಳ್ಳತಕ್ಕಂಥ ಕಾಲಾವಧಿ, ಒದಗಬೇಕಾದ ಹಣದ ಮೂಲ ಇತ್ಯಾದಿಗಳೆಲ್ಲವೂ ನೀವು ಹೇಳಿದಂತೆ ನಿಖರವಾಗಿ ಪ್ಲಾನಿನಂತೆ ಸೇರಿಸುತ್ತಿದ್ದವು. ಅಷ್ಟೇ ಅಲ್ಲ, ಒಮ್ಮೆ ಪ್ರಾರಂಭಿಸಿದ ಕೆಲಸ ಪೂರ್ಣವಾಗುವ ದಿನಾಂಕವನ್ನೂ ಸಹ ನಮೂದಿಸುತ್ತಿದ್ದರು ಎಂದರು ಮಾಸ್ತಿ. ವಿಶ್ವೇಶ್ವರಯ್ಯನವರು 9 M's ಎಂಬ ಸೂತ್ರವನ್ನು ಕಂಡುಹಿಡಿದಿದ್ದರು. 9 ಕಡೆ ಎಂ ಬರೋದು, 9 M's. ಹೇಳ್ತಾರೆ ನೋಡಿ ಯಾವ್ಯಾವುದು ಅಂತ: ಮನಿ, ಮೈಂಡ್, ಮೆಟೀರಿಯಲ್, ಮೈನ್ಸ್, ಮೀಲ್ಸ್, ಮೆಷಿನ್, ಮ್ಯಾನುಫ್ಯಾಕ್ಚರ್, ಮೂವ್ಮೆಂಟ್, ಮಾರ್ಕೆಟ್. ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ 9 M's ಅಂತ ಇದು. ಮನಿ, ಮೈಂಡ್, ಮೆಟೀರಿಯಲ್, ಮೈನ್, ಮೆನ್, ಮೆಷಿನ್, ಮ್ಯಾನುಫ್ಯಾಕ್ಚರ್, ಮೂವ್ಮೆಂಟ್, ಮಾರ್ಕೆಟ್. ಯಾವುದೇ ಕಾರ್ಖಾನೆಯನ್ನು ಸ್ಥಾಪಿಸುವಾಗ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯಗಳು. 9 M's ಬಗ್ಗೆ ಅರ್ಥವಾಗಲಿಲ್ಲ ಅಂದೆ. ಮಾಸ್ತಿಯವರು ವಿವರಣೆ ಕೊಟ್ಟರು. ಮನಿ, ಯಾವುದೇ ಕಾರ್ಖಾನೆ ಸ್ಥಾಪಿಸುವಾಗ ಅಗತ್ಯವಾದ ಹಣದ ಪೂರೈಕೆ. ಎರಡನೇದು ಮೈಂಡ್, ಕೆಲಸವನ್ನು ಮಾಡಿಯೇ ತೀರಬೇಕೆಂಬ ಮನಸ್ಸು. 3 ಮೆಟೀರಿಯಲ್, ಅದಕ್ಕೆ ಅಗತ್ಯವಾದ ಸಂಪನ್ಮೂಲಗಳು. 4 ಮೈನ್ಸ್, ಸುತ್ತಮುತ್ತ ಉದ್ದೇಶಕ್ಕಾಗಿ ಅಗತ್ಯವಾದ ಖನಿಜ ಸಂಪತ್ತು. 5 ಮೆನ್, ವಿವಿಧ ತರಬೇತಿ ಪರಿಣತಿ ಹೊಂದಿದ್ದ ಅಗತ್ಯವಾದ ಸಂಖ್ಯೆಯಲ್ಲಿರ್ತಕ್ಕಂಥ ಜನಸಮೂಹ. 6 ಮೆಷಿನ್, ಯಂತ್ರೋಪಕರಣಗಳು. 7 ಮ್ಯಾನುಫ್ಯಾಕ್ಚರ್, ಪಕ್ಕಾ ಯೋಗ್ಯತೆಯುಳ್ಳ ವಸ್ತುಗಳ ತಯಾರಿಕೆ. 8 ಮೂವ್ಮೆಂಟ್, ಅಗತ್ಯ ಸಾಮಗ್ರಿಗಳನ್ನು ತರಿಸುವುದಕ್ಕೂ ಕಳಿಸುವುದಕ್ಕೂ ಸಾರಿಗೆ ಸಂಪರ್ಕ. 9 ಮಾರ್ಕೆಟ್, ತಯಾರಾಗುವ ವಸ್ತುಗಳಿಗೆ ಸಮೀಪದಲ್ಲಿ ಅನುಕೂಲಕರವಾದ ಮಾರುಕಟ್ಟೆ. ಇದೆಲ್ಲವನ್ನೂ ಲಕ್ಷ್ಯದಲ್ಲಿಟ್ಟುಕೊಂಡು ಯಾವುದೇ ಕಾರ್ಖಾನೆಯನ್ನು ಸ್ಥಾಪಿಸಬಹುದು ಎಂಬುದು ವಿಶ್ವೇಶ್ವರಯ್ಯನವರ ಸಿದ್ಧಾಂತ. ಹೀಗಿದ್ದು ಹಣದ ಅಭಾವ ಯಾಕಾಯಿತು? ಅವರ ಮುಂಜಾಗ್ರತೆ ದೃಷ್ಟಿಗೆ ಬರಲಿಲ್ವೇ ಅಂತ ನಾನು ಕೇಳಿದೆ ಕುತೂಹಲದಿಂದ ಮಾಸ್ತಿಯವರನ್ನು. ಮಾಸ್ತಿ ನಗುತ್ತಾ ಹೇಳಿದರು, ನೋಡಿ, ಅದನ್ನೇ ನಾನು ಹೇಳಬೇಕು ಅಂತಿದ್ದಿದ್ದು. ಆ ವರ್ಷ ರಾಜ್ಯದಲ್ಲಿ ಮಳೆ ಆಗಲಿಲ್ಲ, ಬೆಳೆ ಆಗಲಿಲ್ಲ, ಕ್ಷಾಮ ತಲೆ ಎತ್ತಿ ನಿಂತಿತ್ತು. ಮಹಾರಾಜರು ಎಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಂಸ್ಥಾನವೆಲ್ಲ ಸಂಚಾರ ಮಾಡಿ ಪ್ರಜೆಗಳು ಕೊಡಬೇಕಾದ ಎಲ್ಲ ಕಂದಾಯಗಳನ್ನು ರದ್ದು ಮಾಡಿದರು. ಇದರಿಂದ ಸರ್ಕಾರಕ್ಕೆ ಬರಬೇಕಾದ ಆದಾಯ ಸಂಪೂರ್ಣವಾಗಿ ನಿಂತು ಹೋಯಿತು. ಕನ್ನಂಬಾಡಿ ಕಾಮಗಾರಿಗಾಗಿ ನಿಗದಿಯಾಗಿ ಸರ್ಕಾರದ ಬೊಕ್ಕಸದಿಂದ ಬರಬೇಕಾದ ಹಣ ಸಂಪೂರ್ಣವಾಗಿ ನಿಂತು ಹೋಯಿತು. ಮತ್ತದಕ್ಕೆ ಪರಿಹಾರ ಹೇಗೆ ಎಂದೆ. ಮಾಸ್ತಿ ಮುಂದುವರೆಸಿದರು, ನಮ್ಮ ದಿವಾನರು ಮಹಾರಾಜರನ್ನು ಕಂಡು ಚರ್ಚಿಸಿ ಸರ್ಕಾರದಲ್ಲಿರ್ತಕ್ಕಂಥ ಕೂಡಿಟ್ಟ ನಿಧಿಯಿಂದ ರಿಸರ್ವ್ ಫಂಡ್ ಸದ್ಯಕ್ಕೆ ಅಗತ್ಯವಾದಷ್ಟು ಹಣ ತೆಗೆದುಕೊಳ್ಳೋಣ, ಮುಂದೆ ಕಂದಾಯ ಕಾಣಿಕೆಗಳು ವಸೂಲಾದಾಗ ಮೊತ್ತವನ್ನು ನಿಧಿಗೆ ತುಂಬಿದರಾಯಿತು ಅಂದರು. ಮಹಾರಾಜ ಅದಕ್ಕೆ ಒಪ್ಪಲಿಲ್ಲ. ಅದು ಆಪದ್ಧನ, ಮುಂದೆ ಇನ್ನೂ ಇಂತಹ ಕಾಲ ಬಂದರೆ ಆ ನಿಧಿಯನ್ನು ಪ್ರಜೆಗಳಿಗಾಗಿಯೇ ಖರ್ಚು ಮಾಡಬೇಕಾದ ಕಾಲ ಬಂದರೂ ಬಂದೀತು, ಅದನ್ನು ಮುಟ್ಟಲೇ ಕೂಡುದು ಎಂದು ಬಿಟ್ಟರು. ಈ ರೀತಿಯಾಗಿ ಅವರ ಕಾರ್ಯವೈಖರಿ ನಡೆಯುತ್ತಿತ್ತು. ವಿಶ್ವೇಶ್ವರಯ್ಯನವರು ಈ ರೀತಿಯಾಗಿದ್ದಾಗ ಮತ್ತೆ ಹೇಳಬೇಕಾದ ವಿಷಯ ಎಂದರೆ, ಮಾಸ್ತಿಯವರು ಹೇಳ್ತಾರೆ, ಒಮ್ಮೆ ನಾನು ಅವರ ಅಭಿಪ್ರಾಯದಂತೆ ಫೈಲುಗಳನ್ನು ಸಿದ್ಧಪಡಿಸಿ ಚೇಂಬರಿಗೆ ತೆಗೆದುಕೊಂಡು ಹೋಗಿ ಮೇಜಿನ ಮೇಲಿಟ್ಟೆ. ಯಾರಿಟ್ಟಿದ್ದು? ಮಾಸ್ತಿಯವರು. ಯಾರ ಮೇಜಿನ ಮೇಲೆ? ವಿಶ್ವೇಶ್ವರಯ್ಯನ ಮೇಜಿನ ಮೇಲೆ. ಫೈಲುಗಳನ್ನು ಪರಿಶೀಲಿಸಿದರು. ಒಂದಕ್ಕೆ ಸಹಿ ಹಾಕಿದಾಗ ದ ಟೇಲರ್ ಹ್ಯಾಸ್ ಪುಟ್ ಸಮ್ ಮೋರ್ ಬಟನ್ಸ್ ಎಂದರು. ಆಮೇಲೆ ರುಜು ಹಾಕಿದರು. ನನಗೆ ಗಡಿಬಿಡಿ ಆಯಿತು. ಫೈಲ್ನಲ್ಲಿ ಟೇಲರ್ನ ವಿಚಾರವಾಗಲಿ ಬಟನ್ಗಳ ವಿಚಾರವಾಗಲಿ ಬರಲು ಸಾಧ್ಯವೇ ಇಲ್ಲ. ಅಷ್ಟರಲ್ಲಿ ಮತ್ತೊಂದು ಕಾಗದಕ್ಕೆ ರುಜು ಹಾಕುವಾಗ ಅದೇ ವಾಕ್ಯವನ್ನೇ ದ ಟೇಲರ್ ಹ್ಯಾಸ್ ಪುಟ್ ಸಮ್ ಮೋರ್ ಬಟನ್ಸ್ ಎಂದು ಮತ್ತೆ ಉಚ್ಚರಿಸಿದರು. ನನಗಿನ್ನೂ ಗಾಬರಿ ಆಯಿತು. ಯಾವುದೇ ಸಂಬಂಧವಿಲ್ಲದ ಕಾಗದ ಫೈಲ್ನಲ್ಲಿ ಸೇರಿ ಹೋಗಿದೆಯಲ್ಲ, ಇದು ಹೆಂಗೆ ಸಾಧ್ಯವಾಯಿತು ಎಂದು ಯೋಚಿಸುತ್ತಿದ್ದೆ. ಸ್ವಲ್ಪ ಎತ್ತರದ ದನಿಯಲ್ಲಿ, ಎಸ್, ದ ಟೇಲರ್ ಹ್ಯಾಸ್ ಪುಟ್ ಸಮ್ ಮೋರ್ ಬಟನ್ಸ್ ಟು ದ ಕೋಟ್ ಎನ್ನುತ್ತಾ ನಗುಮುಖದಿಂದ ನನ್ನ ಕಡೆ ನೋಡಿದರು. ಅಷ್ಟು ಹೊತ್ತಿಗೆ ನಾನು ಗಮನಿಸಿದೆ, ನನ್ನ ಕೋಟಿಗೆ ಮೇಲಿನ ಗುಂಡಿಯನ್ನು ಮಾತ್ರ ಹಾಕಿದ್ದು.
ಉಳಿದ ಗುಂಡಿಗಳನ್ನು ಹಾಗೆಯೇ ಬಿಟ್ಟಿದ್ದೆ. ಕೂಡಲೇ ಎಲ್ಲ ಗುಂಡಿಗಳನ್ನು ಬೇಗನೆ ಹಾಕ್ಕೊಂಡು ದಟ್ ಈಸ್ ಲೈಕ್ ಎ ಗುಡ್ ಬಾಯ್ ಎಂದು ನಕ್ಕು ಸುಮ್ಮನಾದರು. ಆ ದಿನ ಸಂಜೆ ಮನೆಗೆ ಬರುವಾಗ ದೊಡ್ಡ ನಿಲುವುಗನ್ನಡಿಯನ್ನು ತಂದು ಹಾಕಿದೆ. ಆಫೀಸಿಗೆ ಹೊರಡುವ ಮುನ್ನ ಕನ್ನಡಿ ಮುಂದೆ ನಿಂತು ಎಲ್ಲ ಗುಂಡಿಗಳನ್ನೂ ಒಮ್ಮೆ ನೋಡಿಕೊಳ್ಳುತ್ತಿದ್ದೆ. ಪೇಟ, ಕನ್ನಡಕ, ಹಣೆ ಮೇಲಿನ ನಾಮ ಎಲ್ಲವನ್ನೂ ಗಮನಿಸುತ್ತಿದ್ದೆ. ಆಫೀಸ್ನಲ್ಲಿ ಅವರ ಚೇಂಬರ್ನ ಒಳಗೆ ಪ್ರವೇಶ ಮಾಡುವಾಗ ಗುಂಡಿಗಳನ್ನು ಮುಟ್ಟಿ ನೋಡಿಕೊಳ್ಳುವುದು ಅಭ್ಯಾಸವಾಗಿ ಹೋಯಿತು. ಅವರು ಇಷ್ಟಪಡುತ್ತಾರೆ, ಮೆಚ್ಚುತ್ತಾರೆ ಎಂಬ ಕಾರಣಕ್ಕಾಗಿ ಒಂದು ದಿನ ನೆಕ್ಟೈ ಕಟ್ಟಿಕೊಂಡು ಹೋದೆ. ಫೈಲ್ಗಳನ್ನು ಮುಂದಿಟ್ಟಾಗ ನನ್ನನ್ನು ಗಮನಿಸಿ ನಗುತ್ತಾ, ಉಡುಪಿನಲ್ಲಿ ಏನೋ ಹೊಸ್ತನ ಪ್ರಾರಂಭಿಸಿದ್ದೀರಾ ಅಂದರು. ನನಗೆ ಸಂತೋಷ ಆಯಿತು. ಮನಸ್ಸಿನಲ್ಲೇ ಹೀಗಿದೆ. ಎಲ್ಲ ಖಾತೆಗಳನ್ನು ಪರಿಶೀಲಿಸಿ ರುಜು ಹಾಕಿದ ಮೇಲೆ ದಟ್ ಈಸ್ ಆಲ್ ರೈಟ್, ಬಟ್ ದೆರ್ ಈಸ್ ಸಮಥಿಂಗ್ ಟು ಬಿ ರೆಕ್ಟಿಫೈಡ್, ಪ್ಲೀಸ್ ಕಮ್ ಇನ್ ಎಂದರು. ತಮ್ಮ ವಿಶ್ರಾಂತಿ ಕೊಠಡಿಗೆ ಕರೆದೊಯ್ದರು. ಯುವರ್ ನೆಕ್ಟೈ ಈಸ್ ಓಕೆ, ಬಟ್ ದ ನಾಟ್ ಈಸ್ ನಾಟ್ ಓಕೆ. ಕಮಾನ್, ಐ ವಿಲ್ ಡೂ ಇಟ್ ಫಾರ್ ಯು. ಯು ವಿಲ್ ಲರ್ನ್ ಇಟ್ ನೌ ಅಂಡ್ ಹಿಯರ್ ಇಟ್ ಸೆಲ್ಫ್ ಎಂದರು. ನನ್ನ ನೆಕ್ಟೈಯನ್ನು ಮೆಚ್ಚಿದ ಮೇಜಿನ ಮೇಲೆ ಉದ್ದಕ್ಕೆ ಹಾಸಿ ಅಲ್ಲಿಯೇ ಅದಕ್ಕೆ ಕಟ್ಟಬೇಕಾದ ರೀತಿ ಗಟ್ಟಿಯಾಗಿ ನಾಟನ್ನು ಹಾಕಿ, ನೌ ಡಿಡ್ ಯು ಸಿ ಇಟ್? ಕಮಾನ್, ಐ ವಿಲ್ ಪುಟ್ ದ ನಾಟ್ ಒನ್ಸ್ ಅಗೈನ್ ಎಂದು ನನ್ನ ಕೊರಳಿಗೆ ಅವರೇ ಕಟ್ಟಿದರು. ನನಗೆ ಬಹಳ ಮುಜುಗರ ಆಯಿತು. ಆದರೂ ಸಹಿಸಿಕೊಂಡೆ. ಮತ್ತೆ ಬಿಚ್ಚಿ, ನೌ ಲೆಟ್ ಮೀ ಸಿ ಇಫ್ ಯು ಹ್ಯಾವ್ ಕಾಟ್ ಇಟ್ ಎಂದು ನನ್ನ ಕೈಯಿಂದಲೇ ಕಟ್ಟಿಕೊಳ್ಳುವಂತೆ ಸೂಚಿಸಿದರು. ನಾನು ಕಟ್ಟಿಕೊಂಡೆ. ಓಕೆ, ದಟ್ಸ್ ಎ ಸ್ಮಾರ್ಟ್ ಬಾಯ್ ಎಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನನ್ನನ್ನು ಕಳಿಸಿದರು. ಆಗ ನನಗಾದ ಆನಂದ ಅಷ್ಟಿಷ್ಟಲ್ಲ. ಹೀಗೆ ನಮ್ಮ ವಿಶ್ವೇಶ್ವರಯ್ಯನವರು ಎಂದೂ ಯಾವುದನ್ನು ಆಗಲಿ ಬಿಡು, ಹೋಗಲಿ ಬಿಡು ಎಂದು ಬಿಟ್ಟವರೇ ಅಲ್ಲ. ಆದರೆ ಉಡುಪಿನಲ್ಲಾಗಲಿ ಚರ್ಚೆಯಲ್ಲಾಗಲಿ ಕಿಂಚಿತ್ತೂ ಏರುಪೇರು ಎಂದೂ ಯಾರೂ ಅವರಲ್ಲಿ ಕಂಡೇ ಇಲ್ಲ. ಎಲ್ಲ ಕೆಲಸಗಳು, ನಡವಳಿಕೆಗಳು ಅಷ್ಟೇ ಅಚ್ಚುಕಟ್ಟು. ಕಾಲದ ಪರಿಜ್ಞಾನವಂತೂ ಪ್ರತಿದಿನವೂ ಅವರಿಗೆ ಅತ್ಯಮೂಲ್ಯ. ನಿದ್ರೆಯ ಅವಧಿ ನಿಯಮ. ಬೆಳಗ್ಗಿನ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗಿನ ಅವಧಿಯಲ್ಲಿ ಒಂದು ಕ್ಷಣವೂ ವೇಸ್ಟ್ ಆಗದಂತೆ ನಿಗದಿಯಾಗಿ ಕೆಲಸದಲ್ಲಿ ತೊಡಗಿರುತ್ತಿದ್ದರು. ಎಷ್ಟೊತ್ತಾಯ್ತು ಅಲ್ಲಿಗೆ ವರ್ಕು? 4 to 10 ಅಂದರೆ 4 to 4 12 ಅವರ್ಸು. ಇನ್ನು 6 ಅವರ್ಸು, 12 + 6 ಅಂದರೆ 18 ಅವರ್ಸು. ದಿನಕ್ಕೆ 18 ಗಂಟೆ ವಿಶ್ವೇಶ್ವರಯ್ಯನವರು ಕೆಲಸ ಮಾಡ್ತಾಯಿದ್ರು ಅನ್ನೋದು ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು. ನಾವು ಏನೇನೋ ಮಾಡ್ತೀವಿ 18 ಗಂಟೆ ದಿನಕ್ಕೆ. ಹಾಗಿರುವಾಗ 6 ಗಂಟೆ ಬಿಟ್ಬಿಟ್ರೆ ನಿದ್ರಾವಧಿಯನ್ನು ಇನ್ನು 18 ಗಂಟೆಗಳು ಅಲ್ಲಿಗೆ ಎಷ್ಟಾಯಿತು? 3/2 ಭಾಗ ದಿನಕ್ಕೆ ಕೆಲಸ ಮಾಡ್ತಾಯಿದ್ರು ಅಂದರೆ ಅದಕ್ಕೆ ಆ ರೀತಿಯಾಗಿ ಅವರು ಶಿಸ್ತಾಗಿ ಜೀವನ ನಡೆಸಿದ್ದು. ನೋಡಿ, 103 ವರ್ಷ ಆದರೂ ಕೂಡ ಅವರ ಕಾರ್ಯತತ್ಪರತೆ ಏನು, ಅವರಿಗಿದ್ದಂತಹ ಒಂದು ಕಮಿಟ್ಮೆಂಟ್ ಏನು ಮತ್ತು ಅವರಿಗಿದ್ದಂತಹ ಒಂದು ಡಿಸಿಪ್ಲಿನ್ ಏನು, ಅದು ಒಂದೊಂದು ಕೂಡ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಮಾಸ್ತಿಯವರು ಹೇಳಿದ ವಿಶ್ವೇಶ್ವರಯ್ಯನವರ ಕಾರ್ಯದಕ್ಷತೆ ಕುರಿತು ಇನ್ನೊಂದು ಘಟನೆ ಹೇಳಿ ಮುಗಿಸುತ್ತೇನೆ. ಯುಗಾದಿ ಹಬ್ಬದ ಸಂದರ್ಭ. ಯುಗಾದಿಗೆ 3 ಜನ ರಜಾ ಇರ್ತಾ ಇತ್ತು. ಅದರ ಹಿಂದಿನ ಎಲ್ಲ ಕೆಲಸಗಳನ್ನು ಅವಸರದಿಂದ ಮಾಡಿ ಅವರವರ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆದು ಮನೆಗಳಿಗೆ ತೆರಳುವ ಉತ್ಸಾಹ ಸಂದರ್ಭ. ಹಾಗೆಯೇ ನಾನು ಇನ್ನೇನು ಹೊರಡೋದರಲ್ಲಿದ್ದೆ. ಅಷ್ಟರಲ್ಲಿ ಸಾಹೇಬರಿಂದ ಕರೆ ಬಂತು. ಏನಿರಬಹುದು ಎಂದುಕೊಳ್ಳುತ್ತಾ ಹೋಗಿ ಎದುರಿಗೆ ನಿಂತೆ. ಬಹು ಮುಖ್ಯವಾದ ಕೆಲವು ರೆಕಾರ್ಡ್ಗಳ ತೀರ್ಮಾನ ನಾಳೆ ತೆಗೆದುಕೊಳ್ಳೋಣ, ಆಫೀಸಿಗೆ ಬಿಡುವಿರುತ್ತೆ, ನೀವು ಬೆಳಿಗ್ಗೆ 8ಕ್ಕೆ ಬರೋದಕ್ಕೆ ಸಾಧ್ಯನೇ? ನೋಡಿ, ನಾಳೆ ಹಬ್ಬದ ಸಡಗರ, ನಿಮ್ಮ ಸಮಯ ಹೇಗಿರುತ್ತೋ ಏನೋ ಎಂದರು ವಿಶ್ವೇಶ್ವರಯ್ಯನವರು. ನಾನು ಅವರು ಹೇಳಿದ ಸಮಯಕ್ಕೆ ಬರುವುದಾಗಿ ಮರು ಮಾತನಾಡದೆ ಒಪ್ಪಿಕೊಂಡೆ. ಏಕೆಂದರೆ ಅವರ ಮಾತಿನಲ್ಲಿ ನಮಗೆಲ್ಲ ಅಷ್ಟು ಗೌರವ. ಅಲ್ಲದೆ ನನ್ನನ್ನೇ ಇಷ್ಟಪಟ್ಟು ಕರೆದರಲ್ಲ ಅಂತ ಒಂದು ಹಿಗ್ಗು. ತೊಂದರೆ ಏನೂ ಆಗೋದಿಲ್ಲ ತಾನೇ ಅಂತ ಮತ್ತೆ ಕೇಳಿದರು. ತೊಂದರೆ ಏನೂ ಇಲ್ಲ, ಬರ್ತೀನಿ ಹಿಂದೆ. ಹಾಗಾದರೆ ನಾಳೆ ಬೆಳಿಗ್ಗೆ 8ಕ್ಕೆ ಸೇರೋಣ ಅಂದರು. ಆ ಸಂಜೆಯೇ ಹಬ್ಬಕ್ಕಾಗಿ ತರಬೇಕಾದ ಹೂವು, ಹಣ್ಣು, ಕಾಯಿ, ತರಕಾರಿ ಎಲ್ಲ ಮನೆಗೆ ತಂದಾಯಿತು. ಮರುದಿನ ಬೆಳಗಾಗುವ ವೇಳೆಗೆ ಅಭ್ಯಂಜನ ಸ್ನಾನ ಮುಗಿಸಿದೆ. ತಾಯಿ ಕೊಟ್ಟ ಅರಳು ಮೊಸರು ತಿಂದು 8ಕ್ಕೆ ಮುಂಚೆಯೇ ಆಫೀಸ್ ತಲುಪಿದೆ. ಆ ವೇಳೆಗಾಗಲೇ ಅವರವರ ಚೇಂಬರಲ್ಲಿದ್ದರು. ನಾನು ಹೋಗಿ ಅವರನ್ನು ಕಂಡು ಗುಡ್ ಮಾರ್ನಿಂಗ್ ಸರ್ ಎಂದು ವಂದಿಸಿದೆ. ವೆರಿ ಗುಡ್ ಮಾರ್ನಿಂಗ್, ಇಟ್ ಈಸ್ ಫಾರ್ ಮೀ ಅಂದರು. ಆದರೆ ನಿಮಗೆ ತೊಂದರೆ ಆಯಿತೇನೋ ಎಂದರು ನಗುಮುಖದಿಂದ. ಹಾಗೇನಿಲ್ಲ, ನಾನು ಬಿಡುವಾಗೇ ಬಂದಿದ್ದೇನೆ ಎಂದೆ. ಹೌದು, ಹಬ್ಬದ ದಿನ ಅಡಿಗೆ ಊಟ ಎಲ್ಲವೂ ಲೇಟಾಗೋದು ಸಹಜ ತಾನೇ. ಅಷ್ಟರ ತನಕ
ನಿಲ್ಲುವ ಮಟ್ಟಿಗೆ ಹೊಟ್ಟೆಗೇನಾದರೂ ಬಿದ್ದಿದೆ ತಾನೆ ಅಂತ ಕೇಳಿದರು. ಹೌದು ಎಂದೇ ವಿನಯದಿಂದ. ದಟ್ ಈಸ್ ರೈಟ್, ಲೆಟ್ ಅಸ್ ಪ್ರೊಸೀಡ್ ಎಂದು ಪ್ರತ್ಯೇಕವಾಗಿರಿಸಿಕೊಂಡಿದ್ದ ಬಹುಮುಖ್ಯವಾದ ಫೈಲುಗಳನ್ನು ತೆಗೆದರು. ಒಂದೊಂದನ್ನೇ ನಿಧಾನವಾಗಿ ಓದಿ ವಿವರಿಸಿ ವಿಚಾರ ಮಾಡಿ ನಿರ್ಣಯಕ್ಕೆ ಬಂದರು. ನಾನು ಅವರು ಕೊಟ್ಟ ರೀತಿಯಲ್ಲೇ ಡಿಕ್ಟೇಷನ್ ತೆಗೆದುಕೊಂಡೆ. ಕಾರ್ಯಮಗ್ನರಾಗಿ 3-4 ಫೈಲುಗಳನ್ನು ಆಖೈರಾಗಿ ತೀರ್ಮಾನಿಸಿದ ಮೇಲೆ ಗಡಿಯಾರದ ಕಡೆ ನೋಡಿದರು. ನನಗೂ ಕಾಲದ ಕಡೆ ಗಮನ ಇರಲಿಲ್ಲ. 12 ಗಂಟೆ ಆಗಿತ್ತು. ತಕ್ಷಣವೇ ಆತಂಕಪಟ್ಟು, ಓ ಇಟ್ ಇಸ್ 12 ನೌ, ಪ್ಲೀಸ್ ಗೋ ಹೋಮ್, ಯುವರ್ ಪೀಪಲ್ ವಿಲ್ ಬಿ ವೇಟಿಂಗ್ ಫಾರ್ ಯು, ಯುವರ್ ವೈಫ್ ವಿಲ್ ಸ್ಕೋಲ್ಡ್ ಮೀ ಆ್ಯಂಡ್ ಕರ್ಸ್ ಮೀ ಫಾರ್ ದಿಸ್ ಡಿಲೇ, ಸ್ಟಾರ್ಟ್ ಇಮಿಡಿಯೇಟ್ಲಿ ಎಂದರು. ನನ್ನನ್ನು ಮನೆ ಕಳಿಸಿದರು. ಅವರು ಮಾತ್ರ ಇನ್ನೊಂದು ಫೈಲ್ ಮುಂದಿಟ್ಕೊಂಡು ಎಷ್ಟೊತ್ತಿದ್ರೋ ನನಗೆ ಗೊತ್ತಿಲ್ಲ. ಇದು ಹಬ್ಬದ ದಿವಸ ವಿಶ್ವೇಶ್ವರಯ್ಯನವರು ಮಾಡ್ತಾ ಇದ್ದಂತಹ ಒಂದು ಕೆಲಸ. ಈ ರೀತಿಯಾಗಿ ಅನೇಕ ಘಟನೆಗಳು ನಮಗೆ ಬರುತ್ತೆ. ಇನ್ನು ತಾಯಿ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಮಾಸ್ತಿ ನನ್ನ ಜೊತೆ ಮಾತು ಮುಂದರಿಸಿ, ನೋಡಿ, ಈ ಊರಿನಲ್ಲಿ ದೊಡ್ಡ ಸಾಹೇಬನಾಗಿದ್ದೆ. ಒಂದು ದಿನ ಸ್ವಲ್ಪ ಮುಂಚೆಯೇ ಮನೆ ಬಿಡಬೇಕಾಯಿತು. ಕಾರ್ ಬಂತು. ಕಾರ್ಯದರ್ಶಿ ಬಂದರು. ಸಿಬ್ಬಂದಿಯವರ ಫೈಲುಗಳೆಲ್ಲ ಒಪ್ಪವಾಗಿ ಜೋಡಿಸಿ ಕಾರಲ್ಲಿಟ್ಟರು. ನಾನು ನನ್ನ ಆಫೀಸ್ ಡ್ರೆಸ್ ಧರಿಸಿ ಕಾಂಪೌಂಡಿಗೆ ಬಂದೆ. ಡ್ರೈವರ್ ಕಾರಿನ ಬ್ಯಾನೆಟ್ ಎತ್ತಿ ಏನೋ ಮಾಡುತ್ತಿದ್ದರು. ನಾನು ಅಲ್ಲಿಯೇ ಮೈತುಂಬ ದಟ್ಟವಾಗಿ ಅರಳಿ ನಿಂತಿದ್ದ ಹೂಗಿಡಗಳನ್ನು ನೋಡುತ್ತಾ ಒಂದು ಪಕ್ಕದಲ್ಲಿ ನಿಂತಿದ್ದೆ. ಅಷ್ಟರಲ್ಲಿ ನನ್ನ ತಾಯಿ ಒಳಗಿನಿಂದ ಬಂದು, ಈ ಮಗು ಎಲ್ಲಿ ಹೋಯ್ತೋ ಎಂದು ಅಲ್ಲಿದ್ದ ಜನರನ್ನು ಕೇಳಿದರು. ಅಲ್ಲಿ ಯಾವ ಮಗುನೂ ಇರಲಿಲ್ವಲ್ಲ, ನಾವು ನೋಡಲಿಲ್ಲ ಅಮ್ಮ ಅವರೇ ಎಂದ ಜವಾನ. ನನ್ನ ತಾಯಿ ಕೂಡಲೇ ಒಳಗೋಗಿ ಮತ್ತೆ ಬಂದು, ಇಷ್ಟು ಮಂದಿ ಇದ್ದೀರಿ, ಒಬ್ಬನಾದರೂ ಈ ಮಗು ಎಲ್ಲಿ ಹೋದ ಅಂತ ಗಮನಿಸಲೇ ಇಲ್ವೇ ಎಂದು ಸಿಡಿಮಿಡಿಗೊಂಡ್ರು. ಅಷ್ಟರಲ್ಲಿ ವಯಸ್ಸಾಗಿದ್ದ ಒಬ್ಬ ಜವಾನ, ಯಾರಮ್ಮ ಅವರೇ, ಸಾಹೇಬ್ರನ್ನೇ ತಾವು ಕೇಳ್ತಾ ಇರೋದು ಎಂದ ಅನುಮಾನದಿಂದ. ನಮ್ಮವರಿಗೆ ಎಲ್ಲಿರದ ಕೋಪ ಬಂತು. ನಿಮ್ಮ ಸಾಹೇಬ ಆದ್ರೇನು, ನನಗೆ ಮಗು ಎಲ್ಲವನು ಅಂದರು. ಇದನ್ನೆಲ್ಲ ವಿನೋದವಾಗಿ ನೋಡುತ್ತಿದ್ದ ನಾನು, ಏನಮ್ಮ ಅನ್ನುತ್ತಾ ಅವರ ಕಡೆ ನೋಡಿದೆ. ಏನೋ ಮಗು, ಇಷ್ಟು ಬೇಗ ಎಲ್ಲೋ ಹೊರಟಂತಿದೆ, ಹೊಟ್ಟೆಗೇನಾದರೂ ಒಂದಿಷ್ಟು ಹಾಕ್ಕೊಂಡು ಹೋಗಬಾರ್ದೆ, ಬಾ ಒಳಗೆ ಎಂದು ಕರೆದು ಅವಲಕ್ಕಿ ಮೊಸರು ಕೊಟ್ಟರು. ನೋಡಿ, ನಾವು ಎಷ್ಟೇ ದೊಡ್ಡವರಾಗಿರಲಿ, ತಾಯಿಗೆ ಮಗುವೇ. ತಾಯಿ ಅಲ್ಲದೆ ಇನ್ಯಾರಿಗೆ ತಾನೇ ವಾತ್ಸಲ್ಯ, ಪ್ರೀತಿ, ಕರುಣೆ, ಸಲುಗೆ, ಅಧಿಕಾರ ಇರಲು ಸಾಧ್ಯ ಎಂದರು. ಆ ಹೊತ್ತಿಗೆ ಒಳಗಿಂದ ಮತ್ತೊಮ್ಮೆ ಕಾಫಿ ಬಂತು. ಮಾಸ್ತಿಯವರ ಎತ್ತರದ ವ್ಯಕ್ತಿತ್ವವನ್ನು ಕಂಡು ಚಿಂತಿಸುತ್ತಾ ಹೊರಬಂದೆ. ಈ ರೀತಿಯಾಗಿ ಮಾಸ್ತಿಯವರ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಂಡ ಮೇಲೆ ಇನ್ನು ಮುಂದೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಎರಡನೆಯ ಮುಖ್ಯವಾಗಿರ್ತಕ್ಕಂತಹ ವಿ ಸೀತಾರಾಮಯ್ಯನವರು. ನಮ್ಮ ತಂದೆ ಬೆಳಗೆರೆ ಚಂದ್ರಶೇಖರ ಶಾಸ್ತ್ರಿಗಳ ಸ್ಮರಣ ಗ್ರಂಥಕ್ಕೆ ಒಂದು ಲೇಖನ ಬೇಕೆಂದು ವಿ ಸಿ ಅವರಲ್ಲಿ ನಿವೇದಿಸಿಕೊಂಡೆ. ಚಂದ್ರಶೇಖರ ಶಾಸ್ತ್ರಿಗಳ ನೆನಪಿನ ಪುಸ್ತಕ ತರ್ತೀರಾ ಎಂದವರೇ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಕನ್ನಡಕ ತೆಗೆದು ಕಣ್ಣರಿಸ್ಕೊಂಡ್ರು. ನನಗೇನೂ ತಿಳಿಯಲಿಲ್ಲ. ಸುಮ್ಮನೆ ಕುಳಿತೆ. ಸ್ವಲ್ಪ ಹೊತ್ತಿನಲ್ಲೇ ಸುಧಾರಿಸಿಕೊಂಡು ಸಣ್ಣದಾಗಿ ನಕ್ಕು ನೋಡಿದರು. ನಾನು ಅವರನ್ನೇ ನೋಡಿದೆ. ಚಂದ್ರಶೇಖರ ಶಾಸ್ತ್ರಿಗಳಿಗೆ ನಾನೊಂದು ಅಪರಾಧ ಮಾಡಿದ್ದೇನೆ. ಅವ್ರ ನೆನಪಾದಾಗೆಲ್ಲ ಕಣ್ಣೀರು ಬರುತ್ತೆ. ಏನು ಕಣ್ಣೀರಿಟ್ಟರು ಅಪರಾಧವೇ ಎಂದು ಗಂಭೀರವಾಗಿ ವೀಸಿ. ಅಂಥ ಪ್ರಸಂಗ ಏನು ನಡೀತು ಸ್ವಾಮಿ? ನೀವು ಅಪರಾಧಿ ಎಂದರೆ ನಾನು ನಂಬೋದು ಹೇಗೆ? ಕಣ್ಣೀರಿಡುವಂಥ ಘಟನೆ ಏನಾಯಿತು ಅಂದೆ ಕುತೂಹಲದಿಂದ. ಹೌದು, ಉದ್ದೇಶವಿಲ್ಲದೆ ನನಗೂ ಮರೆಮಾಚಿ ನಡೆದು ಹೋಯಿತು ಎಂದು ಗದ್ಗತಿರಾದರು. ಅವರಾಗಿ ಹೇಳಿದರೆ ಮಾತ್ರ ತಿಳಿಯೋಣ, ನಾನಾಗಿ ಕೆದಕಿ ಹೇಳುವುದು ಸೂಕ್ತವಲ್ಲ ಎಂದು ಸುಮ್ಮನೆ ನೆಲ ನೋಡ್ತಾ ಕುಳಿತೆ. ಸ್ವಲ್ಪ ಹೊತ್ತಿನಲ್ಲೇ ಕಾಫಿ ಬಂತು. ನಿಧಾನವಾಗಿ ಹೇಳಿದರು, ನೋಡಿ, ಶಾಸ್ತ್ರಿಗಳು ಆಗಾಗ ನಮ್ಮನೆಗೆ ಬರ್ತಾಯಿದ್ರು. ಅವ್ರದ್ದೊಂದು ವಿಚಿತ್ರ ಸ್ವಭಾವ. ಬಂದರೆ ವಾರಗಟ್ಟಲೆ ಇದ್ದು ಬಿಡ್ತಾಯಿದ್ರು, ಹೋಗಬೇಕು ಅನ್ನಿಸ್ದಾಗ ಹೊರಟೇ ಬಿಡ್ತಾಯಿದ್ರು. ಇದೆಲ್ಲ ಅವರಿಷ್ಟಕ್ಕೆ ಬಿಟ್ಟಿದ್ದು. ಮನೆಯಲ್ಲಿ ಎಲ್ಲರಿಗೂ ಪರಿಚಯ, ಬಹುಸಲಿಗೆ ಮಾತು, ವಿನೋದ, ಹರಟೆ, ಹಾಡು, ಲಾವಣಿ. ಅಂತೂ ಮನೆ ಮಂದಿಗೆಲ್ಲ ಅವರಿದ್ದಷ್ಟು ದಿನವೂ ನಗುವೋ ನಗುವು, ಆನಂದವೋ ಆನಂದ. ಅವರು ಹೊರಟು ನಿಂತರೆ ಅಯ್ಯೋ ಹೋಗ್ತಾರಲ್ಲ ಅಂತ ಎಲ್ಲರಿಗೂ ತವಕ. ಹೌದು, ಅವರು ಎಲ್ಲಿ ಹೋದರೂ ಹಾಗೆಯೇ ತಮ್ಮ ಮನೆಯೇ ತಮ್ಮವರೇ ಎಂದುಕೊಂಡು ತಮಗಿಷ್ಟ ಬಂದ ರೀತಿಯಲ್ಲಿ ತಮಗಿಷ್ಟ ಬಂದಷ್ಟು ಕಾಲ ಇದ್ದು ಬಿಡ್ತಾಯಿದ್ರು. ಅವರ ಪರಿಚಯವಾದ ಯಾರಿಗಾದರೂ ಮುಚ್ಚುಮರೆಯಿಲ್ಲದೆ ಸದಾ ಸಿಗಿದ ನಡವಳಿಕೆ ಮೆಚ್ಚುಗೆ ಆಗ್ತಾಯಿತ್ತು. ನನ್ನ ಹಾಗೆಯೇ DVG ಮಾಸ್ತಿ ಎಲ್ಲರೂ ಅಪರೂಪದ ವ್ಯಕ್ತಿತ್ವವನ್ನು ಮೆಚ್ಚಿಕೊಂಡಿದ್ದರು. ಒಮ್ಮೆಯಂತೂ ಗೋಖಲೆ ಸಂಸ್ಥೆಯಲ್ಲಿ
DVG ನಮಗನ್ನೆಲ್ಲ ಸೇರಿಸಿ ಶಾಸ್ತ್ರಿಗಳಿಂದ ಗಂಟೆಗಟ್ಟಲೆ ಅವರೇ ರಚಿಸಿದ ಲಾವಣಿ ಮಾದರಿಯ ಹಾಡುಗಳನ್ನು ಹೇಳಿಸಿ ನಗಿಸಿ ಹೊಟ್ಟೆ ಹುಣ್ಣಾಗುವಂತೆ ಮಾಡಿದ್ದರು. ಈಗಲೂ ಅವರ ಗಾಂಧಿ ಹಾಡು, ಜಗುಲಿ, ಜಾತ್ರೆ, ಬೇಸಾಯ ಇವುಗಳನ್ನೆಲ್ಲ ನೆನೆದು ನಕ್ಕಿದ್ದೇನೆ ಎಂದರು VC. ಹೀಗೆಲ್ಲ ಇದ್ದಾಗ ನೀವು ಅಪರಾಧಿ ಅಂತೀರಲ್ಲ, ಅದು ಹೇಗೆ ಸ್ವಾಮಿ? ಕುತೂಹಲದಿಂದ ಕೇಳಿದೆ. ನೋಡಿ, ಒಮ್ಮೆ ಬಂದರು, 3-4 ವರ್ಷ ಇರಬಹುದು, 4 ದಿನ ಗಲಿಬಿಲಿಯಾಗಿದ್ದರು. ಊಟದಲ್ಲಿ ಹೀಗೆ ಹಾಗೆ ಅದು ಇದು ಏನಿದ್ರೆ ಅದು, ಅದರಲ್ಲೂ ಮಕ್ಕಳು ಊಟ 4 ತುತ್ತಷ್ಟೇ ಅವ್ರು ತಿಂತಾ ಇದ್ದಿದ್ದು. ನಿಜ, ಊಟಕ್ಕಿಂತ ಅವ್ರಿಗೆ ಕಡಲೆಕಾಯಿ ಇದ್ರಾಯಿತು ಅಂದರು. ಕಡಲೆಕಾಯಿ ಶಾಸ್ತ್ರಿಗಳಿಂದ ಪ್ರಸಿದ್ಧರಲ್ಲವೇ? ನಮ್ಮ ಕಡೆಯಂತೂ ಕಡಲೆಕಾಯಿ ಶಾಸ್ತ್ರಿಗಳು, ಕಡಲೆಕಾಯಿ ಸ್ವಾಮಿಗಳು ಎಂದ್ರೇ ಜನಕ್ಕೆ ಗೊತ್ತಾಗೋದು ಅಂದರು. ಒಂದು ದಿನ ಮಧ್ಯಾಹ್ನ ಏನೋ ಮಾತು ಬಂದು, ಶಾಸ್ತ್ರಿಗಳೇ, ನಿಮಗೆ ಇಷ್ಟವಾದ ಅಡುಗೆ ಯಾವುದು ಅದನ್ನೇ ಮಾಡಿಸುತ್ತೇನೆ ಎಂದೆ. ಕೂಡಲೇ ಗಟ್ಟಿಯಾಗಿ ನಕ್ಕು, ರಾಗಿ ಮುದ್ದೆ, ಅವರೇಕಾಳು ಹುಳಿ ಅಂದರು. ಅವರೇಕಾಯಿ ಕಾಲವಾದ್ದರಿಂದ ಏನೋ ಆದರೆ ಗೀಳು ಬಂದಿದೆ ಎಂದುಕೊಂಡೆ. ಒಳಗೆ ಹೋಗಿ ರಾತ್ರಿ ಊಟಕ್ಕೆ ಶಾಸ್ತ್ರಿಗಳಿಗೆ ಪ್ರಿಯವಾದ ರಾಗಿ ಮುದ್ದೆ, ಅವರೇಕಾಳು ಹುಳಿ ಮಾಡು ಅಂತ ತಿಳಿಸಿದೆ. ಸ್ವಲ್ಪ ವಿಶ್ರಾಂತಿಯಿಂದ ಎದ್ದ ಶಾಸ್ತ್ರಿಗಳು ಆಕಳಿಸ್ತಾ ಮೈ ಮರಿತಾ ಬಳಲಿದಂತೆ ಕಂಡರು. ಏನೆಂದು ವಿಚಾರಿಸಲಾಗಿ ಅವರಿಗೆ ಜ್ವರ ಬಂದಿತ್ತು. ಕಾಫಿ ಕುಡಿದ್ರು. ರೂಮ್ನಲ್ಲಿ ಸ್ವಲ್ಪ ಹೊತ್ತು ಒಬ್ಬರೇ ಕುಳಿತರು. ಮನೆ ತುಂಬ ಇರುತ್ತಿದ್ದ ಗಲಿಬಿಲಿ ಶಾಂತವಾಯಿತು. ಸಂಜೆ ಅವರ ಸಮಯ ತಮ್ಮ ಕಂಬಳಿ ಹೊದ್ದು ಹೊರಬಂದು, ನಾನಿನ್ನು ಹೊರಡ್ತೀನಿ ಎಂದರು. ಸ್ವಲ್ಪ ಸುಧಾರಿಸ್ಕೊಳ್ಳಿ, ಮೈ ಮೇಲೆ ಜ್ವರ ಇರುವಾಗ ಹೊರಡುವುದೇ ಎಂದೇ ಆತಂಕದಿಂದ. ಇಲ್ಲ, ನಾನು ಹೊರಟಿದ್ದೇನೆ, ತಡಿಬೇಡಿ, ಎಲ್ರಿಗೂ ನಮಸ್ಕಾರ, ಮತ್ತೆ ಕಲಿಯೋಣ ಎಂದವರೇ ಜ್ವರದಲ್ಲೇ ಎದ್ದು ಹೊರಟೇ ಬಿಟ್ರು. ನಾನು ಹಿಂಬಾಲಿಸಿ ಹೋಗಿ ಎಲ್ಲಿಗೆ ಅಂತ ಕೇಳಿದೆ. ಶೇಷಾದ್ರಿಪುರಕ್ಕೆ. ನೀವು ನಿಂತುಬಿಡಿ ಎಂದು ನಡೆದೇ ಬಿಟ್ರು. ಅಷ್ಟರಲ್ಲಿ ಜಟಕ ಬಂದು ನಿಲ್ಲಿಸಿದೆ. ಬೇಡ, ಜಟಕಾದಲ್ಲಿ ಜಟಾಪಟಿ ಜೋಲಿ ಹೊಡೆಯುತ್ತಾ ಹೋದರೆ ಶೇಷಾದ್ರಿಪುರದ ಬದಲು ಶ್ರೀರಾಮಪುರ ಸ್ಮಶಾನಕ್ಕೆ ಹೋಗಬೇಕು ಅಂದರು. ನಕ್ಕು ನಡೆಯುವುದೇ ಹಿತ, ಬೆಂಗಳೂರಲ್ಲಿ ನಾನೆಂದೂ ಜಟಕ ಹತ್ತಿಲ್ಲ, ನೀವು ನಿಂತುಬಿಡಿ ಎಂದು ಒತ್ತಾಯ ಮಾಡಿ ನನ್ನನ್ನು ನಿರಳಿಸಿ ಅರಳೇಪೇಟೆ ಮಾರ್ಗವಾಗಿ ನಡೆದೇ ಬಿಟ್ರು. ಮೊದಲೇ ಹೇಳಿದ್ನಲ್ಲ, ಅದೊಂದು ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿ ಅಂತ. ಅವರು ಹೊರಟಾಗ ನಿಲ್ಲಿಸೋದಕ್ಕೆ ಯಾರಿಗೆ ಸಾಧ್ಯ? ಮನೆಗೆ ಬಂದಾಗ ವೇಳೆ 7 ಆಗಿತ್ತು. ಶಾಸ್ತ್ರಿಗಳಲ್ಲಿ ಕರೀರಿ, ಅವರ ಪ್ರೀತಿಯ ಭಕ್ಷ ರಾಗಿ ಮುದ್ದೆ ಅವರೇಕಾಳು ರೆಡಿಯಾಗಿದೆ ಎಂದರು. ಬಿಸಿ ಬಿಸಿಯಾಗಿ ಊಟ ಮಾಡಲಿ ಎಂದರು ನನ್ನ ಯಜಮಾನಿ, VC ಅವರ ಹೆಂಡತಿ. ನನಗೆ ಅಂದಿನ ಅಡಿಗೆ ವಿಚಾರ ಮರೆತೇ ಹೋಗಿತ್ತು. ಇದ್ದಕ್ಕಿದ್ದಂತೆ ನೆನಪಾಗಿ ಬೇಸರ ಆಯಿತು. ಆದರೆ ಅವರಿಗೆ ಜ್ವರ ಬಂದಿತ್ತು. ಶೇಷಾದ್ರಿಪುರದಲ್ಲಿ ಅವರ ಮಗ ಸೊಸೆ ಮೊಮ್ಮಕ್ಕಳಿದ್ದಾರೆ, ಅಲ್ಲಿಗೆ ಹೋಗಿಬಿಟ್ರು ಅಂದೆ. ಅಯ್ಯೋ, ಹಾಗೇ ಕಳಿಸಿಬಿಟ್ರಾ? ಅವ್ರಿಗಿಷ್ಟವಾದ ಊಟ ಬಿಟ್ಟು ಹೋಗಿಬಿಟ್ರೆ? ಬಿಡಿ, ಇದೆಂಥ ಕೆಲಸ ಅಂದರು ನನ್ನಾಕೆ. ನಾನು ತುಂಬ ಹೇಳಿದೆ, ಅವ್ರು ಹೊರಟೇ ಬಿಟ್ಟರು, ನಾನು ಏನು ಮಾಡಲಿ ಎಂದೆ. ಒಂದು ಮಾತು, ನನ್ನನ್ನು ಕರೆದಿದ್ದರೆ ನಿಲ್ಲಿಸ್ತಿದ್ದೆ ಅಂದರು ಅವಳು. ಮನೆ ಮಕ್ಕಳೆಲ್ಲ ಚಡಪಡಿಸಿದ್ರು. ಸ್ವಲ್ಪ ಹೊತ್ತು ಮನೆಯಲ್ಲಿ ಮೌನ ಆವರಿಸಿತು. ಮತ್ತೆ ಕಣ್ಣೆರೆಸ್ಕೊಂಡ್ರು. ಇದರಲ್ಲಿ ನೀವು ಅಪರಾಧಿ ಹೇಗಾದ್ರಿ ಅಂತ ನಾನು ಕೇಳಿದೆ VC ಅವರನ್ನು. ಇದರ ಮುಂದಿನ ಪ್ರಸಂಗವೇ ಅಪರಾಧ. ಸ್ವಲ್ಪ ಹೊತ್ತಾದ ಮೇಲೆ ಮನೆ ಮಂದಿಯೆಲ್ಲ ಅವರನ್ನೇ ನೆನೆಯುತ್ತಾ ಅವರಿಗಾಗಿ ಮಾಡಿದ ಅಡುಗೆಯನ್ನು ಉಂಡು ಮುಗಿಸಿದರು. ಅವರನ್ನು ಬಿಟ್ಟು ಊಟ ಮಾಡಿದ್ನಲ್ಲ ಎಂಬುದೇ ನನ್ನ ಅಪರಾಧ. ನೋಡಿ, VC ಅವರ ಮಾತು ಎಷ್ಟು ಮನಸ್ಸಿಗೆ ನಾಟತ್ತೆ ಅಂದರೆ, ಅವ್ರಿಗಿಷ್ಟವಾಗಿ ಅವ್ರಿಗೋಸ್ಕರ ಮಾಡಿದ ರಾಗಿ ಮುದ್ದೆ ಮತ್ತು ಅವರೇಕಾಳನ್ನು ನಾನು ತಿನ್ನೋ ಹಾಗಾಯ್ತಲ್ಲ ಅವ್ರಿಗೆ ಕೊಡದೆ ಅಂತ. ನೋಡಿ, ಇದು ನಾನು ಮಾಡಿದ ಅಪರಾಧ ಅಂತ VC ಅವರು ಹೇಳ್ಕೋತಾರೆ. ಈ ರೀತಿಯಾಗಿ ಅನೇಕ ಘಟನೆಗಳು ಅವರ ಜೀವನದಲ್ಲಿ ನಡೆಯಿತು. ಇನ್ನು GP ರಾಜರತ್ನಂ ಅವ್ರ ಬಗ್ಗೆ ಹೇಳೋದಾದರೆ, ಕನ್ನಡ ಕೊಬ್ಬರೆ ಕೈಲಾಸಂ ತೀರಿಕೊಂಡ ಹೊಸದಲ್ಲಿ ಬೆಂಗಳೂರಿಗೆ ಹೋದಾಗ ರಾಜರತ್ನಂ ಅವರನ್ನು ಮನೆಯಲ್ಲೇ ಕಂಡೆ. ಕೈ ಬರಹದ ಯಾವುದೋ ಲೇಖನ ಓದ್ತಾ ಇದ್ರು. ಕುಶಲ ಪ್ರಶ್ನೆಗಳಾದ ಮೇಲೆ ಹಸ್ತಪ್ರತಿ ಏನೆಂದು ಕೇಳಿದೆ. ಇದು ಕೈಲಾಸಂ ನಮಗಾಗಿ ಬಿಟ್ಟು ಹೋದ ಬುದ್ಧಿ, ಸಾಹಿತ್ಯ, ಸಂಸ್ಕೃತಿಗಳ ಭಟ್ಟಿ ಎಂದು ಉಲ್ಲಸಿತವಾಗಿ ಹೇಳಿದರು. ನೀವು BS ರಾಮರಾಯನನ್ನು ನೋಡಲಿಲ್ಲವೇ ಎಂದರು. ನಾನು ಹೌದು, ನೋಡಿದ್ದೇನೆ. ಕೈಲಾಸಂ ಅವರ ಕೈ ಅಲ್ಲವೇ ಎಂದೆ. ನಿಜ, ಕೈಲಾಸಂ ತೀರ್ಕೊಂಡ ಮೇಲೆ ಅವರು ಬಿಟ್ಟು ಹೋದ ಆಸ್ತಿಯನ್ನೆಲ್ಲ ಇಬ್ಬರೂ ಸೇರಿ ಜಾಲಾಡಿಸಿದೆವು. ಅಲ್ಲಿದ್ದ ಚೂರುಪಾರು ಚೀಟಿ, ಚಿಂದಿ ಎಲ್ಲವನ್ನು ಎಚ್ಚರವಾಗಿ ಶೋಧಿಸಿದೆವು. ಅಲ್ಲಿ ಸಿಕ್ಕಿತು ಒಂದು ಅಮೂಲ್ಯ ನಿಧಿ. ಅದನ್ನೇ ಮತ್ತೆ ಮತ್ತೆ ಓದಿ ಕೂಡಿಸಿ ಜೋಡಿಸಿ ಲೇಖನ ಸಿದ್ಧಪಡಿಸಿದ್ದೇವೆ ನಾವು ಎಂದರು. ನೀವು ಕೀಚಕನ ವಿಚಾರ ಕೇಳಿದ್ದೀರಿ. ವ್ಯಾಸರ ಕೀಚಕ, ನಾರಾಯಣಪ್ಪನ ಕೀಚಕ ಮಹಾದುಷ್ಟ, ಕ್ರೂರಿ, ಕಾಮಿ, ದುರಹಂಕಾರಿ, ಭಯಂಕಾರಿ. ಆದರೆ ಕೀಚಕ ನಮಗೂ ನಿಮಗೂ ಎಲ್ಲರಿಗೂ ಪರಿಚಿತ ಅಲ್ಲವೇ ಅಂದರು. ನಿಜ, ದುಷ್ಟ, ದುರ್ಮಾರ್ಗಿ, ಕಾಮಕ ಎಂದೇ ಅವನ ಪ್ರಸಿದ್ಧ ಎಂದೆ. ಸರಿ,
ಆದರೆ ನಮ್ಮ ಕೈಲಾಸಂ ಟಿಪ್ಪಣಿ ಪ್ರಕಾರ ಕೀಚಕ ದುಷ್ಟ ದುರ್ಮಾರ್ಗಿ ಅಲ್ಲ, ಅವನು ಬರೀ ಭಯಂಕರ ಅಲ್ಲ, ಅರಿಭಯಂಕರ, ಶತ್ರುಗಳಿಗೆ ಭಯಂಕರ ಅಂತ. ಅರಿ ಅಂದರೆ ಶತ್ರು ಅಂತ. ವೀರ ಧೀರ, ಕೈಲಾಸಂ ಹೇಳುವಂತೆ ಕೀಚಕ ಕಾಮುಕ ಅಲ್ಲ, ಇಂದ್ರಿಯ ನಿಗ್ರಹವುಳ್ಳವನು, ಆಜನ್ಮ ಬ್ರಹ್ಮಚಾರಿ, ದೀನರಿಗೆ ಆರ್ತರಿಗೆ ಧರ್ಮನಿಷ್ಠ ಸುಸಂಸ್ಕೃತ ಕಲಾಕೋವಿದ ಎಂದರು. ದೇವನೂರಿನ ಲಕ್ಷ್ಮೀಶ ಜಯಂತಿಯ ಸಂದರ್ಭದಲ್ಲಿ ನಮ್ಮ ನಾಡಿನ ಗೊಮ್ಮಟಗಳು ಎಂಬ ವಿಷಯದ ಬಗ್ಗೆ ರಾಜರತ್ನಂ ಸೊಗಸಾದ ಉಪನ್ಯಾಸ ನೀಡಿದರು. ಲಕ್ಷ್ಮೀಶನ ಬಕಾದಾಲ್ಬ್ಯ ಮುನಿ, ಶ್ರವಣಬೆಳಗೊಳದ ಬಾಹುಬಲಿ ಇವರನ್ನು ಹೋಲಿಸಿ ತುಲನಾತ್ಮಕ ವಿಚಾರ ಅದಾಗಿತ್ತು. ನಡುವೆ ಹಾಸ್ಯದ ಚಟಾಕಿ ಹಾರಿಸುತ್ತಾ ಸಾಗಿದ ಅವರ ಮಾತಿನ ಆಳ ಅಗಲ ಎತ್ತರಗಳನ್ನು ಅಂದು ಕೇಳಿದ ಯಾರೂ ಸಹ ಮರೆಯುವಂತಿಲ್ಲ. ಇದಾದ ಮೇಲೆ ಡಿ ವಿ ಜಿಯವರಿಗೂ ಇವರಿಗೂ ಏನು ಸಂಬಂಧ ಇತ್ತು ಅನ್ನೋದನ್ನು ನೋಡಬೇಕಾಗತ್ತೆ. ತಳುಕಿನಲ್ಲಿ ಊರಿಗೆ ಊರೇ ಹಬ್ಬದ ಸಡಗರ ತುಂಬಿತ್ತು. ಬೆಳಗಿನ 9ಕ್ಕೆ ಅತಿಥಿಗಳನ್ನು ಮಂಗಳವಾದ್ಯ, ಕೋಲಾಟ, ಭಜನೆ, ಆರತಿಗಳೊಂದಿಗೆ ಸ್ವಾಗತಿಸಿದರು. ಜನರ ಮಧ್ಯೆ ಕ್ಯಾತಗೊಂಡನಹಳ್ಳಿ ಅಯ್ಯಣ್ಣನವರನ್ನು ನೋಡಿದ ಡಿ ವಿ ಜಿಯವರು, ಅಗೋ ಅಯ್ಯಣ್ಣ ಬಂದಿದ್ದಾನೆ, ನನಗೆ ಭಯವಾಗುತ್ತೆ ಎಂದು ನಿಟ್ಟೂರ ಹಿಂದೆ ಅವಿತುಕೊಂಡ್ರು. ಎಲ್ಲರೂ ಗೊಳ್ಳನೆ ನಕ್ಕರು. ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯಿತು. ಮೆರವಣಿಗೆ ತರುವಾಯ ಈ ಊರಿನ ಶಾಲೆಯಲ್ಲಿ ಬಿಡಾರ, ಅಲ್ಲಿ ಲಘು ಉಪಹಾರ ನಡೆದಿತ್ತು. ಆಗ ನಮ್ಮ ತಂದೆ ಕುತೂಹಲದಿಂದ, ಅದೇನು ಅಯ್ಯಣ್ಣನ ಭಯ ನಿಮಗೆ? ಅಷ್ಟೊಂದು ನೀವು ನಿಟ್ಟೂರು ಹಿಂದೆ ಅವಿತುಕೊಂಡ್ರೆ ಯಾರಿಗೂ ಕಾಣದಂತೆ ಮರೆಯೋಗಕ್ಕೆ ಸಾಧ್ಯವೇ? ಅದೇನೇ ಇರಲಿ, ನಿಮ್ಮ ಭಯದ ಗುಟ್ಟೇನೆಂದು ತಿಳಿಯುವ ಆ ಥರ ನಮಗೆಲ್ಲ ಇದೆ ಎಂದರು. ಅದನ್ನೇ ಕೇಳಿ ನಾನು ಅಂತ ಹೆದರಿದ್ದೇನೆ, ಆತ ಬರೀ ಅಯ್ಯಪ್ಪ ಅಲ್ಲ, ನನ್ನ ಪಾಲಿನ ಅಯ್ಯಯ್ಯಪ್ಪ ಎಂದರು ಡಿ ವಿ ಜಿ. ಅದೇನು ಅಯ್ಯಣ್ಣ, ಯಾವುದರಲ್ಲಿ ಅವರನ್ನು ಇಷ್ಟೊಂದು ಹೆದರಿಸಿದೆ ಎಂದರು ನಮ್ಮ ತಂದೆ, ಅಂದರೆ ಚಂದ್ರಶೇಖರ ಶಾಸ್ತ್ರಿಗಳು. ಏನು ಸ್ವಾಮಿ, ಅವರು ವಿನೋದಕ್ಕಾಗಿ ಹಾಗಂದರೆ ನೀವು ಅದನ್ನೆಲ್ಲ ನಿಜ ಅಂತ ತೆಗೆದುಕೊಂಡ್ರೆ ಎಂದರು ಅಯ್ಯಣ್ಣ. ನಾನೇ ಹೇಳ್ತೀನಿ ಕೇಳಿ ಅದರ ರಹಸ್ಯವನ್ನು. ಬೆಂಗಳೂರಿಗೆ ಬಂದಾಗ ಅಯ್ಯಣ್ಣ ನಮ್ಮ ಮನೆಗೆ ಬರುವುದು ವಾಡಿಕೆ. ಒಮ್ಮೆ ಮಂಕುತಿಮ್ಮನ ಕಗ್ಗ ಬಹಳ ಸಂತೋಷದಿಂದ ತೆಗೆದುಕೊಂಡು ಹೋದ. ಮತ್ತೊಮ್ಮೆ ಬಂದಾಗ ಏನು ಅಯ್ಯಣ್ಣ ಮಂಕುತಿಮ್ಮ ಹೀಗಿದ್ದಾನೆ ಎಂದೆ. ಅದಕ್ಕೆ ಅಯ್ಯಣ್ಣ ಹೇಳಿದ, ಸ್ವಾಮಿ ನೀವೇನೋ ಮಂಕುತಿಮ್ಮ ಎಂದು ಕರೆದಿದ್ದೀರಿ, ಅವನ ಬುದ್ಧಿವಂತರಿಗೆ ಅರ್ಥವಾಗುತ್ತೇನೆಯೇ ಹೊರತು ನಮ್ಮ ಹಳ್ಳಿಯ ಮಂಕರಿಗಲ್ಲ. ಸರ್ವಜ್ಞನ ಪದಗಳಿಗೆ ಹೋಲಿಸಿರುವ ವಿಮರ್ಶೆಯನ್ನು ಓದಿದ್ದೇನೆ. ಸರ್ವಜ್ಞ ಹಳ್ಳಿಗರಿಗೂ ಎಟುಕುತ್ತಾನೆ. ಈ ಮಂಕುತಿಮ್ಮ ಸ್ವಲ್ಪ ತಿಣುಕಿದರೆ ಮಾತ್ರ ತಿಮ್ಮನ ಭಾಷೆ ಅರ್ಥವಾಗುತ್ತದೆ ಎಂದು ಬಿಟ್ಟೆ. ಆಗ ನೀವೇ ಹೇಳಿ, ಅಯ್ಯಣ್ಣನಿಗೆ ನಾನು ಹೆದರಬೇಕೋ ಇಲ್ಲವೋ ಎಂದರು ಡಿ ವಿ ಜಿ. ಎಲ್ಲರೂ ವಿನೋದವಾಗಿ ತೆಗೆದುಕೊಂಡು ನಕ್ಕರಾದರೂ ಅಯ್ಯಣ್ಣನವರ ಅಭಿಪ್ರಾಯವನ್ನು ಡಿ ವಿ ಜಿ ಮಾತ್ರ ಗಂಭೀರವಾಗಿಯೇ ತೆಗೆದುಕೊಂಡಿದ್ದರು. ಅಂದು ಮಧ್ಯಾಹ್ನ ಬಿಡುವಿನ ವೇಳೆಯಲ್ಲಿ ಡಿ ವಿ ಜಿ ಕ್ಯಾತಗೊಂಡನಹಳ್ಳಿಯವರ ಶಶಿರೇಖಾಪರಣೆಯ ನಾಟಕವನ್ನು ಸ್ಮರಿಸಿಕೊಂಡರು. ರಾತ್ರಿ ವೆಂಕಣ್ಣವರ ಸಭೆ, ಮಾನ್ಯ ಟಿ ಪಿ ಕೈಲಾಸಂರವರಿಂದ ತಂತಿ ಮೂಲಕ ಬಂದಿದ್ದ ಸಂದೇಶವನ್ನು ನಿಟ್ಟೂರವರ ಸಭೆಯಲ್ಲಿ ಓದಿದರು. ಸೋಲ್ ಡೀಪ್ ಸಿಂಪತಿ ಟು ದ ಮೆಮೋರಿಯಲ್ ಸೆಲೆಬ್ರೇಷನ್ ಆಫ್ ಬ್ರದರ್ ವೆಂಕಣ್ಣಯ್ಯ, ಬ್ರದರ್ ಕೈಲಾಸಂ, ಇದರ ಕನ್ನಡ ಭಾಷಾಂತರವನ್ನು ತಿಳಿಸಿದರು. ಲಕ್ಷ್ಮೀಶ ಕವಿಯ ಸಂದರ್ಭದಲ್ಲಿ ಮಾಸ್ತಿಯವರನ್ನು ದೇವನೂರಿಗೆ ಆಹ್ವಾನಿಸಲು ಹೋದಂತೆ ಡಿ ವಿ ಜಿ ಅವರ ಮನೆಗೂ ಹೋದೆವು. ಬೆಳಿಗ್ಗೆ 9 ಗಂಟೆ. ಸ್ನಾನ ಮಾಡ್ತಾ ಇದ್ದಾರೆ, ಕುಳಿತುಕೊಳ್ಳಿ ಎಂದರು. ಮುಂದಿನ ಕೋಣೆ ಕೈ ಜೋಡಿಸಿ ಒಳಗೆ ಹೋದರು ಮನೆಯವರು. ಸ್ವಾಗತ ಸಮಿತಿ ಅಧ್ಯಕ್ಷರಾದ ಪಟೇಲ್ ಮಹಮ್ಮದ್ ಹಯಾಜ್ ಸಾಹೇಬರೊಂದಿಗೆ ಹೋಗಿದ್ದ ನಾವು ಮೂವರು ಕೂತ್ಕೊಂಡ್ವು. ಅದೊಂದು ವಿಶಾಲವಾದ ಕೋಣೆ, ತುಂಬ ಹಾಸಿದ ಸೊಗಸಾದ ಜಮಖಾನ, ಒಂದು ಪಕ್ಕದಲ್ಲಿ ಪುಸ್ತಕಗಳಿಂದ ತುಂಬಿದ ಎತ್ತರವಾದ 4 ಬೀರುಗಳು, ಮತ್ತೊಂದು ಪಕ್ಕ 2 ಸೋಫಾಗಳು, 4 ಕುರ್ಚಿಗಳು, ಎದುರುಗಡೆ ಒಂದು ದೊಡ್ಡ ಟೇಬಲ್ಲು, ಅದರ ಮೇಲೆ ಪುಸ್ತಕಗಳು, ಲೇಖನ ಸಾಮಗ್ರಿ, ಅದರ ಮುಂದೆ ಮೆತ್ತೆ ಹಾಕಿದ್ದ ದುಂಡಾಕಾರದ ಬೆತ್ತದ ಕುರ್ಚಿ. ನೋಡಿದ ಕೂಡಲೇ ಡಿ ವಿ ಜಿ ಅವರಿಗೆ ಮೀಸಲಾದ ಆಸನ ಅಂತ ಅರ್ಥ ಆಯಿತು. ಹಿಂದಿನ ಕಾಲದ ರೀತಿ ರಿವಾಜುಗಳನ್ನು ಪಾಲಿಸಿಕೊಂಡು ಬಂದಿದ್ದ ನಮ್ಮ ಹಯಾತ್ ಸಾಹೇಬರು ಕೋಣೆ ವೈಶಿಷ್ಟ್ಯ ಗಮನಿಸಿ ಯಹಾಸೆ ಬೈಟೆಂಗೆ ಅನ್ನುತ್ತಾ ಜಮಖಾನದ ಮೇಲೆ ಕುಳಿತರು. ಸರಿ, ನಾವೆಲ್ಲ ಅನುಸರಿಸಿದ್ವಿ. ಸ್ವಲ್ಪ ಹೊತ್ತಿನಲ್ಲಿ ಡಿ ವಿ ಜಿಯವರು ಸ್ನಾನ ಮುಗಿಸಿ ಕಂಕುಳ ಕೆಳಕ್ಕೆ ಎದೆ ಭಾಗ ಮುಚ್ಚುವಂತೆ ಮೊಣಕಾಲಿನವರೆಗೂ ಇಳಿಬಿಟ್ಟ ಪಂಚೆ ಸುತ್ತಿಕೊಂಡು ತೊಡಬೇಕಾದ ಮೋಟಂಗಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಟವಲ್ನಿಂದ ತರೆ ಒಲಿಸ್ಕೊಳ್ಳುತ್ತಾ ದಾಪುಗಾಲು ಹಾಕಿ ಒಳಗೆ ನುಗ್ಗಿದರು. ನಾವೆಲ್ಲರೂ ಕೈ ಮುಗಿದು ಹೇಳುತ್ತಿದ್ದಂತೆ, ಯಾರೀ ಹೇಳಿದ್ದು ನಿಮ್ಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂದರು. ಹೇಳಿ ಮೇಲೆ ಗುಡುಗಿದ್ರು ಡಿ ವಿ ಜಿ. ನಮಗೆಲ್ಲ ಗಾಬರಿಯಾಗಿ ಉಸಿರು ಕಟ್ಟಿತು. ನಾನು ಸ್ವಲ್ಪ ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದಿಟ್ಟು, ನಾನು ಬೆಳಗೆರೆ ಚಂದ್ರಶಾಸ್ತ್ರಿಗಳ ಅನ್ನುತ್ತಿದ್ದಂತೆಯೇ ನಡುವೆ ಬಾಯಿ, ಹೌದು ಅವ್ರ ಮಗ ಕಿಟ್ಟಪ್ಪ, ನನಗೆಲ್ಲ ಹೇಳಬೇಕಾಗಿಲ್ಲ ಅಂದರು. ಪಟೇಲ್ ಹಯಾಜ್ ಸಾಹೇಬರು, ಯಾವುದೋ ಮನೆಗೆ ಬಂದುಬಿಟ್ಟಿದ್ದೇವೆ, ಫೋನ್ ಕೂಡ ಇದೆ, ಇವರೇನು ಫೋನ್ ಮಾಡಿ ಪೊಲೀಸ್ನವ್ರನ್ನ ಕರೆಸ್ತಾರೋ ಎನ್ನುವಷ್ಟು ಗಾಬರಿಗೊಂಡ್ರು. ಏನೋ ಸ್ವಾಮಿ, ನಾವು ಹಳ್ಳಿ ಜನ ಎಂದು ಕೈ ಮುಗಿಯುತ್ತಿದ್ದಂತೆ, ನಿಮ್ಮ ಹಳ್ಳಿ ಡಿಲ್ಲಿ ವಿವರಣೆ ನನಗೆ ಬೇಡ,
ಸೋಫಾ ಕುರ್ಚಿ ಇರೋದು ಯಾರಿಗಾಗಿ? ಏತಕ್ಕಾಗಿ? ಮೊದಲಲ್ಲಿ ಕುಳಿತುಕೊಳ್ಳಿ, ಅನಂತರ ಮುಂದಿನ ಮಾತು ಅಂದರು ಡಿ ವಿ ಜಿ. ಕೆಳಗೆ ಕೂತಿದ್ದಾರಲ್ಲ, ಸೋಫಾ ಕುರ್ಚಿ ಯಾರಿಗಿರೋದು ಅಲ್ಲಿ ಕೂತ್ಕೊಳ್ಳಿ, ಆಮೇಲೆ ಮಾತು ಅಂದರು. ನಮ್ಮ ನರಗಳ ಬಿಗು ಸಡಿಲ್ತು, ಒಳಗೆ ನಗು ಬಂತು. ಈ ಕುರ್ಚಿ ಗಿರ್ಚಿ ನಮಗೆಲ್ಲ ಯಾಕೆ ಸ್ವಾಮಿ ಅಂದರು ಹಯಾತ್ ಸಾಹೇಬರು. ಆ ಮಾತು ಬೇಡ, ಮೊದಲು ಕೂತ್ಕೊಳ್ಳಿ ಎನ್ನುತ್ತಾ ಒಬ್ಬೊಬ್ಬರನ್ನು ಭುಜ ಹಿಡಿದು ಎತ್ತಿ ಕುರ್ಚಿಯಲ್ಲಿ ಕೂರಿಸಿದರು. ಹಯಾತ್ ಸಾಹೇಬರು ಕುರ್ಚಿಯಿಂದ ಮೇಲೆದ್ದು ಕೈ ಜೋಡಿಸಿ, ತಾವು ಕೂತ್ಕೋಬೇಕು ಮಹಾಸ್ವಾಮಿ ಅಂದರು. ಇದೋ ನಾನು ಕೂತ್ಕೋತೀನಿ ಎಂದು ನಗುತ್ತಾ ಕುರ್ಚಿಯಲ್ಲಿ ಕುಳಿತ ಹೆಗಲ ಮೇಲಿದ್ದ ಮೋಟಂಗಿಯನ್ನು ತೊಟ್ಟುಕೊಳ್ಳುತ್ತಾ, ಈಗ ಹೇಳಿ ನಿಮ್ಮ ವಿಚಾರ ಅಂದರು. ನಾವೆಲ್ಲ ಕಡೂರು ತಾಲೂಕು ದೇವನೂರಿಂದ ಬಂದಿದ್ದೇವೆ ಎಂದರು. ಅದೇ ಲಕ್ಷ್ಮೀಶ್ ಕವಿ ದೇವನೂರು ತಾನೇ ಅಂದರು ಡಿ ವಿ ಜಿ. ಹೌದು ಸ್ವಾಮಿ, ಅದೇ ದೇವನೂರು. ಅಲ್ಲೊಂದು ಕರ್ನಾಟಕ ಸಂಘ ಇದೆ, ಅದರ ಆಶ್ರಯದಲ್ಲಿ ಮುಂದಿನ ತಿಂಗಳು ಲಕ್ಷ್ಮೀಶ ಕವಿ ಜಯಂತಿ ಆಚರಿಸಬೇಕು ಅಂತ ನಿಶ್ಚಯವಾಗಿದೆ. ಉತ್ಸವಕ್ಕೆ ತಮ್ಮನ್ನು ಕರೆಯಬೇಕು ಅಂತ ಬಂದಿದ್ದೇವೆ. ಇವರು ದೇವನೂರಿನ ಪಟೇಲರು, ಮೊಹಮ್ಮದ್ ಹಯಾತ್ ಸಾಹೇಬರು, ಸ್ವಾಗತ ಸಮಿತಿ ಅಧ್ಯಕ್ಷರು ಎಂದು ಪರಿಚಯಿಸಿದೆ. ಡಿ ವಿ ಜಿ ಎದ್ದು ನಿಂತು ಅವರನ್ನು ತಬ್ಬಿಕೊಂಡು, ಬಹಳ ಸಂತೋಷ ಸಾಹೇಬ್ರೆ ಎನ್ನುತ್ತಾ 2-3 ಬಾರಿ ಸಾಹೇಬರ ಭುಜ ತಟ್ಟಿ ಕುರ್ಚಿಯಲ್ಲಿ ಕೂರಿಸಿದರು. ಹಾಗೆಯೇ ಮಿಕ್ಕವರನ್ನೆಲ್ಲ ಪರಿಚಯ ಮಾಡಿದೆ. ಎಲ್ಲರನ್ನೂ ಕೈಕುಲುಕಿ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಮತ್ತೆ ಆಸನದಲ್ಲಿ ಕುಳಿತು, ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ, ಯಾರ್ಯಾರನ್ನು ಕರೆದಿದ್ದೀರಾ ಅಂದರು. ಮಾಸ್ತಿ, ದೇವುಡು, ರಾಜರತ್ನಂ ಇವರನ್ನೆಲ್ಲ ಕರೆದಿದ್ದೀವಿ. ಅವರೆಲ್ಲ ಒಪ್ಪಿದ್ದಾರೆ. ಸಿ ಕೆ ವೆಂಕಟರಾಮಯ್ಯ, MR ಶ್ರೀ ಮುಂತಾದವರನ್ನು ಕರಿಬೇಕು ಅಂತಿದ್ದೀವಿ ಅಂದರು. ಓಹೋ, ತುಂಬ ದೊಡ್ಡದಾಗಿ ಹಚ್ಕೊಂಡಿದ್ದಂಗಿದೆ ಅಂದರು ಡಿ ವಿ ಜಿ. ಹೌದು, 3 ದಿನಗಳ ಉತ್ಸವ, ಬೆಳಗ್ಗೆ ಸಂಜೆ 2 ಹೊತ್ತು ಉಪನ್ಯಾಸಗಳಿರುತ್ತೆ ಎಂದೆ. ತಾವೂ ಸಹ ಪುರುಸತ್ ಮಾಡ್ಕೊಂಡು ಬರಬೇಕು ಮಹಾಸ್ವಾಮಿ ಅಂದರು ಹಯಾತ್ ಸಾಹೇಬರು. ಅಲ್ಲ ಸಾಹೇಬ್ರೆ, ನಡೀತಾ ಇರೋದು ಲಕ್ಷ್ಮೀಶ್ ಕವಿ ಜಯಂತಿ, ನಡೆಸ್ತಾ ಇರೋದು ನೀವು, ಮೊಹಮ್ಮದ್ ಹಯಾತ್ ಸಾಹೇಬರು. ಇದಕ್ಕಿಂತ ಇನ್ನೇನು ವಿಶೇಷ ಎನ್ನುತ್ತಾ ಒಳಗೆ ಹೋಗಿ 4 ಲೋಟ ಕಾಫಿ ತಂದು ನಮಗೆಲ್ಲ ಕೊಟ್ಟರು. ತಾವು ಕಾಫಿ ತಗೊಳ್ಳಿಲ್ಲ, ನಮಗೆ ಕೊಟ್ಬಿಟ್ರಿ ಎಂದರು ಹಯಾತ್ ಸಾಹೇಬರು. ಇಲ್ಲ, ಈಗ ನಾನು ಕಾಫಿ ಕುಡಿಯಲ್ಲ, ಊಟೋಪಚಾರಗಳಲ್ಲಿ ಡಾಕ್ಟ್ರು ನಿಯಮ ವಿಧಿಸಿದ್ದಾರೆ, ಅದಕ್ಕೆ ಬದ್ಧನಾಗಿದ್ದೇನೆ, ನೀವು ತಗೊಳ್ಳಿ ಎಂದರು. ಅನಂತರ 1933ರಲ್ಲಿ ಮಾಸ್ತಿ, ತೀತಾ ಶರ್ಮಾ ತಾವು ದೇವನೂರಿಗೆ ಹೋಗಿದ್ದ ಸಂಗತಿಯನ್ನು ನೆನಪಿಸಿಕೊಂಡರು. ಲಕ್ಷ್ಮೀಶ ಕವಿಯ ಮನೆ ಇದ್ದ ಸ್ಥಳ ಎಂದು ಹೇಳಿ ಪಾಳು ನಿದೇಶನವನ್ನು ತೋರಿಸಿದರು. ಅಲ್ಲಿಂದ 3 ಕಲ್ಲುಗಳನ್ನು ತಂದಿಟ್ಟಿದ್ದೇನೆ ಎನ್ನುತ್ತಾ ಮೇಜಿನಿಂದ ಹಿಡಿಗಾತ್ರದ 3 ಕಲ್ಲುಗಳನ್ನು ತೆಗೆದು ಮೇಜಿನ ಮೇಲಿಟ್ಟು, ನೋಡಿ, ಲಕ್ಷ್ಮೀಶ ಸದಾ ನನ್ನ ಜೊತೆಯಲ್ಲೇ ಇದ್ದಾನೆ ಅಂದರು ಡಿ ವಿ ಜಿ. ಡಿ ವಿ ಜಿ ತಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡರು. ಆಗಿದ್ದ ಮುಳುಬಾಗಿಲಿನ ಹಾಜಿ ಒಬ್ಬರನ್ನು ಸ್ಮರಿಸಿ, ತಮ್ಮ ಮನೆಗಳಲ್ಲಿ ಮದುವೆ ಮುಂಜಿಗಳಾದರೆ ಹೇಗೆ ಒಂದೇ ಮನೆಯವರಂತೆ ನಡೆಯುತ್ತಿದ್ದರು, ಕಷ್ಟ ಸುಖಗಳಲ್ಲಿ ಒಬ್ಬರಿಗೊಬ್ಬರು ಹೇಗೆ ನೆರವಾಗುತ್ತಿದ್ದರು ಎಂಬುದನ್ನೆಲ್ಲ ವಿವರಿಸಿ, ಜಾತಿ ಮತಗಳು ಎಂದೂ ಇದ್ದವಾದರೂ ಅವುಗಳಿಗಿಂತ ಪರಸ್ಪರ ಪ್ರೀತಿ ಅಭಿಮಾನಗಳು ಎಷ್ಟು ಮುಖ್ಯವಾಗಿದ್ದವು, ಈಗ ಆ ಸದ್ಭಾವನೆಗಳೆಲ್ಲ ಎಲ್ಲಿ ಮಾಯವಾದವು ಎಂದ ವಿಚಾರವನ್ನು ಹಿಡಿದು ಸುದೀರ್ಘವಾಗಿ ಮಾತನಾಡಿದರು. ನಾನು ಬಂದೇ ಬರುತ್ತೇನೆ ಸಾಹೇಬರೇ ಎಂದು ಮತ್ತೊಮ್ಮೆ ಹಯಾತ್ ಸಾಹೇಬರನ್ನು ತಬ್ಬಿಕೊಂಡು, ನೀವು ಮಾಡುತ್ತಿರುವ ಕೆಲಸ ಭಗವಂತನಿಗೆ ಮುಟ್ಟುತ್ತದೆ ಎನ್ನುತ್ತಾ ಗೇಟಿನವರೆಗೂ ಬಂದು ಬೀಳ್ಕೊಟ್ಟರು. ಇದು ಡಿ ವಿ ಜಿಯವರೆಗೂ ಮತ್ತು ಇವರಿಗೂ ಇದ್ದಂತಹ ನಂಟು. ಗಂಟೆ 8 ಆಗೋಯ್ತು. ನಾನು ಅಲ್ಲಿಗೂ ದೇವುಡು ಅವ್ರನ್ನ ಇಲ್ಲಿ ತರಕ್ಕಾಗಲಿಲ್ಲ, ದಯಮಾಡಿ ಎಲ್ಲರೂ ಕೂಡ ಕ್ಷಮಿಸಬೇಕು. ಹೀಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಒಂದು ಸಾಹಿತ್ಯಗಳ ನಡುವೆ ಇದ್ದಂತಹ ಒಂದು ಅನುಭವ, ಒಡನಾಟ, ಇದು ಎಷ್ಟು ಹೇಳಿದರೂ ಕೂಡ ಕಡಿಮೆನೇ. ನಾನು ಅಲ್ಲಿ ಹಾರಿಸ್ಕೊಂಡು, ಮುಗುರಿಸ್ಕೊಂಡು, ಎಬ್ಬಿಸ್ಕೊಂಡು, ಬೀಳಿಸ್ಕೊಂಡು 4 ಮಾತುಗಳನ್ನು ಇಲ್ಲಿ ಆಡೋದಕ್ಕೆ ಅವಕಾಶವನ್ನು ಕೊಟ್ಟಂತಹ ಪೂಜ್ಯರಾದ SR ರಾಮಸ್ವಾಮಿಯವರಿಗೂ, ಸನ್ಮಿತ್ರ BS ರಾಮು ಅವರಿಗೂ, ಪ್ರಾಯೋಜಕರಿಗೂ, ನನ್ನನ್ನು ಇಲ್ಲಿವರೆಗೂ ಕೂಡ ಆಲಿಸಿದ ತಮಗೂ ಕೂಡ ಕೃತಜ್ಞತಾಪೂರ್ವಕವಾಗಿರತಕ್ಕಂಥ ನಮನಗಳನ್ನು ಸಮರ್ಪಿಸಿ ಇಂದಿನ ಉಪನ್ಯಾಸವನ್ನು ಇಲ್ಲಿ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಬೆಳಗೆರೆ ಕೃಷ್ಣಶಾಸ್ತ್ರಿ ಸಮರ್ಪಣ ಮಸ್ತು.